ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಮಹಾಕವಿಯ ವಿಕ್ರಮೋರ್ಷಿಯ ರೂಪಕದ 4ನೇ ಅಂಕದ ಆರಂಭಕ್ಕೆ ನಾವು ಬಂದಿದ್ದೀವಿ. 4ನೇ ದಿವಸ. ಇಲ್ಲಿ ಕಳೆದ ಬಾರಿ ನೋಡಿದಂತೆ ನಿನ್ನೆ ಊರ್ವಶಿ ಪುರೂರವರ ಪ್ರಣಯ ಫಲಿಸುವಂಥ ಸಂದರ್ಭ ಬಂತು. ಔಶೀನರಿ ಕೂಡ ಅಡ್ಡಿಯಾಗದಂಥ ಸ್ಥಿತಿ. ಚಂದ್ರಸಾಕ್ಷಿಕವಾಗಿ ಗಂಡನಿಗೆ ಅನುಕೂಲೆಯಾಗಿರ್ತೀನಿ ಅಂತ ಅವಳು ಶಪಥ ಮಾಡಿ ಹೋದಳು. ಆ ಚಂದ್ರ ಸಾಕ್ಷಿಕವಾಗಿಯೇ ಇವರ ಗಾಂಧರ್ವ ವಿವಾಹ ನಡೆದಿದೆ. ಅದು ನಮಗೆ ಕವಿಯ ಮಾತುಗಳಿಂದ ನೇರವಾಗಿ ತಿಳಿಯದೇ ಇದ್ದರೂ ಪ್ರಕರಣದಿಂದ ಅಭಿಪ್ರೇತವಾಗುವಂಥದ್ದು. ಹೀಗೆ ಅವರ ದಾಂಪತ್ಯ ಮುಗಿಯಿತು ಅಂತ ನಾಟಕವೇ ಮುಗಿಯುವ ಹಂತ ಬಂದಾಗ ಅಲ್ಲಿ ಇನ್ನೊಂದು ತಿರುವನ್ನು ಕವಿ ಕೊಡ್ತಾನೆ. ಅದು ನಡೆದದ್ದು ಯಾವಾಗ ಅಂತನ್ನೋದಕ್ಕೆ ಒಂದು ಪ್ರವೇಶಕ ಅಂತಂದರೆ ಅಮುಖ್ಯ ಪಾತ್ರಗಳು ಪೂರ್ಣವಾಗಿ ಪ್ರಾಕೃತದಲ್ಲಿಯೇ ಮಾತನಾಡಿ ಒಂದು ನಡೆದು ಹೋದ ಘಟನೆಯನ್ನು ನಿರೂಪಣೆ ಮಾಡುವಂಥದ್ದು ಅಂತ ಗೊತ್ತೇ ಇದೆ ನಮಗೆ. ಇಲ್ಲಿ 2 ಪಾತ್ರಗಳು, ಚಿತ್ರಲೇಖೆ ಇದ್ದೇ ಇದ್ದಾಳೆ, ಊರ್ವಶಿಯ ಸಖಿ, ಮತ್ತು ಸಹಜನ್ಯ ಅನ್ನುವ ಒಬ್ಬ ಅಪ್ಸರೆ ಇದ್ದಾಳೆ. ಅವರಿಬ್ಬರೂ ಕೂಡ ಸಂವಾದ ಮಾಡ್ತಾರೆ. ಚಿತ್ರಲೇಖೆ ಹೇಳ್ತಾ ಇದ್ದಾಳೆ, ತುಂಬ ದೊಡ್ಡ ದುಃಖದ ಸಂದರ್ಭವಾಯಿತು. ಅದು ಏನೆಂದರೆ, ಇವರಿಬ್ಬರು ಪ್ರಣಯಿಗಳು ತಮ್ಮ ಹನಿಮೂನ್, ಮಧುಚಂದ್ರ ಅಥವಾ ಮಧುವಿದು ಅಂತ ಕೇರಳದಲ್ಲಿ ಯಾವ ಶಬ್ದ ಬಳಸ್ತಾರೆ, ಆ ರೀತಿಯಾದ ಒಂದು ಮಧುಮಾಸದ ವಿಹಾರಕ್ಕೆ ಅಂತ ಅವರು ನೇರವಾಗಿ ಗಂಧಮಾದನ ಪರ್ವತದ ಕಡೆಗೆ ಹೋಗ್ತಾರೆ. ಹೋದರೆ ಅಲ್ಲಿ ಆ ಒಂದು ದಿವ್ಯವಾದ ಮಂದಾಕಿನಿ ನದಿಯ ತೀರದಲ್ಲಿ ಆಟ ಆಡ್ತಾ ಇದ್ದಂಥ ಮಳಲಿನ ಕ್ರೀಡೆಯನ್ನು ಆಟ ಆಡಿಕೊಂಡು ಸಂತೋಷ ಪಡ್ತಾ ಇದ್ದಂತಹ ಉದಯವತಿ ಎನ್ನುವ ಒಬ್ಬ ವಿದ್ಯಾಧರ ಕನ್ಯೆಯನ್ನು ಒಂದು ಕ್ಷಣಕಾಲ ಪುರೂರವ ನೋಡ್ದ ಅನ್ನೋದರಿಂದ ಇವಳಿಗೆ ಕೋಪ ಬಂದುಬಿಡುತ್ತದೆ. ಅಂದರೆ ಎಷ್ಟು ಬೇಗ ಅಸಹನೆ ಬಂದುಬಿಡುತ್ತದೆ ಎನ್ನುವುದು. ಪೊಸೆಸಿವ್ನೆಸ್ ಇಲ್ಲದೆ ಪ್ರೀತಿಯೇ ಇಲ್ಲ. ಪ್ರಣಯದ ಮುಖ್ಯ ಲಕ್ಷಣವೇ ತನ್ನ ವಸ್ತು ಆಗಬೇಕು, ಅದು ಮತ್ತಾರಿಗೂ ದಕ್ಕಬಾರದು, ಈ ರೀತಿಯಾದಂಥದ್ದು. ಅದನ್ನು ದೂರಾರೂಢ ಖಲು ಪ್ರಣಯೋ ಅಸಹನಃ ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ಅಲ್ಲಿ ನೋಡಿ, ಚಿತ್ರಲೇಖೆ ಹೇಳ್ತಾಳೆ, ತತ್ರ ಖಲು ಮಂದಾಕಿನ್ಯಾ ಪುಲಿನೇಶು ಗತ ಸಿಕತಾ ಪರ್ವತ ಕೇಲಿಭಿ ಕ್ರೀಡಂತಿ ವಿದ್ಯಾಧರ ದಾರಿಕಾ. ಅವಳು ದೊಡ್ಡ ಒಂದು ಕನ್ಯೆ ಅಂತಲೂ ಅಲ್ಲ, ಅಂದರೆ ಅವಳು ಷೋಡಶಿ, ತರುಣಿ, ಪ್ರಮದೆ, ಯೌವನ ಗರ್ವಿತೆ ಅನ್ನುವಂಥದ್ದಲ್ಲ. ದಾರಿಕಾ ಅಂತಂದರೆ ಚಿಕ್ಕ ಹುಡುಗಿ, ಒಂದು ಅಡಾಲಸೆನ್ಸು, 14-15 ವರ್ಷದವಳು. ಅವಳು ಮಳಲಿನ ಗೂಡುಗಳನ್ನು ಮಾಡಿಕೊಂಡು, ಗೋಪುರಗಳನ್ನು ಮಾಡಿಕೊಂಡು ಆಟ ಆಡ್ತಾ ಇದ್ದಳು. ಆ ರೀತಿ ಆಟ ಆಡ್ತಾ ಇದ್ದದ್ದನ್ನು ಕಂಡ ಇವನೇನು ಪ್ರೀತಿಯಿಂದ ಕಂಡನೋ, ವಾತ್ಸಲ್ಯದಿಂದ ಕಂಡನೋ, ಕುತೂಹಲದಿಂದ ಕಂಡನೋ ಅದನ್ನು ಕವಿ ಸ್ಪಷ್ಟ ಮಾಡಿಲ್ಲ. ಆ ಕಡೆಗೆ ದೃಷ್ಟಿ ಹೋಯ್ತಷ್ಟೇ, ಮುಗೀತು ಕಥೆ. ತತ್ಕ್ಷಣವೇ ರಾಜರ್ಷಿಣ ನಿಧ್ಯಾತೇತಿ ಕುಪಿತ ಉರ್ವಶಿ. ಅದಕ್ಕೆ ಸಹಜನ್ಯ ಹೇಳ್ತಾಳೆ, ಭವಿತವ್ಯಂ ದೂರಾರೂಢಕ್ಕಲು ಪ್ರಣಯೋಸಹನ ತತಸ್ತತಃ ಅಂತ ಹೇಳ್ತಾಳೆ. ಆಮೇಲೆ ಅವಳಿಗೆ ಕೋಪ ಬಂದು, ಭರ್ತು ಅನುನಯಂ ಅಪ್ರತಿಪದ್ಯಮಾನ, ಗಂಡ ಎಷ್ಟು ಓಲೈಸಿದ್ರೂ ಕೂಡ ಕೇಳದೆ ಗುರುಶಾಪ ಸಮ್ಮೂಢ ಹೃದಯ. ಅವಳಿಗೆ ನಾಟ್ಯ ಗುರುವಾದಂಥ ಭರತಮುನಿಯ ಶಾಪ ಬೇರೆ ಇತ್ತು. ಅದಿವ್ಯತ್ವ, ದೇವತ್ವ ಹೊರಟು ಹೋಗಿದೆ. ಹೀಗಾಗಿ ವಿಸ್ಮೃತ ದೇವತಾ ನಿಯಮ, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸ್ತ್ರೀಜನ ಪರಿಹರಣೀಯಂ ಕುಮಾರವನಂ ಪ್ರವಿಷ್ಟ. ಕುಮಾರ ಸುಬ್ರಹ್ಮಣ್ಯ, ಬಾಲಬ್ರಹ್ಮಚಾರಿ. ಅಲ್ಲಿಗೆ ಯಾವ ಕನ್ಯೆಯೂ ಪ್ರವೇಶ ಮಾಡುವಂತೆ ಇಲ್ಲ. ಮಾಡಿದರೆ ಮರ, ಗಿಡ, ಬಳ್ಳಿ, ಕಲ್ಲು, ಮಣ್ಣು ಆಗಿ ಬಿದ್ದು ಬಿಡ್ತಾರೆ ಅಂತ. ಹೆಣ್ಣಿಗೆ ಪ್ರವೇಶವಿಲ್ಲ. ಅದೇ ತರಹ ಪಾರ್ವತಿ ಪರಮೇಶ್ವರರ ಲೀಲಾಭೂಮಿ ಒಂದು ಉಂಟು ಹಿಮಾಲಯದಲ್ಲಿ. ಅಲ್ಲಿಗೆ ಯಾವ ಗಂಡಸು ಪ್ರವೇಶ ಮಾಡಿದ್ರೂ ಹೆಣ್ಣಾಗ್ಬಿಡ್ತಾನೆ ಅಂತ. ಅದನ್ನು ನಾವು ನಮ್ಮ ಜೈಮಿನಿ ಭಾರತದಲ್ಲಿ ನೋಡ್ತೀವಿ. ಅರ್ಜುನನ ಕುದುರೆ ಅಲ್ಲಿಗೆ ಪ್ರವೇಶ ಮಾಡಿ ಹೆಣ್ಣಾಗುವಂಥದ್ದು. ಹಾಗೆ ಪುರಾಣಾಂತರಗಳಲ್ಲಿ ಯಥೇಷ್ಟವಾಗಿ ಬರುವಂಥ ಕಥೆ ಪುರೂರವನ ತಾಯಿ ಆದದ್ದು. ಪುರೂರವನ ತಾಯಿ ಅಂದರೆ ವಸ್ತುತಃ ಇಲ ಮಹಾರಾಜ, ಮನುವಿನ ಮಗ. ಆತ ಇಲ್ಲ ಅಂತ ಆಗಿಬಿಟ್ಟ. ಇದೇ ಒಂದು ಕುಮಾರಿ ವನವನ್ನು ಪ್ರವೇಶ ಮಾಡಿ, ಪಾರ್ವತಿಯ ವನ ಅದು. ಅಲ್ಲಿಗೆ ಪ್ರವೇಶ ಮಾಡಿ ಅವನ ಕುದುರೆಗಳು, ಅವನ ಸೈನಿಕರು, ಆನೆಗಳು ಎಲ್ಲ ಹೆಣ್ಣಾಗಿಬಿಟ್ವು. ಎಲ್ಲ ಹೆಣ್ಣು ಜಾತಿ. ಹೀಗೆ ಮಾನವ ಜಾತಿಯಲ್ಲಿ ಸ್ತ್ರೀಯಾಗಿ ಇವನು, ಮಾನವ ಜಾತೀತರವಾದಂಥ ಯೋನಿಗಳಲ್ಲಿ ಕುದುರೆ, ಆನೆ ಇವುಗಳೆಲ್ಲ ಕೂಡ ತಾವಾಗಿ ಹೆಣ್ಣಾನೆ, ಹೆಣ್ಣು ಕುದುರೆ ಈ ರೀತಿಯಾಗಿ ಆದಂಥದ್ದು ಅಂತ ಬರುತ್ತದೆ. ಹಾಗೆ ಇವಳು ಅಲ್ಲಿ ಕುಮಾರವನಕ್ಕೆ ಪ್ರವೇಶ ಮಾಡಿ, ಪ್ರವೇಶ್ಯ ಅನಂತರಂಚ ಕಾನನೋಪಾಂತ ವರ್ತಿ ಲತಾಭಾವೇನ ಪರಿಣತಂ ಅಸ್ಯಾಹ ರೂಪಂ. ಒಂದು ಬಳ್ಳಿಯಾಗಿ ಬದಲಾಗಿಬಿಟ್ಲು. ಇವನು ಅವಳನ್ನು ಹುಡುಕಿಕೊಂಡು ಬಂದ, ಎಲ್ಲ ನೋಡ್ದ, ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ದುಃಖಪಟ್ಟು ಹುಚ್ಚೇ ಆಗಿಬಿಟ್ಟಿದ್ದಾನೆ.
ಆ ಕಾರಣದಿಂದ ಪ್ರೀತಮಾಂ ವಿಚಿನ್ವನ್ ಅಹೋರಾತ್ರಾನ್ ಅತಿವಾಹಯತಿ. ಕಥಂಚಿತ್ ಹಗಲು ರಾತ್ರಿಗಳನ್ನು ದುಃಖದಲ್ಲಿ ವಿರಹದಲ್ಲಿ ಕಳೀತಾ ಇದ್ದಾನೆ. ಇನ್ನು ಮಳೆಗಾಲವಂತೂ ಬಂತು. ಆ ಮಳೆಗಾಲದಲ್ಲಿ ವಿರಹಿಗಳ ವೇದನೆ ಮತ್ತೂ ಹೆಚ್ಚಾಗುತ್ತದೆ. ಗತಿ ಹೇಗೋ ಏನು ಅಂತ ಸಹಜನ್ಯ ಹೇಳ್ತಾಳೆ. ನ ಖಲು ತಾದೃಶಾಃ ಆಕೃತಿ ವಿಶೇಷಾಃ ಚಿರಂ ದುಃಖಭಾಗಿನೋ ಭವಂತಿ ಅಂತ ಇರಬಹುದು. ಆದರೆ ಅಂಥವರು ಅಂಥ ರೀತಿಯಲ್ಲಿ ಕಾಣುವವರು, ಆ ಥರ ಆಕೃತಿ ವಿಶೇಷ ಇದ್ದವರಿಗೆ ಇಷ್ಟು ದುಃಖ ಬರೋಲ್ಲ ಅಂತ. ಕಾಳಿದಾಸನಿಗೆ ಫೇವರೆಟ್ ಆದದ್ದು ಮಾಲವಿಕಾಗ್ನಿಮಿತ್ರದಲ್ಲಿ ಆಕೃತಿ ವಿಶೇಷೇಶ್ವಾದರಃ ಪದಂ ಕರೋತಿ ಎನ್ನುವ ಮಾತನ್ನು ಮೊದಲನೇ ಅಂಕದಲ್ಲಿ ಹೇಳಿಸಿದ. ಮತ್ತು ಶಾಕುಂತಲದ 4ನೇ ಅಂಕದಲ್ಲಿ ನ ಖಲು ತಾದೃಶ ಆಕೃತಿ ವಿಶೇಷಸ್ತಸ್ಯ ಅಂತ ದುಷ್ಯಂತನ ಬಗೆಗೆ ಪ್ರಿಯಂವದೆ ಹೇಳ್ತಾಳೆ. ಒಟ್ಟಿನಲ್ಲಿ ಕಾಳಿದಾಸನಿಗೆ ಎ ಬ್ಯೂಟಿಫುಲ್ ಸೋಲ್ ಕ್ಯಾನ್ ಎಕ್ಸಿಸ್ಟ್ ಇನ್ ಎ ಬ್ಯೂಟಿಫುಲ್ ಬಾಡಿ, ರಾದರ್ ಎ ಬ್ಯೂಟಿಫುಲ್ ಬಾಡಿ ವಿಲ್ ಅಕಾಮಿಡೇಟ್ ಎ ಬ್ಯೂಟಿಫುಲ್ ಸೋಲ್ ಅನ್ನುವಂಥ ಒಂದು ತತ್ವ ಸಾಮಾನ್ಯವಾಗಿ ಅಂತ. ಮತ್ತು ಅವ್ರು ನೋಡಿದ್ರೆ ಹಂಗೆ ಅನಿಸೋಲ್ಲ, ಅಂಥವರು ಈ ಥರ ಆಗೋಲ್ಲ ಅಂತ. ಈ ರೀತಿಯಾದದ್ದು. ಒಟ್ಟಿನಲ್ಲಿ ಎಲ್ಲರೂ ನಾವು ಭಗವತಃ ಸೂರ್ಯಸ್ಯ ಉಪಸ್ಥಾನಂ ಕುರುವಃ, ನಾವು ಸೂರ್ಯೋಪಾಸನೆಯನ್ನು ಮಾಡೋಣ ಅವರ ಒಳ್ಳೆಯದಕ್ಕಾಗಲಿ ಅಂತ ಹೊರಡ್ತಾರೆ. ಇದು ಒಂದು ಪ್ರವೇಶಕದ ಸಾರಾಂಶ. ಆಮೇಲೆ ಮುಖ್ಯಾಂಕದಲ್ಲಿ ಆದ್ಯಂತವಾಗಿ ನಮಗೆ ಕಾಣುವಂಥದ್ದು ಪುರೂರವನ ಒಂದು ವಿರಹ ವಿಜೃಂಭಣೆ. ಕಡೆಯಲ್ಲಿ ಸಂಗಮನೀಯ ಅನ್ನುವಂಥ ಒಂದು ಮಣಿ ಸಿಗುತ್ತದೆ ದೈವಾನುಗ್ರಹದಿಂದ. ಆ ಮಣಿಯ ಕಾರಣದಿಂದ ಕುಮಾರವನಕ್ಕೆ ಹೋಗಿ ಅಲ್ಲಿ ಬಳ್ಳಿಯಾಗಿದ್ದ ಉರ್ವಶಿಯನ್ನು ಅವನು ಮತ್ತೆ ಹೆಣ್ಣಾಗಿಸಿಕೊಳ್ತಾನೆ. ಅವಳಿಗೂ ಸಮಾಧಾನವಾಗುತ್ತದೆ, ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾಳೆ. ಕಡೆಗೆ ಅವರೆಲ್ಲ ಬಹಳ ದಿವಸಗಳಾಯಿತು, ಮತ್ತೆ ಹೊರಡೋಣ ಅಂತ ಹೇಳಿಬಿಟ್ಟು ತಮ್ಮ ಮನೆಯನ್ನು ತಲುಪ್ತಾರೆ. ಇದು ಈ ಒಟ್ಟು 4ನೇ ಅಂಕದ ಸಾರಾಂಶ. ಇದರ ಕಾಲಾವಳಿಯನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. 3ನೇ ಅಂಕ ಮುಗಿದ ಒಂದು ವರ್ಷದ ಅವಧಿ ಅಂತ ಇಟ್ಟುಕೊಳ್ಬಹುದು. ಆ ಅವಧಿಯಲ್ಲಿ 4ನೇ ಅಂಕದ ಆರಂಭ ಪ್ರವೇಶಕ. ಮುಖ್ಯಾಂಕ ಆರಂಭವಾಗುವುದು ಸುಮಾರು 12 ವರ್ಷ ಆದಮೇಲೆ, 10-12 ವರ್ಷ ಆದಮೇಲೆ ಅಂತ. ಅದು ಏನಂದರೆ, ಊರ್ವಶಿ ಒಂದು ಮಗುವನ್ನು ಹೆತ್ತು ಆ ಮಗುವನ್ನು ಬೇರೊಂದು ಆಶ್ರಮದಲ್ಲಿ ಗುಟ್ಟಾಗಿ ಬೆಳೆಸೋದಕ್ಕೆ ಕೊಟ್ಟು, ಯಾಕೆಂದರೆ ಪುತ್ರ ದರ್ಶನ ಪುರೂರವನಿಗಾದ ಮೇಲೆ ಅವಳಲ್ಲಿ ಇರುವಂತೆ ಇಲ್ಲ ಅಂತ ಇಂದ್ರನ ನಿಯಮ ಉಂಟು. ಹಾಗಾಗಿ ಗಂಡನಿಗೆ ಮಗನ ಮುಖದರ್ಶನವೇ ಆಗಬಾರ್ದು ಅಂತ ಬೇರೊಂದು ಕಡೆಗೆ ಬೈತಿಟ್ಟು ತಾನು ಗಂಡನ ಜೊತೆಗೆ ವಿಹಾರದಲ್ಲಿ ಇರ್ತಾಳೆ. ಹಾಗೆ ಗಂಧನಮಾದನ ಪರ್ವತಕ್ಕೆ ಬಂದು ಆ ಮುನಿದು ಹೋಗಿರುವಂಥದ್ದು. ಮತ್ತು ಬಳ್ಳಿಯಾಗಿ ಒಂದು 12 ವರ್ಷ ಕಾಲ ಅವಳು ಇರಬೇಕಾಗಿ ಬಂದದ್ದು. ಇದನ್ನೆಲ್ಲ ಕಥಾಂತರದಿಂದ ಮತ್ತು ಕಥೆಯ ಒಳಗಿರತಕ್ಕಂಥ ಆಂತರಿಕ ಸಾಕ್ಷ್ಯಗಳಿಂದ ಊಹೆ ಮಾಡಿಕೊಳ್ಬಹುದು. ಆದರೆ ಈ ಡೀಟೇಲ್ಸ್ ನಮಗಂಥ ಮುಖ್ಯವಲ್ಲ. ಒಟ್ಟು ಭಾವವ್ಯಾಪಾರ ಹೇಗಿದೆ, ಚಿತ್ತವೃತ್ತಿಗಳ ನಿರೂಪಣ ಎಂಥದ್ದು ಅಂತ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ, ಈ 4ನೇ ಅಂಕ ಪ್ರವೇಶಕದಿಂದ ಮೊದಲುಗೊಂಡು ಅನೇಕ ಅಪಭ್ರಂಶ ಪ್ರಾಕೃತ ಗೀತಗಳು ಉಂಟು. ಈ ಅಪಭ್ರಂಶ ಅಂತಂದರೆ ಪ್ರಾಕೃತದ ಅರ್ವಾಚೀನವಾದ ಮತ್ತು ಭ್ರಷ್ಟಗೊಂಡಂಥ ರೂಪ, ವೆರಿ ಕರಪ್ಟ್ ಫಾರ್ಮ್ ಆಫ್ ಪ್ರಾಕೃತ್ ಬಿಲಾಂಗಿಂಗ್ ಟು ಲೇಟರ್ ಡೇಸ್ ಅಂತ ಕರೀಬಹುದು. ಅದರಿಂದಲೇ ಕಾಳಿದಾಸನನ್ನು ಅಪಭ್ರಂಶ ಕವಿಗಳಲ್ಲಿ ಆದ್ಯ ಅಂತ ಕೂಡ ಕೆಲವರು ಹೇಳ್ತಾರೆ. ಆದರೆ ಇದು ಕಾಳಿದಾಸ ಬರೆದಿದ್ದೇ ಅಲ್ಲವೇ ಅಂತ ದೊಡ್ಡ ಚರ್ಚೆ ಉಂಟು. ನಿಶ್ಚಯವಾಗಿ ನಮಗೆ ಗೊತ್ತಾಗುತ್ತದೆ ಈಗ ಇದು ಕಾಳಿದಾಸ ಕೃತವಾದದ್ದಲ್ಲ. ಇಲ್ಲಿ ಬರತಕ್ಕಂಥ ಧ್ರುವ ಗೀತೆಗಳು ಅಂತ, ಯಾವುದು ಪರ್ಮನೆಂಟ್ ಫಿಕ್ಸ್ಚರ್ಸ್ ಇನ್ ಸ್ಟೇಜ್ ಅಂತ ಕರೀತಾರೆ, ಆ ಹಾಡುಗಳು ಸಂಸ್ಕೃತೇತರ ಭಾಷೆಯಲ್ಲಿರ್ತಕ್ಕಂಥ ಪ್ರಾಕೃತ, ಅದರೊಳಗೂ ಅಪಭ್ರಂಶ ಪ್ರಾಕೃತದಲ್ಲಿರುವಂಥ ಬಗೆ ಬಗೆಯಾದಂಥ ಗೀತೆಗಳು ಬರ್ತವೆ. ಅಲ್ಲಿ ನೋಡಿ, ದ್ವಿಪದಿ, ಜಂಬಲಿಕ, ಖಂಡದಾರ, ಚರ್ಚರಿ, ಖಂಡಕ, ಕುರಕ, ವಲಂತಿಕ, ಖಂಡಿಕ, ಕುಟಲಿಕ, ಮಲ್ಲಘಟಿ, ಕಕುಭ, ಗುಣಕರಿ, ತೇನ, ಅರ್ಧದ್ವಿಚತುರಶ್ರಕ, ಭಿನ್ನ, ದ್ವಿಚತುರಶ್ರಕ, ಸ್ಥಾನಕ, ಗಲಿತಕ ಅಂತೆಲ್ಲ ಶಬ್ದಗಳಲ್ಲಿ ಇವುಗಳು ಬರ್ತವೆ. ಅದರೊಳಗೆ ಕೆಲವು ಗೀತಗಳು, ಕೆಲವು ತಾಳರಹಿತವಾದಂಥ ಗೀತೆಗಳು, ಮತ್ತು ಇನ್ನು ಕೆಲವು ರಾಗಗಳು, ಈ ರೀತಿಯಾಗೆಲ್ಲ ಕೆಲವರು ಅಭಿಪ್ರಾಯ ಪಡ್ತಾರೆ. ಉದಾಹರಣೆಗೆ ಆಕ್ಷಿಪ್ತಿಕ, ಅದು ಒಂದು ಧ್ರುವ ವೆರೈಟಿ. ಪ್ರಾವೇಶಿಕಿ, ನೈಷ್ಕ್ರಾಮಿಕಿ, ಆಕ್ಷಿಪ್ತಿಕಿ, ಅಂತರ, ಪ್ರಾಸಾದಿಕಿ ಅಂತ 5 ಬಗೆಯ ಧ್ರುವಗೀತೆಗಳು ಪರ್ಮನೆಂಟ್ ಸಾಂಗ್ಸ್ ಇನ್ ಥಿಯೇಟ್ರ್ ಅಂತ ಕರೀತಾರೆ. ಜಂಬಲಿಕ, ಚರ್ಚರಿ, ದ್ವಿಪದಿಕ ಇವೆಲ್ಲ ಕೇವಲ ನೃತ್ಯ ಇಲ್ಲದೆ ಬಳಕೆ ಆಗ್ತಕ್ಕಂಥ ಹಾಡುಗಳು ಅಂತ. ಖಂಡದಾರ, ಖಂಡಕ, ಕುರಕ, ಗಲಿತಕ ಇವುಗಳೆಲ್ಲ ನಾಟ್ಯ ಸಹಿತವಾಗಿ ಇರತಕ್ಕಂಥ ಹಾಡುಗಳು ಅಂತ. ಭಿನ್ನಕ, ವಲಂತಿಕ, ಗುಣಕರಿ, ಕಕುಭ ಇವೆಲ್ಲ ಆ ಕಾಲದ ರಾಗಗಳ ಹೆಸರು. ಕುಟಿಲಕ
ಮಲ್ಲಘಟಿ ಇವುಗಳೆಲ್ಲ ಗೀತರಹಿತವಾದ ಕೇವಲ ನಾಟ್ಯ ಪ್ರಬಂಧಗಳು ಅಂತೆಲ್ಲ ಹೀಗೆ ಕೆಲವರು ಅಂತಾರೆ. ಕಷ್ಟ ಹಾಗೆ ಹೇಳೋದಕ್ಕೆ ಆಗೋಲ್ಲ. ಇಲ್ಲಿ ನಾಟ್ಯ ಇಲ್ಲದ ಹಾಡು ಅನ್ನೋದು ಇಲ್ಲ. ಹಾಗೆಯೇ ಕೇವಲ ಶುಷ್ಕಾಕ್ಷರಗಳು ಅನ್ನುವಂಥವು ಬರುವಂಥವಲ್ಲ. ಪ್ರತಿ ಹಾಡಿಗೂ ಗಾನ, ವಾದ್ಯ, ನೃತ್ಯ 3 ಉಂಟು. ಕೆಲವರು ಹೇಳ್ತಾರೆ ಕೆಲವಕ್ಕೆ ಪುರೂರವ ಕುಣಿತಾನೆ, ಇನ್ನು ಕೆಲವಕ್ಕಿಲ್ಲ, ಇದು ಏನು ಗೊತ್ತಾಗ್ತಾ ಇಲ್ಲ ಅಂತ. ಕೆಲವು ಸ್ಟೇಜ್ ಹಿಂಭಾಗದಿಂದ ಬರ್ತವೆ, ಅಂದರೆ ಬ್ಯಾಕ್ ಸ್ಟೇಜಿಂದ, ಮತ್ತು ಕೆಲವು ಆನ್ ಸ್ಟೇಜಲ್ಲಿ ಪುರೂರವ ಹೇಳುವಂಥದ್ದು ಅಂತೆಲ್ಲ. ಆದರೆ ಈ ಥರದ ವಿಮರ್ಶೆಗಳನ್ನು ಎಷ್ಟು ದೊಡ್ಡ ದೊಡ್ಡವರು ಮಾಡಿದ್ದಾರೆ. ರೂಬನ್ನು, ಕೀತು, ವಿಲ್ಸನ್ನು, ಅಲ್ಲಿಂದ ನಮ್ಮ ದೇಶದ SS ಪಂಡಿತ್ತು ಮೊದಲಾದಂಥ ಅನೇಕ ಜನರೇ ಹೇಳಿದ್ದಾರೆ. ಅರೆ ದೊಡ್ಡ ಆಶ್ಚರ್ಯ, ಶಾಕಿಂಗ್ ವಂಡರ್ ಅಂತಂದರೆ ಯಾರೂ ನಾಟ್ಯಶಾಸ್ತ್ರದ ಈ ನಾಟ್ಯ ಪ್ರಯೋಗದ ಗತಿಯ ದೃಷ್ಟಿಯಿಂದ ನೋಡಿಯೇ ಇಲ್ಲ. ಅದರೊಳಗೂ ನಾಟ್ಯದಲ್ಲಿ ಅಂದರೆ ಥಿಯೇಟರ್ನಲ್ಲಿ ಪ್ರಥಿತವಾದಂಥ ನಾಟ್ಯ ಪದ್ಧತಿಯಲ್ಲಿ ರಂಗ ಸಂಗೀತದ ಕ್ರಮ ಏನು, ಧ್ರುವಗೀತೆಗಳ ವಿನ್ಯಾಸ ಏನು ಅಂತ ನೋಡಿಯೇ ಇಲ್ಲ ಅನ್ನೋದು ದೊಡ್ಡ ಆಶ್ಚರ್ಯ. ಅದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ನಾಟ್ಯಶಾಸ್ತ್ರದಲ್ಲಿ ಧ್ರುವಗೀತೆಗಳ ಅಧ್ಯಾಯವೇ ಒಂದು ಉಂಟು. ಆ ಧ್ರುವಾಧ್ಯಾಯ ಅನ್ನುವ ಅಧ್ಯಾಯದಲ್ಲಿ ವಿಶದವಾಗಿ ಹೇಳ್ತಾನೆ. ರಂಗದಲ್ಲಿ ಕವಿ ಬರೆದಿರ್ತಕ್ಕಂಥ ರೂಪಕವನ್ನು ಪ್ರಯೋಗ ಮಾಡುವಾಗ ಅಲ್ಲಲ್ಲಿ ಅವನ ಪದ್ಯಗಳಿಗೆ ಸಂವಾದಿಯಾಗಿ ಹಾಡುಗಳನ್ನು ಬರ್ಕೊಳ್ಳೋದು ಉಂಟು. ಇದು ಕವಿ ಮಾಡಿಕೊಡೋದಲ್ಲ. ನಾಟಕಕಾರ ತಾನು ಈ ಪ್ರಾಕೃತ ಭಾಷೆಯ ಹಾಡುಗಳನ್ನು ಬರ್ಕೊಡಲ್ಲ. ನಾಟಕಕಾರ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಬರೆದಿರ್ತಾನೆ. ವಿತಾಲವಾದ, ಕೆಲವೊಮ್ಮೆ ವಿರಳವಾಗಿ ಸತಾಲವಾದಂಥ ವರ್ಣವೃತ್ತಗಳಲ್ಲಿ, ಮಾತ್ರಾವೃತ್ತಗಳಲ್ಲಿ ಬರೆದುಕೊಟ್ಟಿರ್ತಾನೆ. ಶಾರ್ದೂಲ ಕ್ರೀಡಿತ, ಮತ್ತೆ ಕ್ರೀಡಿತ, ಚಂಪಕಮಾಲ, ಉತ್ಪಲಮಾಲ ಈ ಥರದ್ದು ನಮ್ಮಲ್ಲಿ ಖ್ಯಾತ ಕರ್ನಾಟಕ ಇದೆ. ಅರೆ ಸಂಸ್ಕೃತದಲ್ಲಿ ಇದಕ್ಕೂ ಮಾದರಿಯಾಗಿರುವಂಥದ್ದು ಶಾರ್ದೂಲ ಕ್ರೀಡಿತ ಇದ್ದೇ ಇದೆ. ಸ್ರಗ್ಧರ, ಹರಿಣಿ, ಶಿಖರಣಿ, ಮಂದಾಕ್ರಾಂತ, ಪೃಥ್ವಿ, ಮಾಲಿನಿ, ವಸಂತ ತಿಲಕ, ಉಪೇಂದ್ರ ವಜ್ರ, ಇಂದ್ರವಜ್ರ, ಉಪಜಾತಿ ಈ ರೀತಿಯಾದಂಥ ಒಂದು ಲಯರಹಿತ ಛಂದಸ್ಸುಗಳು. ಮತ್ತು ಧೃತವಲಂಬಿತ, ಸ್ವಾಗತ, ರಥೋದ್ಧತ, ಮಂಜುಭಾಷಿಣಿ, ಕಲಹಂಸ ಈ ರೀತಿಯಾಗಿ ಲಯಸಹಿತವಾದಂಥ ವರ್ಣವೃತ್ತಗಳು. ಹಾಗಲ್ಲದೆ ಪೂರ್ಣ ಮಾತ್ರಾವೃತ್ತಗಳು ಲಯಾನ್ವಿತವಾದಂಥವು. ಉದಾಹರಣೆಗೆ ಆರ್ಯ ಗೀತಿ, ಉಪಗೀತಿ, ಆರ್ಯ ಗೀತಿ, ಪಂಜರಿಕ ಇತ್ಯಾದಿಯಾದವು. ಇವುಗಳೆಲ್ಲ ಬಳಕೆ ಆಗುತ್ತವೆ. ಆದರೆ ಪ್ರಾಕೃತದ ಹಾಡುಗಳನ್ನು ಬರ್ಕೊಡೋದಿಲ್ಲ. ಅದನ್ನು ಆಯಾ ರಂಗಭೂಮಿಯವರೇನೆ, ಆ ರಂಗಭೂಮಿಯ ತಂಡದವರೇನೆ ಅವರು ಬರ್ಕೊಳ್ತಾರೆ. ಮತ್ತು ಅದೆಲ್ಲ ಬರೆಯುವಾಗ ಈ ನಾಟಕದ ಸಂದರ್ಭಕ್ಕೆ ಇರುವ ಆ ಶ್ಲೋಕಗಳಿಗೆ ಎಕ್ಸಾಕ್ಟ್ ಆದ ಸಂವಾದಿ ಅಂತಲ್ಲ, ಅದಕ್ಕೆ ಹತ್ತಿರ ಬರುವಂತೆ ಇರುತ್ತದೆ. ಅದೊಂದು ರೀತಿ ಜನರಲ್ ಪರ್ಪಸ್ ಆದದ್ದು. ಎಲ್ಲ ಪ್ರಾಣಿ, ಪಕ್ಷಿ, ವೃಕ್ಷ, ಲತಾದಿಗಳ ಒಂದು ಅನ್ಯಾಪದೇಶ ಇರುವ, ಅಂದರೆ ಪ್ರಾಕೃತಿಕ ಚಿತ್ರಣವನ್ನು ಹೊಂದಿರುವ, ನರ್ತನಾದಿ ಅಭಿನಯಕ್ಕೆ ತುಂಬ ಚೆನ್ನಾಗಿ ಒದಗಿ ಬರುವ, ಹಾಡಿಕೆಗೆ ಸುಲಭವಾಗಿರುವ ಬಿಡಿಬಿಡಿಯ ವಿರಳ ಪದಗಳಿರುವಂತಹ, ಅಂದರೆ ಯಾವುದನ್ನು ನಾವು ಸುಕುಮಾರ ಬಂಧ ಅಂತ ಕರಿತೀವಿ, ಹಾಗೆ ಆ ರೀತಿಯಾದಂತಹ ಸಾಹಿತ್ಯಗಳ ಪದಬಂಧ ಇರುವಂತಹ ಗೇಯ ರಚನೆಗಳನ್ನು ನಾವು ನೋಡ್ತೀವಿ, ಗೇಯ ಪ್ರಬಂಧಗಳನ್ನು ನಾವು ನೋಡ್ತೀವಿ. ಅದು ನಾಟ್ಯಶಾಸ್ತ್ರದಲ್ಲಿಯೇ ನೂರಾರು ಆ ರೀತಿಯಾದ ಧ್ರುವಗೀತೆಗಳನ್ನು ಭರತನೇ ಕೊಟ್ಟುಬಿಟ್ಟಿದ್ದಾನೆ. ಯಾಕೆಂದರೆ ಇವೆಲ್ಲ ನಿಮಗೆ ಮಾಡೆಲ್ಲು ಎಲ್ಲಿ ಬೇಕಾದ್ರೂ ತಂದು ಫಿಟ್ ಮಾಡಿಕೊಳ್ಳಿ ಅಂತ. ಅದು ಧ್ರುವ ಅನ್ನೋದ್ರಿಂದಲೇ ಪರ್ಮನೆಂಟ್ ಅಂತರ್ಥ. ನಾಟಕ ಯಾವುದೇ ಆದರೂ ಈ ಹಾಡುಗಳಿದ್ದೇ ಇರ್ತವೆ. ನನಗೆ ಜ್ಞಾಪಕ ಬರುತ್ತದೆ, ತೆಲುಗಿನ ವಿಜಯ ವಾಹಿನಿ ಆ ಒಂದು ಸಿನಿಮಾ ಪ್ರೊಡಕ್ಷನ್ಸಲ್ಲಿ ಯಾವ ಸಿನಿಮಾ ಇದ್ದರೂ ಕೆಲವೊಂದು ರಾಗಗಳಲ್ಲಿ ಹಾಡುಗಳಿದ್ದೇ ಇರಬೇಕು ಅಂತ ಮಾಡಿಕೊಂಡಿದ್ರು. ದುರ್ಗಾ, ಭೀಂಪಲಾಸಿ, ಮೋಹನ, ಹಿಂದೋಳ, ಕಲ್ಯಾಣಿ, ಕಾಪಿ, ಪಹಾಡಿ ಮತ್ತು ದೇಶ್, ಆನಂದ ಭೈರವಿ, ಶ್ರೀ, ಮಧ್ಯಮಾವತಿ, ಅಠಾಣ, ಬಿಲಹರಿ ಈ ರೀತಿಯಾದ ಒಂದು 15-20 ರಾಗಗಳು ಎಲ್ಲ ಕಾಲಕ್ಕೂ ರಂಜನೀಯವಾದದ್ದು ಅಂತ. ಅವರು ಚಕ್ರಪಾಣಿ ಹೇಳ್ತಾ ಇದ್ರಂತೆ, ಜನಮಾನಸದಲ್ಲಿ ತುಂಬ ಇಷ್ಟವಾಗಿರುವಂಥವು ಓವರ್ನೈಟ್ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅವು ಶಾಶ್ವತವಾಗಿ ಇಷ್ಟ ಆಗುತ್ತೆ ಅನ್ನೋದ್ರೊಳಗೆ ಸಂದೇಹ ಇಲ್ಲ. ನೀವು ನಿಮ್ಮ ಕಲ್ಪನೆಯನ್ನು ಇವುಗಳಲ್ಲಿ ಏನು ವೆರೈಟಿ ತರಬೇಕು ಅಂತ ನೋಡಿ, ಡೋಂಟ್ ಚೇಂಜ್ ದಿ ರಾಗ ಬಟ್ ಚೇಂಜ್ ದಿ ಪ್ಯಾಟರ್ನ್ ಆಫ್ ಟ್ಯೂನಿಂಗ್ ಅಂತಿದ್ರಂತೆ. ಇಂದು ಮಧ್ಯಾಹ್ನ ಒಂದು ತೆಲುಗು ಸಿನಿಮಾ ಸಂಬಂಧಪಟ್ಟಂತೆ ಪುಸ್ತಕ ಓದ್ತಾ ಇದ್ದೆ. ಪಿಂಗಳಿ ನಾಗೇಂದ್ರ ರಾವ್ ಅವರು ಮಾಡಿದಂಥ ಸಾಧನೆಗಳನ್ನು ಕುರಿತಾದದ್ದು. ಒಳ್ಳೆ ವಿದ್ವಾಂಸರು ಬರೆದಂಥ ಗ್ರಂಥ, ಸಂಶೋಧನಾ ಗ್ರಂಥ. ಅಲ್ಲಿ ಪೆಳ್ಳಿನಾಟಿ ಪ್ರಮಾಣಾಲು ಅಂತ ಒಂದು ಸಿನಿಮಾ, ಅದರಲ್ಲಿ ಇರುವ ಒಂದು 6-7 ಹಾಡುಗಳಲ್ಲಿ 3 ಹಾಡು ಒಂದು ಭೀಂಪಲಾಸ ರಾಗದಲ್ಲಿಯೇ ಸೆಟ್ ಆಗಿದೆ, 3 ಬೇರೆ ಬೇರೆಯಾದಂಥ ರೀತಿಯಲ್ಲಿ ಇವೆ. ಈ ಥರದ್ದು ಮಾಡಬೇಕು, ಈ ಥರದ ಕ್ರಿಯೇಟಿವಿಟಿ ಬೇಕು ಅಂತ ಅವರು ಚಕ್ರಪಾಣಿಯವರು ಅಭಿಪ್ರಾಯ ಪಡ್ತಾಯಿದ್ರು. ಹಾಗೆಯೇ ಭರತನಲ್ಲಿ ಕೂಡ ಧ್ರುವಗೀತೆಗಳು ಅಂತಂದರೆ
ವಿರಹಕ್ಕೆ, ಸಂತೋಷಕ್ಕೆ, ಸಂತಾಪಕ್ಕೆ, ವಂಚಿತವಾದ ಪರಿಸ್ಥಿತಿಗೆ, ದಯನೀಯವಾದ ಸಂದರ್ಭಕ್ಕೆ, ಕ್ರೋಧಕ್ಕೆ, ಆವೇಶಕ್ಕೆ, ವಾತ್ಸಲ್ಯಕ್ಕೆ, ಇವಕ್ಕೆಲ್ಲಕ್ಕೂ ಕೂಡ ಹಂಸ ಇರ್ಬೋದು, ಆನೆ ಇರ್ಬೋದು, ದುಂಬಿ ಇರ್ಬೋದು, ಕಮಲ ಇರ್ಬೋದು, ಮೋಡ, ಮಿಂಚು, ಮರ, ಬಳ್ಳಿ ಇತ್ಯಾದಿ ಬೇರೆ 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 ಸಂದರ್ಭಗಳ ಗೀತಗಳನ್ನು ಬರೆದಿಡ್ತಾ ಇದ್ರು. ಅವುಗಳನ್ನು ತಗೊಂಡು ಫಿಕ್ಸ್ ಮಾಡುವುದು ಯಕ್ಷಗಾನದಲ್ಲಿ ತುಂಡು ಪದಗಳು ಅಂತ ಕರೀತಾರೆ. ಯಕ್ಷಗಾನದ ಪ್ರಸಂಗದಲ್ಲಿರುವಂಥವಲ್ಲ, ಬಿಡಿಬಿಡಿಯಾದ ಪದ್ಯಗಳು ಎಲ್ಲಿಗೆ ಬೇಕಾದರೂ ಬಳಸ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾದದ್ದು ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ನಲವಿದೆ ಅಂತ ಒಂದು ಶುದ್ಧ ಧನ್ಯಾಸಿ ರಾಗದಲ್ಲಿ ಹಾಡ್ತಾ ಇದ್ದಿದ್ದು. ಕಾಳಿಂಗ ನಾವಡರು ಹಾಡಿ ಬಹಳ ಪ್ರಸಿದ್ಧ ಮಾಡಿದ್ರು. ಮಿಕ್ಕವರೆಲ್ಲರೂ ಅದನ್ನು ತೆಗೆದುಕೊಂಡ್ರು. ವನವರ್ಣನೆ ಪದ್ಯ, ಎಲ್ಲಿಗೆ ಬೇಕಾದರೂ ತಂದು ಹಾಕ್ಕೋಬಹುದಾದಂಥ ವನವರ್ಣನೆ ಪದ್ಯ. ಅದು ವಿಷಯ ಜಲಕ್ರೀಡೆಗೆ ಬಂದಾಗಲೂ ಅದೇನೇ, ಕಾರ್ತಿವೀರ್ಯ ಜಲಕ್ರೀಡೆಗೆ ಬಂದಾಗಲೂ ಅದೇನೆ, ಯಾವಾಗಲೂ ಅದೇನೆ. ಅದೇ ರೀತಿಯಾದಂಥದ್ದು ಯುದ್ಧದ್ದು ಮತ್ತೊಂದು ಸಂದರ್ಭಗಳಿಗೆ ಕೆಲವೊಂದು ತುಂಡು ಪದಗಳು ಅಂತ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಶಂಭು ಹೆಗಡೆಯವರು ತಮ್ಮ ನೆಬ್ಬೂರು ನಾರಾಯಣ ಭಾಗವತರ ಮೂಲಕವಾಗಿ ಅವರು ಕೆಲವು ತುಂಡು ಪದಗಳನ್ನು ಇಟ್ಕೊಂಡಿದ್ರು. ಮೇಘಾವಳಿಯ ಅಂತ ಒಂದು, ಅವರು ಜಲಕ್ರೀಡೆಗೆ ಅದೇ ಇರ್ತಾ ಇದ್ದಿದ್ದು. ಯಾವ ರಂಗ ಪ್ರಯೋಗ ಆದರೂ ಜಲಕ್ರೀಡೆ ವರ್ಣನೆ ಕುಣಿತ ಬರಬೇಕು ಅಂದರೆ ಮೇಘಾವಳಿಯ ಪದ್ಯ ಬೇಕು ಅಂತ. ಈ ರೀತಿಯಾಗಿ ಅಂದರೆ ನಮ್ಮ ಯಕ್ಷಗಾನಾದಿ ದೇಶೀಯ ರಂಗಭೂಮಿ ನಾಟ್ಯಶಾಸ್ತ್ರ ಎಲ್ಲ ಓದಿಕೊಳ್ಳದೇನೆ ದೇ ಯೂಸ್ ಟು ಫಾಲೋ ಧ್ರುವ ಅಂದರೆ ಇಟ್ ಇಸ್ ದಿ ರಿಯಲ್ ಲಿವಿಂಗ್ ಟ್ರೆಡಿಷನ್ ಅನ್ನುವುದು ಗೊತ್ತಾಗುತ್ತೆ. ಜೀವತ್ ಪರಂಪರೆಯ ಲಕ್ಷಣ ಹೀಗಿರುತ್ತದೆ. ಅದರಿಂದ ಆ ಥರ ಮಾಡ್ತಾಯಿದ್ರು. ಕಾಳಿದಾಸ ಈ ಪ್ರಾಕೃತ ಗೀತೆಗಳನ್ನು ಬರೀಲಿಲ್ಲ. ಅರೆ ನಮ್ಮ ವಿದ್ವಾಂಸರು ಪಾಪ ಪುಸ್ತಕ ಪಂಡಿತರಾದ್ದರಿಂದ ಅವರು ಯಾವುದೇ ಒಂದು ರಂಗಪ್ರಯೋಗಗಳನ್ನು ನೋಡಲಿಲ್ಲ. ನಾಟ್ಯಶಾಸ್ತ್ರದ 30 ಅಧ್ಯಾಯಗಳಾದ ಮೇಲೆ ಬರುವಂಥವೆಲ್ಲ ಸಂಗೀತಾಧ್ಯಾಯಗಳಲ್ಲಿ ಬರುವುದು. ಇವೆಲ್ಲ ನಮ್ಮ ಸ್ಟಫ್ ಅಲ್ಲ. ಇದರೊಳಗೆ ರಸಾಧ್ಯಾಯ ಭಾವಾಧ್ಯಾಯದ ವಿವರಗಳು ಇಲ್ಲ. ಈ ಆಂಗಿಕವೋ ಈ ವಾಚಿಕವೋ ಈ ಒಂದು ಗೇಯ ಪ್ರಬಂಧಗಳಿಗೆ ಸಂಬಂಧಪಟ್ಟಿದ್ದೋ ನಮ್ಮದಲ್ಲ ಅಂತ ಯಾರೂ ಓದಲೂ ಇಲ್ಲ ಅನಿಸುತ್ತೆ. ಜೊತೆಗೆ ಈ ಎಲ್ಲ ಚರ್ಚೆಗಳು ನಡೆಯೋ ಹೊತ್ತಿಗೆ ನಾಟ್ಯಶಾಸ್ತ್ರದ ಪೂರ್ಣ ಪ್ರಮಾಣದ ಪಾಠ್ಯ ಒಳ್ಳೆಯ ಸಂಪಾದಿತವಾದ ಆವೃತ್ತಿಯಲ್ಲಿ ಬಂದಿತ್ತೋ ಇಲ್ವೋ ಅನ್ನೋದು ದೊಡ್ಡ ಕಷ್ಟದ ಸಂಗತಿ. ರಾಮಕೃಷ್ಣ ಕವಿಗಳು, ಮಾನವಲ್ಲಿ ರಾಮಕೃಷ್ಣ ಕವಿ ಅಂತ ಮಹಾ ವಿದ್ವಾಂಸರು, ಅವರು ಬರೋಡಾಯಿಂದ 4 ಸಂಪುಟಗಳಲ್ಲಿ ಅಭಿನವ ಭಾರತಿ ಸಮೇತ ತಂದರು. ಅಭಿನವ ಭಾರತಿ ಇಲ್ಲದೆ ಇದ್ದರೆ ನಾಟ್ಯಶಾಸ್ತ್ರದ ಈ ಭಾಗಗಳೆಲ್ಲ ಏನೂ ಅರ್ಥವಾಗೋದಿಲ್ಲ. ಅದು ಬಂದದ್ದೇನೆ ನಾವು ನೋಡ್ತೀವಿ 20ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಸಮಾಪ್ತಿಯಾದದ್ದು. ಅಭಿನವ ಭಾರತಿ ಸಮೇತದ ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸ್ನ ಆವೃತ್ತಿಗಳು ಬಂದದ್ದು. ಅದರ ಮುನ್ನ ವಾರಾಣಸಿಯ ಚೌಖಂಬಾದ ಒಂದು ಕಾಶಿ ಸಾಂಸ್ಕೃತ್ ಸೀರೀಸ್ ಅನ್ನುವಂಥದ್ರೊಳಗೆ ಒಂದು ನಾಟ್ಯಶಾಸ್ತ್ರದ ಆವೃತ್ತಿ, ಇನ್ನೊಂದು ಮುಂಬಯಿಯ ನಿರ್ಣಯ ಸಾಗರದ ಪ್ರಕಾಶನದಿಂದ ಒಂದು ನಾಟ್ಯಶಾಸ್ತ್ರದ ಆವೃತ್ತಿ ಬಂದಿತ್ತು. ಈ 2 ಆವೃತ್ತಿಗಳಲ್ಲಿ ಸಾಕಷ್ಟು ಇವೆಲ್ಲ ಇದ್ದದ್ದು ಹೌದಾದರೂ ಅವುಗಳ ಅರ್ಥವಾಗಲಿಲ್ಲವೋ ಗಮನಿಸಲಿಲ್ಲವೋ ತಿಳಿಯೋದಿಲ್ಲ. ಅಂದರೆ ನಮಗೆ ಗೊತ್ತಾಗುತ್ತದೆ ತುಂಬ ದೊಡ್ಡ ವಿದ್ವಾಂಸರಾಗಿದ್ದರೂ ಎಷ್ಟೋ ಬಾರಿ ಕ್ರಿಟಿಕಲ್ ಅಪ್ಯಾರೇಟಸ್ ಅಂತ ಏನು ಉಂಟು ಅವರ ಚರ್ಚೆಗೆ ಬೇಕಾದದ್ದನ್ನು ಒಳಗೊಳ್ಳದೇ ಇದ್ದರೆ ಏನು ಗತಿ ಆಗುತ್ತದೆ ಅಂತ. ಅದರೊಳಗೂ ಇಂಟರ್ ಡಿಸಿಪ್ಲಿನರಿ ಅಂತೀವಲ್ಲ, ಬಹುಶಾಖೆಗಳಿಂದ ಬಹುವಿದ್ಯೆಗಳಿಂದ ವಿಮೃಷ್ಟವಾಗಬೇಕಾದ ಸಂದರ್ಭಗಳಲ್ಲಿ ತುಂಬ ಕಷ್ಟ ಆಗಿಬಿಡ್ತದೆ. ಅಶ್ವಮೇಧ ಯಾಗ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಚರ್ಚೆಗಳಾಗಿವೆ. ಅರೆ ಯಾರು ಶ್ರೌತ ಸೂತ್ರಗಳಲ್ಲಿ ಏನು ಹೇಳಿದೆ ಅಂತ ನೋಡದೆ ರಾಮಾಯಣದಲ್ಲಿಯೋ ಮಹಾಭಾರತದಲ್ಲಿಯೋ ಅಶ್ವಮೇಧದ ಬಗ್ಗೆ ಏನಿದೆ ಉಲ್ಲೇಖ ಅಂತ ಇಟ್ಟುಕೊಂಡು ಹೋಗುವಂಥದ್ದು, ಹೀಗೆ ಮಾಡಿಕೊಂಡು ಎಷ್ಟೆಷ್ಟೋ ತಪ್ಪುಗಳನ್ನು ಎಷ್ಟೆಷ್ಟೋ ಅಬದ್ಧಗಳನ್ನು ಹೇಳುವಂತೆ ಆಗಿದೆ. ಈ ಮಾತ್ರಕ್ಕೆ ಬಂದರೆ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರಂಥ ಮಹಾ ವಿದ್ವಾಂಸರುಗಳು ಶಂಕರ ಭಾಷ್ಯವನ್ನೇ ನೋಡಿರಲಿಲ್ಲ ಅನ್ನೋದನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ತೋರ್ಪಡಿಸಿದ್ದಾರೆ. ಅವರೆಲ್ಲ ವಿಮುಕ್ತಾತ್ಮರ ಇಷ್ಟಸಿದ್ಧಿ ಗ್ರಂಥವನ್ನು ಪ್ರಧಾನವಾಗಿಟ್ಟುಕೊಂಡು ಪೂರ್ವಪಕ್ಷ ಮಾಡಿದ್ರು ಅಂತ. ಇಂದೂ ಅಷ್ಟೇ ನ್ಯಾಯಾಮೃತ ಅದ್ವೈತ ಸಿದ್ಧಿ ಅಂತ ಎಣ್ಣೆ ಸೀಗೆಕಾಯಿ ತರಹ ಜುಟ್ಟು ಹಿಡ್ಕೊಂಡು ಕೇಶಾಕೇಶಿ ದಂಡಾದಂಡಿ ಕಚಾಕಚಿ ಅಂತಂತೀವಿ, ಆ ರೀತಿಯ ಜಗಳಗಳಾಡ್ತಾರೆ. ಆ 2 ವಾದಗಳು ಮಾಡೋರು ಮಧುಸೂದನ ಸರಸ್ವತಿಗಳ ಅದ್ವೈತ ಸಿದ್ಧಿಯನ್ನು ಒಂದು ಕಡೆ, ಅದರ ವ್ಯಾಖ್ಯಾನವಾಗಿ ಗುರುಚಂದ್ರಿಕಾ, ಲಘುಚಂದ್ರಿಕಾ, ವಿಠಲೇಶಿ ಈ ರೀತಿಯಾದದ್ದನ್ನು, ಹಾಗೆ ನ್ಯಾಯಾಮೃತ ಅದರ ಮೇಲೆ ತರಂಗಿಣಿ, ಆಮೋದ, ಕಂಟಕೋದ್ಧಾರ ಈ ರೀತಿಯಾಗಿ ಇವುಗಳನ್ನು ಇಟ್ಟುಕೊಂಡಿದ್ದಾರೆ. ಈ 2ಕ್ಕೂ ಹಿಂದಿನ ಬೇಸಿಸ್ ಆಗುವಂತಹ ಮಧ್ವಾಚಾರ್ಯರ ಗ್ರಂಥಗಳು ಭಾಷ್ಯಗಳು ಏನು ಹೇಳುತ್ತವೆ, ಇತ್ತ ಕಡೆಗೆ ಶಂಕರ ಭಾಷ್ಯ ಏನು ಹೇಳುತ್ತೆ ಅಂತ ನೋಡೋದಕ್ಕೆ ಹೋಗೋದಿಲ್ಲ. ಅಂದರೆ ವಾದಗ್ರಂಥಗಳ ಆ ಚೌಕಟ್ಟಿನಲ್ಲಿರ್ತಾರೆ ಹೊರತುನುವೆ ಭಾಷ್ಯ ಗ್ರಂಥಗಳನ್ನು ಏನು ಅಂತ ನೋಡೋಕ್ಕೆ ಹೋಗೋದಿಲ್ಲ. ಭಾಷ್ಯ ಗ್ರಂಥಗಳನ್ನು ನೋಡಿದ್ರೆ ಸಮನ್ವಯಕ್ಕೋ ವಿವೇಕಕ್ಕೋ ಒಂದು ಅವಕಾಶ ಆಗಬಹುದು. ನಾಟ್ಯಶಾಸ್ತ್ರ ನೋಡಿದ್ರೆ ಆ ರೀತಿಯಾದದ್ದಾಗ್ತಾ ಇತ್ತು. ನಾಟ್ಯಶಾಸ್ತ್ರಕಾರ ಸ್ಪಷ್ಟವಾಗಿ ಧ್ರುವಗೀತಗಳು ಇವುಗಳನ್ನು ಕವಿಗಳು ಬರೆಯುವಂಥದ್ದಲ್ಲ, ಇವುಗಳನ್ನು ನಾಟ್ಯದ ಕಂಪನಿಯವರೇ ಬರ್ಕೋತಾರೆ. ಮತ್ತು ನಮ್ಮ ಭಾರತೀಯ ರಂಗಭೂಮಿಯ ಡೈನಮಿಕ್ಸ್ ಇದೆಯಲ್ಲ, ಸಂಸ್ಕೃತ ನಾಟಕಗಳು ತೀರಾ ಈಚಿನವರೆಗೂ ಮಾಡ್ತಾಯಿದ್ರು.
ಅಲ್ಲಲ್ಲಿ ನಡೀತಾ ಇದ್ವು. ಕೇರಳದಲ್ಲಂತೂ ಯಥೇಷ್ಟವಾಗಿ ನಡೀತಾ ಇತ್ತು. ಅಲ್ಲೆಲ್ಲ ಧ್ರುವಗೀತೆಗಳು ಮಲಯಾಳಂನಲ್ಲಿರ್ತಾ ಇದ್ವು, ಮಣಿಪ್ರವಾಳದಲ್ಲಿರ್ತಾ ಇದ್ವು. ಮಲಯಾಳಂನ ಮತ್ತು ಸಂಸ್ಕೃತವನ್ನು ಬೆರೆಸಿಕೊಂಡು ಮಾಡ್ತಾಯಿದ್ರು. ಅಂದರೆ ಜನಸಾಮಾನ್ಯರಿಗೆ ಸಂದರ್ಭ ಸೂಕ್ಷ್ಮತೆಗಳು ಮುಟ್ಟಬೇಕು ಅಂತ ಮೂಲ ಶ್ಲೋಕಗಳಿಗೆ ಸಂವಾದಿಯಾಗುವಂತೆ ದೇಶಭಾಷೆಯಲ್ಲಿ, ಪ್ರಾಕೃತ ಅಂದರೆ ದೇಶಭಾಷೆ, ಆಯಾ ದೇಶೇ ವಿದ್ಯಮಾನ ಪ್ರಾಕೃತ ಭಾಷಾ, ಆ ಪ್ರಾಕೃತ ಭಾಷೆಗಳಲ್ಲಿ ಅದರಿಂದಲೇ ಈ ಒಂದು ಅಪಭ್ರಂಶ ಗೀತೆಗಳು ಅಂತ ಬಂದಿರೋದು ಯಾವುದಕ್ಕೆ ಅಂತಂದರೆ, ಅಪಭ್ರಂಶ ಯುಗದಲ್ಲಿ ಈ ಒಂದು ವಿಕ್ರಮೋರ್ಷಿಯ ರಂಗಕ್ಕೆ ಪ್ರಯೋಗಕ್ಕೆ ಬಂದಾಗ ಬರ್ಕೊಂಡಿದ್ದಾಗಿತ್ತು. ಯಾಕೆಂದರೆ ಕಾಳಿದಾಸನ ಕಾಲದಲ್ಲಿ ಅಪಭ್ರಂಶ ಭಾಷೆಯೇ ಹುಟ್ಟಿರಲಿಲ್ಲ. ಆಗಿದ್ದಿದ್ದು ಶೌರಸೇನಿ, ಮಾಗಧಿ, ಮಹಾರಾಷ್ಟ್ರಿ, ಈ ರೀತಿಯಾದಂಥ ಭಾಷೆಗಳು, ಪೈಶಾಚಿ. ಅಪಭ್ರಂಶ ಹುಟ್ಟಿಯೇ ಇರಲಿಲ್ಲ. ಅದು ಹೇಗಿದೆ ಅಂತಂದರೆ, ಬೆಂಗಳೂರಿನ ಇವತ್ತಿನ ಕನ್ನಡದಲ್ಲಿ ಹರಿಹರರೋ, ರಾಘವಾಂಕನೋ, ಪಂಪನೋ, ಅವನ ಹಿಂದೆ ಇದ್ದ ಅಸಗನೋ, ಗುಣವರ್ಮನೋ ಬರದ ಅಂತಂದಂಗೆ ಆಗುತ್ತೆ. ಹೀಗಾಗಿ ಅಲ್ಲ, ಆಯಾ ಕಾಲದಲ್ಲಿ ಆಯಾ ಪ್ರಾದೇಶಿಕವಾದ ಪ್ರಯೋಗಗಳ ಬಗ್ಗೆ ಹೋದಾಗ, ಗುಜರಾತ್ನಲ್ಲಿ ಹೋದಾಗ ಲಾಠಿ ಪ್ರಾಕೃತದಲ್ಲಿ ಬರ್ಕೊಳ್ತಾ ಇದ್ದರು ಈ ಧ್ರುವಗೀತೆಗಳನ್ನು. ಮಹಾರಾಷ್ಟ್ರಕ್ಕೆ ಬಂದಾಗ ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿ ಬರ್ಕೊಳ್ತಾ ಇದ್ದರು. ದಕ್ಷಿಣ ಭಾರತಕ್ಕೆ ಬಂದಾಗ ದಾಕ್ಷಿಣಾತ್ಯ ಪ್ರಾಕೃತದಲ್ಲಿ ಬರಿತಾ ಇದ್ದರು. ಅಥವಾ ಇತ್ತ ಕಡೆಗೆ ಪೂರ್ವ ಭಾರತಕ್ಕೆ ಹೋದಾಗ ಮಾಗಧಿಯಲ್ಲಿಯೋ ಅರ್ಧ ಮಾಗಧಿಯಲ್ಲಿಯೋ ಬರಿತಾ ಇದ್ದರು. ಹೀಗೆ ಆಯಾ ರೀಜನಲ್ ಲ್ಯಾಂಗ್ವೇಜಸ್ ಅಂತ ಏನು ಕರಿತೀವಿ ಅದರೊಳಗೆ ನಡೀತಾ ಇತ್ತು ಈ ಹಾಡುಗಳು. ಈ ಮೂಲಕ ಜನಕ್ಕೆ ಇದೊಂದು ಸಬ್ ಟೈಟಲ್ಸ್ ಇದ್ದಂಗೆ ಜನಕ್ಕೆ ಅರ್ಥವಾಗ್ತಾ ಇತ್ತು. ಮತ್ತು ಅದನ್ನು ಇನ್ನಷ್ಟು ಸ್ಪಷ್ಟ ಮಾಡೋದಕ್ಕೆ ಹಾಡು, ಅದು ಅಂದರೆ ಆ ಗೀತಕ್ಕೆ ಗಾನ ಮತ್ತು ವಾದ್ಯ, ಅಭಿನಯ, ನೃತ್ಯ ಎಲ್ಲ ಸೇರಿಕೊಳ್ತಾ ಇತ್ತು. ಎಲ್ಲೆಲ್ಲ ಏನೇನೆಲ್ಲ ಅಬದ್ಧಗಳು ಬರೆದು ಬಿಟ್ಟಿದ್ದಾರೆ ಅಂದರೆ, ಪುರೂರವ ಉರ್ವಶಿಯ ಪ್ರಿಯತಮನಾದ್ದರಿಂದ ಇವನು ಒಂದಷ್ಟು ನೃತ್ಯ ಕಲಿತಿದ್ದ, ಅದಕ್ಕೆ ಇಲ್ಲಿ ನೃತ್ಯ ಮಾಡುವ ಅವಕಾಶ ಬಂದಿದೆ. ಸಂಸ್ಕೃತ ರಂಗಭೂಮಿಯಲ್ಲಿ ಪ್ರತಿ ಪಾತ್ರಕ್ಕೂ ನೃತ್ಯ ಬಂದಿರಬೇಕು. ಅವನು ಋಷಿಯಾಗಿದ್ದರೂ ನೃತ್ಯ ಮಾಡಬೇಕು, ರಾವಣ ಆಗಿದ್ದರೂ ನೃತ್ಯ ಮಾಡಬೇಕು, ಎಲ್ಲಕ್ಕೂ ಉಂಟು. ಯಕ್ಷಗಾನದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಹೆಜ್ಜೆ ಇರಬೇಕು ಅಂತಿಲ್ವೇ? ನೌಟಂಕಿನಲ್ಲಿಲ್ವೇ? ಚಾವ್ನಲ್ಲಿ ಇಲ್ವೇ? ಆ ತರಹ ಪ್ರತಿ ರಂಗಕ್ಕೆ ಪ್ರವೇಶ ಮಾಡುವ ಎಲ್ಲ ಪಾತ್ರಗಳಿಗೂ ಕೂಡ ಚಾರಿ, ಅಂಗಹಾರ, ಕರ್ಣ, ನೃತ್ಯಹಸ್ತಾದಿಗಳು, ಮಂಡಲ ಮೊದಲಾದ ಸಮಸ್ತಗಳ ಅಭ್ಯಾಸವೂ ಇದ್ದಿರಬೇಕು ಅಂತ ಗೊತ್ತಾಗುತ್ತೆ. ದೇ ವರ್ ಟ್ರೈನ್ಡ್ ಫಾರ್ ದಟ್. ಅಂದರೆ ಇವರು ಎಷ್ಟು ಅಬದ್ಧವಾಗಿ ನೋಡ್ಕೊಂಡು ಬಿಟ್ಟಿದ್ದಾರೆ ಪಾಪ. ಗೊತ್ತಾಗದೆ ಏನೇನೋ ಅಸ್ಯೂಮ್ ಮಾಡಿಕೊಂಡು ಯಾವ್ಯಾವುದೋ ರೀತಿಯಲ್ಲಿ ನಡೆಯುವಂಥದ್ದಾಗ್ಬಿಟ್ಟಿದೆ. ಇವೆಲ್ಲ ನೋಡಿದ್ರೆ ಕಾಳಿದಾಸನ ಈ ಕೃತಿಯಲ್ಲಿ ಯಾವುದೋ ಒಂದು ಅಪಭ್ರಂಶದ ಭಾಷೆಯ ಯುಗದಲ್ಲಿ 1-2 ಹಸ್ತಪ್ರತಿಗಳಲ್ಲಿ ಮಾತ್ರ ಕಂಡುಬರುತ್ತವೆ. 8 ಹಸ್ತಪ್ರತಿಗಳು ಸಿಗುತ್ತವೆ ವಿಕ್ರಮೋರ್ಷಿಯದ್ದು. ಅದರೊಳಗೆ 2 ಹಸ್ತಪ್ರತಿಗಳೊಳಗೆ ಈ ಅಪಭ್ರಂಶದ್ದು ಇವೆ. ಅದು ಉತ್ತರ ಭಾರತದ ಕಡೆ ಇವೆ, ದಾಕ್ಷಿಣಾತ್ಯದಲ್ಲಿಲ್ಲ. ಕಾಟೈವೇಮ ಅಂತ ಹೆಸರಾದಂಥ ಅವನು ಕರ್ಪೂರ ವಸಂತರಾಯ ಅಂತ ಇದ್ದ ನಮ್ಮ ಆಂಧ್ರ ಪ್ರದೇಶದ ರೆಡ್ಡಿ ರಾಜ್ಯದ ರಾಜ, ಅವನ ಹೆಸರಿನಲ್ಲಿರುವ ವ್ಯಾಖ್ಯಾನದಲ್ಲಿ ಈ ಅಪಭ್ರಂಶ ಗೀತೆಗಳಿಗೆ ವ್ಯಾಖ್ಯಾನ ಇಲ್ಲ. ಆದರೆ ರಂಗನಾಥ ಅಂತ ಉತ್ತರ ಭಾರತದ ಕಡೆಯವನು ಮರೆದಂಥ ವ್ಯಾಖ್ಯಾನದಲ್ಲಿ ಉಂಟು. ಅಂದರೆ ಉತ್ತರ ಭಾರತದ ಆ ಒಂದು ಅಪಭ್ರಂಶ ಯುಗದ ಕಾಲದಲ್ಲಿ ಈ ಗೀತೆಗಳು ಬಂದಿರಬೇಕು. ಆಗಲೂ ನಡೀತಾ ಇತ್ತು. ಕಾಳಿದಾಸ ವಾಸ್ ಪಾಪ್ಯುಲರ್ ಆನ್ ಸ್ಟೇಜ್ ಆಲ್ಸೋ ಅಂತ ಗೊತ್ತಾಗುತ್ತದೆ. ಅದು ಬಿಟ್ಟು ಇನ್ನೇನೂ ಅಲ್ಲ. ಮತ್ತು ಇದೊಂದೇ ಅಂಕಕ್ಕೆ ಏನಂತಂದರೆ, ಆಗೆಲ್ಲ ಒಂದೊಂದು ದಿವಸ ಒಂದೊಂದು ಅಂಕ ನಡೀತಾ ಇತ್ತು. ಈ ಹಾಡು ಕುಣಿತಗಳಿಂದ ಸುಮಾರು ಒಂದು 4-5 ಗಂಟೆಗಳ ಕಾಲ ನಡೀತಾ ಇತ್ತು. ರಾತ್ರಿ ಇಡೀ ನಡೆಸಬೇಕು, ಹಾಗೆ ಮಾಡ್ತಾಯಿದ್ರು. ಕೇರಳದಲ್ಲಿ ಕೂಡ ನೋಡಿದ್ರೆ ಗೊತ್ತಾಗುತ್ತದೆ. ಕೇರಳದ ಒಂದು ನಾಟ್ಯ ಪರಂಪರೆಯನ್ನು ಗಮನಿಸಿದ್ರೆ, ಕೂಡಿಯಾಟ್ಟಂ ಅಂತ ಚಾಕ್ಯಾರರು ಅಲ್ಲಿ ಅವರು ನಿರ್ವಹಣಂ ಅಂತ ಒಂದು ಪ್ರತ್ಯೇಕವಾದ ಸ್ಟೇಜ್ ಮ್ಯಾನ್ಯುಯಲ್ನೇ ಮಾಡ್ಕೊಳ್ತಾಯಿದ್ರು. ಪ್ರತಿಯೊಂದು ನಾಟ್ಯಕ್ಕೂ ಕೂಡ, ನಾಟಕಕ್ಕೂ ಅಥವಾ ರೂಪಕಕ್ಕೂ ಕೂಡ ಒಂದು ಸ್ಟೇಜ್ ವರ್ಷನ್ ಅಂತ ಕರಿತೀವಲ್ಲ, ಸ್ಟೇಜ್ ಡ್ರಾಫ್ಟ್ ಅಂತ ಇರ್ತಾಯಿತ್ತು, ರಂಗಪಾಠ್ಯ ಅಂತ. ಅಲ್ಲಿ ವಿಸ್ತರಣಕ್ಕೆ ಬೇಕಾದಷ್ಟು ಅವಕಾಶ ಇರ್ತಾಯಿತ್ತು. ಹಲವು ರಾತ್ರಿಗಳು ಮಾಡ್ತಾಯಿದ್ರು. 40-45 ರಾತ್ರಿಗಳು ಮಂತ್ರಾಂಕ ಅಂತ ಒಂದು ಪ್ರತಿಜ್ಞಾ ಯೋಗಂಧರಾಯಣದ 3ನೇ ಅಂಕವನ್ನು ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಹೀಗಾಗಿ ನಾವು ಈ ಒಂದು ಅಂಕದಲ್ಲಿ ಬರುವಂಥ ಪ್ರಾಕೃತ ಗೀತೆಗಳಿಗೆ ಕಾಳಿದಾಸ ಲೇಖಕ ಅಲ್ಲ. ಮತ್ತು ಅಲ್ಲಿ ರಿಪಿಟೇಷನ್ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ ಏನೆಲ್ಲ ಹೇಳಿದ್ದಾರೆ. ಅಭಿನಯದಲ್ಲಿ ಇರೋಲ್ಲ ರಿಪಿಟೇಷನ್ನು. ಅಲ್ಲಿ ಪ್ರಾಣಿಯೋ ಪಕ್ಷಿಯೋ ಪುನರುಕ್ತವಾಗುತ್ತದೆ, ಕೆಲವೊಂದು ಭಾವಗಳು ಹಾಗೆಯೇ ಬರುತ್ತದೆ. ಆ ಭಾವನೆಯನ್ನೆಲ್ಲ ಅಭಿನಯದಲ್ಲಿ ಅಭಿರಾಮವಾದ ರೀತಿಯಲ್ಲಿ ತೋರಿಸ್ತಾ ಇದ್ದರು ಅನ್ನುವುದು ಗೊತ್ತಾಗುತ್ತದೆ. ಇಂಡಿಯನ್ ಥಿಯೇಟ್ರಿಕಲ್ ಟ್ರೆಡಿಷನ್ ಗೊತ್ತಿಲ್ಲದೆ ಇದ್ದಾಗ ಈ ಥರದ್ದು ಏನೇನೋ ಊಹಾಪೋಹಗಳನ್ನು ಮಾಡುವಂಥದ್ದಾಗುತ್ತದೆ. ಅಂದರೆ ಎಷ್ಟೋ ಬಾರಿ ನಮಗೆ ಒಂದು ವಿದ್ಯೆಯ, ಒಂದು ಶಾಸ್ತ್ರದ ಆಚಾರ್ಯರುಗಳು, ಋಷಿಗಳು ಯಾರು ಏನು ಹೇಳಿದ್ದಾರೆ ಅನ್ನುವುದರ ಅರಿವಿಲ್ಲದೆ ಇದ್ದರೆ ಯಾವ್ಯಾವುದೋ ಸಿದ್ಧಾಂತಗಳನ್ನು ಹೇಗೇಗೋ ಮಾಡಿ
ಅದು ಮತ್ತೆ ಸತ್ಯದ ಬೆಳಕಿನಲ್ಲಿ ನೋಡಿದಾಗ ಪಾಪ ಎಷ್ಟು ದೊಡ್ಡ ವಿದ್ವಾಂಸರು ಎಂತೆಂಥ ಶೀರ್ಷಾಸ್ತ್ರಗಳನ್ನು ಹಾಕಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ವ್ಯರ್ಥ ಸಾಹಸವಾಯಿತಲ್ಲ ಅಂತ ಅನಿಸುತ್ತದೆ. ಇರಲಿ, ಅಡ್ಡಿ ಇಲ್ಲ. ನಮ್ಮಗಳಿಗೆ ಇವಾಗ ಅವೆಲ್ಲ ಸ್ಪಷ್ಟವಾಗಿರೋದ್ರಿಂದ ತೊಂದರೆ ಇಲ್ಲ. ಇನ್ನು ನಾವು ನೇರವಾಗಿ ಈ ಅಂಕದ ರಸ ಸಂದರ್ಭಗಳಿಗೆ ಹೋಗೋಣ. ಪುರೂರವ ಉನ್ಮತ್ತನಾಗಿದ್ದಾನೆ. ಬರ್ತಾನೆ, ಅವನು ಮೋಡವನ್ನು ಕಂಡು ರಾಕ್ಷಸ, ಅವಳು ಊರ್ವಶಿ, ಈ ರಾಕ್ಷಸ ಅಂದರೆ ಕೇಶಿ ರಾಕ್ಷಸ ಪ್ರಾಯಶಃ ಅವನಿಂದ ಅಪಹೃತಳಾಗಿದ್ದಾಳೆ ಅಂತ ಭಾವಿಸಿಕೊಂಡು ದುರಾತ್ಮನ್ ರಕ್ಷ ತಿಷ್ಟ ತಿಷ್ಟಮೇ ಪ್ರೇತಮ ಮಾದಾಯ ಗಚ್ಚಸಿ ಅಂತ ಹೇಳಿ ಅವನು ಲೋಷ್ಟಂ ಗೃಹೀತ್ವ ಹಂತುಂ ಧಾವನ್, ಒಂದು ಮಣ್ಣಿನ ಹೆಂಟೆ ತೊಗೊಂಡು ಹೊಡೆಯೋದಕ್ಕೆ ಹೋಗಿದ್ದಾನೆ. ಉನ್ಮತ್ತನಾಗಿದ್ದಾನೆ. ಮೋಡವನ್ನು ನೋಡಿಕೊಂಡು ಅಯ್ಯೋ ಇದು ಹಾಗಲ್ಲ, ಶೈಲ ಶಿಖರಾದ್ ಗಗನ ಉತ್ಪತ್ಯ ಬಾಣೈಹಿ ಮಾಂ ಅಭಿವರ್ಷತಿ, ಇವನು ಯಾರೋ ಬೆಟ್ಟ ಹತ್ತಿಬಿಟ್ಟು ನನ್ನನ್ನು ಬಾಣಗಳಿಂದ ಬಡಿತಾ ಇದ್ದಾನೆ ಅಂತ ಅಂದುಕೊಂಡು ನೋಡಿ ಅಲ್ಲ ಅಲ್ಲ ಅಂತ ಮತ್ತೆ ತನ್ನ ಸಮಾಧಾನಕ್ಕೆ ಬರ್ತಾನೆ. ಏನು, ಇಲ್ಲಿರುವುದು ರಾಕ್ಷಸ ಅಲ್ಲ, ನವಜಲಧರ ಸನ್ನದ್ಧೋಯಂ ನದೃಪ್ತ ನಿಶಾಚರ ಸುರಧನುರಿದಂ ದೂರ ಕೃಷ್ಣಂ ನ ನಾಮ ಶರಾಸನಂ ಅಯಮಪಿ ಪಟುರ್ಧಾರಾಸಾರೋ ನ ಬಾಣ ಪರಂಪರ ಕನಕ ನಿಕಷ ಸ್ನಿಗ್ಧ ವಿದ್ಯುತ್ ಪ್ರಿಯ ನ ಮಮೋರ್ವಶಿ. ಇಲ್ಲಿ ಕನ್ಫ್ಯೂಷನ್ ಆಗಿದೆ. ಇಟ್ ಈಸ್ ಮಿಸ್ಪ್ಲೇಸ್ಡ್ ಐಡೆಂಟಿಟಿ. ಮೋಡ ಇರೋದು ರಾಕ್ಷಸ ಅಲ್ಲ, ಇಲ್ಲಿರುವುದು ಕಾಮನ ಬಿಲ್ಲು ಅವನ ಬಿಲ್ಲಲ್ಲ, ಇಲ್ಲಿರುವುದು ಬಾಣಗಳ ಧಾರೆ ಅಲ್ಲ ಮಳೆಯ ಹನಿಗಳ ಧಾರೆ, ಇಲ್ಲಿರುವುದು ಮಿಂಚೆ ಹೊರತು ಉರ್ವಶಿ ಅಲ್ಲ ಅಂತ. ಹೀಗೆ ವಿದ್ಯುದ್ಗರ್ಭಿತವಾದ ಇಂದ್ರಚಾಪ ಮಂಡಿತವಾದ ಧಾರಾಧರ ಸಮೃಷ್ಟವಾದಂತಹ ಮೋಡವನ್ನು ನಾನು ರಾಕ್ಷಸ ಅಂತ ಭಾವಿಸಿಕೊಂಡೆ ಅಂತ ಅಂದ್ಕೋತಾನೆ. ಕನಕನಿಕಷ ಸ್ನಿಗ್ಧ ಅನ್ನುವುದು ಮೇಘದೂತಲ್ಲಿ ಕನಕನಿಕಷ ಸ್ನಿಗ್ಧಯಾ ದರ್ಶಯೋರ್ವೀಂ ಅಂತ ಆ ಉಜ್ಜಯಿನಿಯಲ್ಲಿ ಅಭಿಸಾರಿಕೆಯರಿಗೆ ದಾರಿ ತೋರಿಸುವಲ್ಲಿ ಅಂತ ನೋಡಿ. ಅದು ಮಂದಾಕ್ರಾಂತ, ಇದು ಹರಿಣಿ. ಆ ಫ್ರೇಜ್ಗಳು ಹೇಗೆ ಬರುತ್ತೆ, ಮಂದಾಕ್ರಾಂತದ ಮಧ್ಯದ ಅಂದರೆ 4 ಅಕ್ಷರ ಆದಮೇಲೆ ಬರುವಂಥ ಒಂದು 5 ಲಘುಗಳು, ಆ ಅನಾಮತ್ತಾದ ಆ ಘಟಕ ಹರಿಣಿಯಲ್ಲಿ ಮೊದಲು ಬರುತ್ತೆ. 17 ಅಕ್ಷರಗಳ ಛಂದಸ್ಸುಗಳೇ, ಆದರೆ ಅವುಗಳ ಗತಿ ವೈವಿಧ್ಯವೇ ವೈವಿಧ್ಯ. ಸೇಡಿಯಾಪು ಕೃಷ್ಣಭಟ್ರು ತಮ್ಮ ಛಂದೋಗತಿಯಲ್ಲಿ ಇದನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾರೆ. ಶಿಖರಣಿ, ಹರಿಣಿ, ಮಂದಾಕ್ರಾಂತ ಮತ್ತು ಪೃಥ್ವಿ ಇವು 4 17 ಅಕ್ಷರಗಳ ಛಂದಸ್ಸುಗಳಾದರೂ ಒಂದಕ್ಕಿಂತ ಒಂದು ಭಿನ್ನವಾದದ್ದು. ಅದರೊಳಗೆ ಹರಿಣಿ, ಶಿಖರಣಿ, ಮಂದಾಕ್ರಾಂತ ಹೆಚ್ಚು ಕಡಿಮೆ ಗುರುಲಘುಗಳ ಒಟ್ಟು ಪ್ರಪೋರ್ಷನ್ಸ್ ಒಂದೇ ಆದರೂ ಅವುಗಳ ಪ್ಲೇಸ್ಮೆಂಟ್ನಿಂದ ಎಷ್ಟು ವೆರೈಟಿ ಬಂದುಬಿಡುತ್ತೆ ಅಂತ. ಈ ಸೂಕ್ಷ್ಮಗಳು ಮಾತ್ರ ನಿಜವಾಗಲೂ ನೋಡಿದಾಗ ಕವಿಗಳು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೊರಟೋಗ್ತಾರೆ. ಅವರಿಗೆ ಬೇಡ ಅಂದರೂ ಕೆಲವು ಕ್ಯಾಚಿ ಫ್ರೈಸಸ್ ಇರುತ್ತವೆ, ಅವು ಮತ್ತೆ ಮತ್ತೆ ರಿವಿಸಿಟ್ ಮಾಡ್ತಾ ಇರ್ತವೆ. ಅದು ಬಿಡೋಕ್ಕಾಗೋಲ್ಲ. ಎಷ್ಟು ದೊಡ್ಡ ಪ್ರತಿಭಾಶಾಲಿಯಾದ ಗಾಯಕ ಆದರೂ ಕೆಲವೊಂದು ರಾಗಗಳಿಗೆ ಕೆಲವೊಂದು ರೀತಿಯಾದಂಥ ತಾಳಾವರ್ತಗಳ ಮುಕ್ತಾಯಕ್ಕೆ ಕೆಲವು ಪ್ಯಾಟ್ರನ್ಸ್ ಸಿದ್ಧವಾಗಿ ಬರ್ತಾ ಇರ್ತವೆ. ಅದು ಅವರ ಸಿಗ್ನೇಚರು ಹೌದು, ಅದು ಅವರ ಮಿತಿಯೂ ಹೌದು. ಕಾಳಿದಾಸಂದು ಹಾಗೆ ಕಾಣಿಸುತ್ತೆ. ಆಮೇಲೆ ಅಯ್ಯೋ ಎಲ್ಲಿ ಹೋಗ್ಬಿಟ್ಲು ಅವಳು ಅಂತ ಯೋಚನೆ ಮಾಡ್ತಾನೆ. ತಿಷ್ಠೇತ್ ಕೋಪವಶಾತ್ ಪ್ರಭಾವ ಪಿಹಿತ ದೀರ್ಘಂ ನ ಸಾ ಕುಪ್ಯತಿ ಸ್ವರ್ಗಾಯೋತ್ಪತಿತ ಭವೇತ್ ಮಯಿ ಭಾವಾರ್ದ್ರಮಸ್ಯಾ ಮನಃ ತಾಂ ಹರ್ತುಂ ವಿಬುಧದ್ವಿಷೋಪಿ ನ ಚ ಮೇ ಶಕ್ತಾ ಪುರೋವರ್ತಿನೀಂ ಸಾ ಚಾತ್ಯಂತಮ ದರ್ಶನಂ ನಯನಯೋರ್ಯಾತೇತಿ ಕೋಯಂ ವಿಧಿ. ಅವಳು ಕೋಪ ಬಂದಿರೋದ್ರಿಂದಾಗಿ ಎಲ್ಲೋ ನಿಂತಿರಬೇಕು, ಪ್ರಭಾವ ಪಿಹಿತ, ತನ್ನ ಪ್ರಭಾವಗಳಿಂದ ಮರೆಯಾಗಿರಬೇಕು, ಅಥವಾ ಅವನಿಗೆ ಗೊತ್ತಿಲ್ಲ ಅವಳು ಮಾನವಿಯಾಗಿದ್ದಾಳೆ, ಮತ್ತೊಂದು ಎಲ್ಲ ಮರೆತು ಬಿಟ್ಟಿದ್ದಾನೆ, ಎಲ್ಲೋ ಮರೆಯಾಗಿರಬೇಕು. ಆದರೆ ಮರೆಯಾಗಿದ್ದರೂ ದೀರ್ಘಂ ನ ಸಾ ಕುಪ್ಯತಿ, ಅವಳು ತುಂಬ ಹೊತ್ತು ಕೋಪ ಮಾಡ್ಕೊಳ್ಳಲ್ಲ ಅಂತ. ಒಮ್ಮೆ ಅಂದ್ಕೋತಾನೆ ಕೋಪ ಮಾಡ್ಕೊಂಡು ಮರೆಯಾಗಿರ್ಬೋದು, ಅರೆ ಇಲ್ಲ ಮರೆಯಾಗಿರೋಲ್ಲ, ಅಷ್ಟೊತ್ತು ಕೋಪ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ರಾಮಾಯಣದಲ್ಲಿ ರಾಮ ಸೀತೆಯನ್ನು ಕಳ್ಕೊಂಡಾಗ, ಅಂದರೆ ಪಂಚವಟಿಯ ಪರ್ಣಕುಟಿಯ ಆಸುಪಾಸಿನಲ್ಲಿಯೇ ಹುಡುಕಾಡ್ತಾನೆ, ಪರದಾಡ್ತಾನೆ, ಪ್ರಲಾಪ ಮಾಡ್ತಾನೆ. ಅದಕ್ಕೂ ಇದಕ್ಕೂ ತುಂಬ ಒಳ್ಳೆಯ ಸಾಮ್ಯ ಉಂಟು. ಒಂದು ಶ್ಲೋಕ ಇಲ್ಲಿ ಅಲ್ಲಿ ಒಂದೇ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಕಾಳಿದಾಸ ವಾಲ್ಮೀಕಿಯಿಂದ ತುಂಬ ಪ್ರಭಾವಿತನಾಗಿದ್ದಾನೆ. ಪೂರ್ವಕವಿಗಳ ಪೈಕಿ ವ್ಯಾಸರಿಗಿಂತ ಅವನಿಗೆ ವಾಲ್ಮೀಕಿಯಲ್ಲಿ ಹೆಚ್ಚಿನ ಆದರ ಪ್ರೀತಿ ಉಂಟು. ಶೈಲಿಯಲ್ಲಿ ಕೂಡ ಸಾಕಷ್ಟು ಸಾಮ್ಯವನ್ನು ಕಾಣ್ತೀವಿ. ಸ್ವರ್ಗ ಯೋತ್ಪತಿತ ಭವೇತ್, ಇಲ್ಲ ಸ್ವರ್ಗಕ್ಕೆ ಹೊರಟೋಗಬಹುದೇ, ಹಾರಿರಬಹುದೇ. ಮಯಿ ಪುನರ್ಭಾವಾರ್ದ್ರಮಸ್ಯಾ ಮನಃ, ಇಲ್ಲ ನನ್ನ ಬಗ್ಗೆ ತುಂಬ ಪ್ರೀತಿ ಉಂಟು. ತಾಂ ಹರ್ತುಂ ವಿಬುಧದ್ವಿಷೋಪಿ ನ ಚ ಮೇ ಶಕ್ತಾ ಪುರೋವರ್ತಿನಿ, ನನ್ನೆದುರಿಗಿದ್ದರೆ ಎಂಥ ರಾಕ್ಷಸನೂ ಅವಳನ್ನು ಅಪಹರಣ ಮಾಡೋಕ್ಕಾಗೋಲ್ಲ. ಆದರೆ ಸಾಚ ಅತ್ಯಂತಂ ಅದರ್ಶನಂ ನಯನಯೋ ಯಾತ, ನಯನಯೋ ಅದರ್ಶನಂ ಯಾತ, ಕಣ್ಣಿಂದ ತುಂಬ ದೂರವಾಗಿಬಿಟ್ಲಲ್ಲ, ಇದೆಂಥ ವಿಧಿ ಅಂತ ಅಂದ್ಕೋತಿದ್ದಾನೆ. ಇಲ್ಲಿ ದೊಡ್ಡ ಅಲಂಕಾರ ಅನ್ನುವುದಿಲ್ಲದೇ ಇದ್ದರೂ ಅವನ
ಹಳಹಳಿಕೆ ಇದೆಯಲ್ಲ, ಯಾಕಿರ್ಬೋದು, ಯಾಕೆ ಹಾಗಿಲ್ಲದೆ ಇರ್ಬೋದು ಅಂತ ವಿತರ್ಕ ಅನ್ನುವುದಿದೆಯಲ್ಲ, ಆ ವಿತರ್ಕ ಅನ್ನುವ ವ್ಯಭಿಚಾರಿ ಭಾವವನ್ನು ನಾವು ನೋಡ್ತೀವಿ. ಅಯೇ ಪರಾವೃತ್ತ ಭಾಗಧೇಯಾನಾಂ ದುಃಖಂ ದುಃಖಾನುಬಂಧಿ, ದುಃಖಂ ದುಃಖಾನುಬಂಧಿ ಪರಾವೃತ್ತ ಭಾಗಧೇಯಾನಾಂ. ನಮ್ಮ ಸೌಭಾಗ್ಯ ಮುಖ ತಿರುಗಿಸ್ಕೊಂಡು ಹೋಗಿದೆ, ನಮ್ಮ ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರೆಸಿದುಡೇನು ಗೈವುದು ಅಂತ ಕುಮಾರವ್ಯಾಸ ಹೇಳ್ತಾನೆ. ನಮ್ಮ ಭಾಗ್ಯ ಮುಸುಡು ತಿರುಗಿದೆ. ಪರಾವೃತ್ತ ಭಾಗಧೇಯಾನಾಂ, ಹಾಗಿದ್ದಾಗ ದುಃಖದ ಮೇಲೆ ದುಃಖ ಬರುತ್ತೆ. ಅಯಮೇಕಪದೇ ತಯಾ ವಿಯೋಗ ಪ್ರಯಯಾ ಚೋಪನತ ಸುದುಸ್ಸಹೋಮೆ ನವವಾರಿಧರೋಯಂ ಅಹೋಭಿ ನವವಾರಿಧರೋದಯಾದಹೋಭಿ ಭವಿತವ್ಯಂಚ ನಿರಾತಪತ್ವರಮ್ಯೈ. ಒಂದೇ ಹೆಜ್ಜೆಗೆ, ಒಂದೇ ಏಟಿಗೆ ಅಂತೀವಲ್ಲ, ಏಕಪದೇ ವಿಯೋಗ ಅಂತ. ಕಾಳಿದಾಸನ ಕೆಲವು ಫೇವ್ರೆಟ್ ಪದಪುಂಜಗಳಲ್ಲಿ ಒಂದು ಏಕಪದ ಅಂತ. ಕುಮಾರ ಸಂಭವದ ರತಿವಿಲಾಪದಲ್ಲಿಯೂ ಕೂಡ ಇದನ್ನೇ ಬಳಸ್ತಾನೆ. ಅಯಂ ಏಕಪದೇ ತಯಾ ವಿಯೋಗ. ಇದು ಅಲ್ಲಿ ಬಳಸಿದಂತಹ ವಿಯೋಗಿನಿ ಛಂದಸ್ಸಿಗೆ ಒಂದು ಕೊನೆಯಲ್ಲಿ ಗುರು ಸೇರಿಸಿದರೆ ಆಗುವಂಥ ಉಪಛಂದಸಿಕ. ಒಂದೇ ಹೆಜ್ಜೆಗೆ ವಿಯೋಗ ಬಂದುಬಿಡುತ್ತಲ್ಲ, ಇಷ್ಟು ಕಷ್ಟವಾದದ್ದು. ನವವಾರಿಧರೋದಯ, ಹೊಸ ಮೋಡದ ಉದಯ ಇಲ್ಲಾಗಿದೆ. ಭವಿತವ್ಯಂಚ ನಿರಾತಪತ್ವರಮ್ಯೈ. ಎಷ್ಟು ಕಷ್ಟ ಆಗಿಬಿಟ್ಟಿದೆ, ಅವಳಿಲ್ಲದೆ ಈ ಮಳೆಗಾಲವನ್ನು ದಾಟಿಕೊಳ್ಳುವುದು ಅದೆಷ್ಟು ತೊಂದರೆ, ಎಷ್ಟು ಕ್ಲೇಶದಾಯಕ. ಮುಧೈವ ಖಲು ಮಯಾ ಮನಸಃ ಪರಿತಾಪ ವೃದ್ಧಿ ಉಪೇಕ್ಷತೆ ಯಥಾ ಮುನಿಯೋಪಿ ವ್ಯಾಹರಂತಿ ರಾಜ ಕಾಲಸ್ಯ ಕಾರಣಮಿತಿ ತತ್ಕಿಮಹಂ ಜಲಧರ ಸಮಯಂ ನ ಪ್ರತ್ಯಾದಿಶಾಮಿ. ಈ ಮಳೆಗಾಲ ತಾನೇ ಯಾತಕ್ಕೆ ಬಂತು? ಮುನಿಗಳು ಹೇಳ್ತಾರೆ ರಾಜ ಕಾಲಸ್ಯ ಕಾರಣಂ ಅಂತ, ಮಹಾಭಾರತದ ಮಾತು. ನಾನೇ ಕಾಲವನ್ನು ಯಾಕೆ ಸ್ತಬ್ಧ ಮಾಡಬಾರ್ದು ಅಂತ ಅಂದುಕೋತಾನೆ. ಅಥವಾ ನ ಪ್ರತ್ಯಾದಿಶಾಮಿ ಜಲದ ಸಮಯಂ ಯತ್ ಪ್ರಾವೃಷೇಣ್ಯೇರೇವ ಲಿಂಗೈ ಮಮ ರಾಜೋಪಚಾರ ಸಂಪ್ರತಿ. ಇಲ್ಲ, ಇದನ್ನು ತಡೆಯಲೂಬಾರದು. ಯಾಕೆಂದರೆ ಈ ರಾಜೋಪಚಾರ ನನಗೆ ಮಳೆಗಾಲದಿಂದನೇ ಆಗುತ್ತದೆ. ವಿದ್ಯುಲ್ಲೇಖ ಕನಕರುಚಿರಂ ಶ್ರೀವಿತಾನಂ ಮಮಾಭ್ರಂ ವ್ಯಾಧೂಯಂತೆ ನಿಚುಲತರುಭಿ ಮಂಜರೀ ಚಾಮರಾಣಿ ಘರ್ಮಚ್ಛೇದಾತ್ ಪಟುತರಗಿರೋ ವಂದಿನೋ ನೀಲಕಂಠಾ ಧಾರಾಸಾರೋಪನಯನ ಪರಾಹ ನೈಗಮಾಸ್ಸಾನುಮಂತಹ. ಇದು ಮಂದಾಕ್ರಂಥ ಛಂದಸ್ಸು. ವಿದ್ಯುಲ್ಲೇಖೆ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ ಮಿಂಚು. ಅದು ನೋಡಿದಾಗ ಆಕಾಶ ಒಂದು ಚಪ್ಪರ ಹಾಸಿದಂತೆ ಕಾಣುತ್ತದೆ ಮಿಂಚಿನಿಂದ. ರಾಜ ಸಿಂಹಾಸನದ ಮೇಲೆ ಕೂತರೆ ಒಳಗಡೆಯಾಗಲಿ ಹೊರಗಡೆಯಾಗಲಿ ಅಲ್ಲಿ ಮೇಲೆ ಒಂದು ಬೆಳ್ಳಗಿರ್ತಕ್ಕಂಥ ಬಂಗಾರದ ಜರಿ ಕುಸುರಿ ಇರುವ ಒಂದು ಬಟ್ಟೆಯನ್ನು ಕಟ್ತಾ ಇದ್ರು. ಅದು ಬಾಣಭಟ್ಟನ ಕಾಲದಲ್ಲಿ, ಕಾಳಿದಾಸನ ಕಾಲದಲ್ಲಿ ಇದ್ದಂಥದ್ದು. ಕ್ಯಾನೋಪಿ ಅಂತ ನಾವು ಕರೀಬಹುದು. ಅಜಂತ ಪೇಂಟಿಂಗ್ಸಲ್ಲಿ ಈಗಲೂ ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಉಂಟು. ಆಮೇಲೆ ಇತ್ತ ಕಡೆಗೆ ಚಾಮರಗಳಂತೆ ನಿಚುಲ ತರುಭಿ, ನಿಚುಲ ಅಂತಂದರೆ ಹೆಬ್ಬಲಸು ಗಿಡಗಳು, ಅವುಗಳು ಚಾಮರ ಬೀಸ್ತಾ ಇದೆ. ಅದು ಮಳೆಗಾಲದಲ್ಲಿ ಫಲ ಕೊಡುವಂಥದ್ದು. ಆ ರೀತಿಯಾದ ಒಂದು ವೃಕ್ಷ. ಘರ್ಮಚ್ಛೇದಾತ್ ಪಟುತರಗಿರೋ ಒಂದಿನೋ ನೀಲಕಂಠ. ಬೇಗೆ ಇಲ್ಲದ ಕಾರಣ ಮಳೆ ಬರುವುದರಿಂದ ಗರಿಕೆದರಿ ನವಿಲುಗಳು ಒಂದಿಗಳ ಹಾಗೆ ಕೇಕಾರವ ಮಾಡ್ತಾ ಇವೆ. ಇನ್ನು ಧಾರಾಸಾರ ಅಸಾರ ಯಾವುದುಂಟು, ಮಳೆಗಾಲದ ಆ ಒಂದು ರಮಣೀಯವಾದ ಮಳೆಯ ದೃಶ್ಯ ನೋಡಿದರೆ ಸಾನುವಂತಹ ನೈಗಮಾಹ ಇವ. ಬೆಟ್ಟಗಳಲ್ಲೆಲ್ಲ ಮೋಡಗಳೆಲ್ಲ ಮಳೆ ಸುರಿಸ್ತಾ ಇವೆ. ನೋಡಿದರೆ ರಾಜನ ಪರಿವಾರದಲ್ಲಿ ಈ ವಣಿಜ್ಜನ ಬಂದು ಸೇರಿಕೊಂಡಂತೆ ಶ್ರೀಮಂತಿಕೆ ಸಮೃದ್ಧಿಯ ಲಕ್ಷಣ ಮಳೆ ಅಲ್ವೇ, ಹಾಗೆ ಕಾಣಿಸುತ್ತೆ. ಅದರಿಂದ ಇದನ್ನು ತಡೀಬಾರ್ದು. ಕಿಮೇವಂ ಪರಿಚ್ಛೇದ ಶ್ಲಾಘಯ. ಆದರೆ ಈ ಥರದ ಪ್ಯಾರಫರ್ನೇಲಿಯಾನ ಕೊಂಡಾಡ್ಕೊಂಡೇನು. ಯಾವದಸ್ಮಿನ್ ಕಾನನೇ ತಾಂ ಪ್ರಿಯಾಂ ಅನ್ವೇಷಯಾಮಿ. ಅವಳಿಲ್ಲದೆ ಹೇಗೆ? ಆ ಹುಚ್ಚುತನದ ಬಗೆ ಹೇಗೆ ಅಂದರೆ ಇದು ಹೌದು, ಇದಲ್ಲ, ಇದು ಸರಿ, ಇದು ತಪ್ಪು, ಈ ರೀತಿಯಾಗಿ ಹೊಯ್ದಾಡಿಕೊಂಡು ಹೋಗುವಂಥದ್ದೇ ಆಗುತ್ತದೆ. ಹೇಳ್ತಾನೆ, ಹಂತ ಹಂತ ವ್ಯವಸಿತಸ್ಯ ಮೇ ಸಂದೀಪನಮಿವ ಸಮೃತಂ ಕುತಃ ಆರಕ್ತಕ ರಾಜಿಭಿರಿಯಂ ಕುಸುಮೈರ್ನವಕಂದಲಿ ಸಲಿಲಗರ್ಭೈ ಕೋಪಾದಂತರ್ಬಾಷ್ಪೆ ಸ್ಮರಯತಿ ಮಾಂ ಲೋಚನೆ ತಸ್ಯಾಹ. ಈ ಸ್ಮರಯತಿ ಎನ್ನುವಂಥ ಚುರಾದಿಗಣ ಸ್ಮೃಧಾತುವಿಗೆ ಉಂಟಾ ಅನ್ನುವುದು ಒಂದು ಶಂಕೆ. ಸ್ಮರತಿ ಆಗಬೇಕು, ಸ್ಮಾರಯತಿ ಇರಬೇಕಾದಂಥದ್ದು ಪದ. ಸ್ಮರಯತಿ ಇದು ವೃದ್ಧಿ ಬಂದಾಗ ಸ್ಮರಯತಿ ಆಗುವುದು ಕಷ್ಟ, ಸ್ಮಾರಯತಿ ಆಗಬೇಕು, ಆಗ ಛಂದಸ್ಸು ಹೋಗುತ್ತದೆ. ಏನೋ ಹುಚ್ಚಿನ ಬಾಯಲ್ಲಿ ಬಂದಿದ್ದು ವ್ಯಾಕರಣಕ್ಕೆ ಲೆಕ್ಕ ಇಡಬಾರ್ದು ಅಂತ ಸಮಾಧಾನ ಮಾಡ್ಕೊಳ್ಬಹುದೋ ಗೊತ್ತಿಲ್ಲ. ಇಲ್ಲಿ ನೀರು ಬಾಳೆ ಗಿಡಗಳ ಅವೆಲ್ಲ ಮಳೆಗಾಲದ್ದು. ಕಂದಲೀಶ್ಚಾನು ಕಚ್ಚಂ ಅಂತ ಮತ್ತೆ ಮೇಘದೂತದಲ್ಲಿ ಮಾತು ಬರುತ್ತೆ, ಅದನ್ನು ನೋಡ್ಬೋದು. ತುಂಬ ಸುಂದರವಾಗಿ ಹೂಗಳು ಅರಳಿವೆ.
ಆ ಕಂದಲಿ ಪುಷ್ಪಗಳ ಒಳಗೆ ಮಳೆ ನೀರು ತುಂಬಿದೆ. ನೋಡಿದರೆ ಅದನ್ನು ಕಂಡಾಗ ಕಣ್ಣೀರು ತುಂಬಿಕೊಂಡ, ಕಣ್ಣೀರು ತುಂಬಿ ತುಳುಕಾಡುವ ಅವಳ ಕಣ್ಣುಗಳು ಜ್ಞಾಪಕ ಬರ್ತಾ ಇದೆ. ಊರ್ವಶಿ ಇದು ಅಂತಂತಾನೆ. ಅದು ಕೆಂಪಗಿರ್ತಕ್ಕಂಥ ಕಂದಲಿ ಹೂಗಳು, ನೀರು ಬಾಳೆ, ಅದರೊಳಗೆ ತುಂಬ ನೀರು ತುಂಬುವಂತೆ ಅವಕಾಶ ಕೂಡ ಉಂಟು. ಈ ವಿವಾಹ ಧೂಮಾರುಣ ಲೋಚನಶ್ರೀ ಎನ್ನುವ ಮಾತು ಕಾಳಿದಾಸನ ರಘುವಂಶದಲ್ಲಿ ನೋಡ್ತೀವಿ. 13ನೇ ಸರ್ಗದಲ್ಲಿ ಸೀತೆ ರಾಮ ವಿವಾಹಿತರಾದಾಗ ಅವರ ಕಣ್ಣುಗಳು ಹೇಗೆ ಕಾಣಿಸ್ತು ಅಂತಂದರೆ ಈ ಕಂದಲಿ ಪುಷ್ಪಗಳು ಹೇಗೆ ಕೆಂಪಾಗಿರುತ್ತವೋ ಆ ರೀತಿಯಾಗಿ ವಿವಾಹದ ಧೂಮ ಕಣ್ಣಿಗೆ ತುಂಬಿಕೊಂಡು ಕೆಂಪಾಗಿ ಕಂಡದ್ದು ಅಂತ ಇಮೇಜರಿ ಬೇರೆ ಬೇರೆ ರೀತಿಯಲ್ಲಿ ಕವಿ ಬಳಸ್ತಾನೆ. ಆದರೆ ಇಲ್ಲಿ ಮಳೆ ನೀರು ತುಂಬಿಕೊಂಡಂಥ ಕಂದಲಿ ಪುಷ್ಪದ ಹಾಗೆ ಬಾಷ್ಪಾವೃತವಾದಂಥ ಅವಳ ಕೋಪದಿಂದ ಅರುಣಿತವಾದ ನೇತ್ರಗಳು ಕಾಣಿಸ್ತಾ ಇದ್ವು. ಅದು ನೋಡಿದ್ರೆ ಜ್ಞಾಪಕ ಬರುತ್ತೆ ಅಂತ. ಒಂದು ಮನಸ್ಸು ಎಲ್ಲಿಯೋ ಲಗ್ನವಾಗಿದೆ ಅಂದರೆ ಎಲ್ಲೆಲ್ಲೂ ಅದೇನೆ. ಪ್ರಾಸಾದೇಶ ದಿಶಿ ದಿಶಿಶಸ ಅಂತ ಯಾವ ಅಮರುಕ ಶತಕದಲ್ಲಿ ಬರುತ್ತೆ. ಸಾಸ ಮತ್ತೆ ಮತ್ತೆ ಅವಳೇ ಅವಳೇ ಅಂತ. ಕನ್ನಡದಲ್ಲಿ ಸಿನಿಮಾ ಹಾಡು ನಿಂತಲ್ಲೋ ಅವಳೇ ಕೂತಲ್ಲೋ ಅವಳೇ ಅಂತಿದೆಯಲ್ಲ, ಯಾರಿಗೂ ಅಷ್ಟೆ. ಅಂದರೆ ಒಂದು ಮನಸ್ಸಿಗೆ ಆ ವಿಷಯ ಬಂದ ಮೇಲೆ ಸದಾಶಿವನಿಗೆ ಅದೇ ಧ್ಯಾನ ಅಂತ ಅನ್ನೋದು ಅದೇ ತಾನೆ. ಇಫ್ ಯು ಹ್ಯಾವ್ ಎ ಹ್ಯಾಮರ್ ಇನ್ ಯುವರ್ ಹ್ಯಾಂಡ್ ದಿ ಹೋಲ್ ವರ್ಲ್ಡ್ ಲುಕ್ಸ್ ಲೈಕ್ ನೈಲ್ಸ್ ಅಂತ. ಎಲ್ಲ ಹೊಡೆಯೋಣ ಅಂತ ಅನ್ನಿಸ್ತಾ ಇರ್ತದೆ. ಅದರೊಳಗೆ ಪರಾಕಾಷ್ಠೆ ಪ್ರಣಯ. ಎಲ್ಲಿ ಹೋಗಿರ್ಬೋದು? ಅವಳು ಕಣ್ಣಿನ ನೀರು ತುಂಬಿಕೊಂಡಂಥ ರೀತಿಯಲ್ಲಿ ಕಂದಲಿ ಪುಷ್ಪ ಕಾಣಿಸ್ತಾ ಇದೆ. ಎಲ್ಲಿ ಹೋಗಿರಬಹುದು? ತತ್ರ ಭವತಿ ಮಯ ಸೂಚಯಿತವ್ಯ ಪದ್ಭ್ಯಾಂ ಸ್ಪೃಶೇದ್ ವಸುಮತೀಂ ಯದಿ ಸಾ ಸುಗಾತ್ರಿ ಮೇಘಾಭಿವೃಷ್ಟ ಸಿಕತಾಸು ವನಸ್ಥಲೀಷು ಪಶ್ಚಾನ್ನತ ಗುರುನಿತಂಬತಯ ತಥೋಸ್ಯಾಹ ದೃಶ್ಯೇತ ಚಾರು ಪದ ಪಂಕ್ತಿರ ಲಕ್ತಕಾಂಕ. ಅವಳು ನಡ್ಕೊಂಡು ಧಾವಿಸಿ ಹೋದಳು. ಭೂಮಿಗೆ ಅವಳ ಕಾಲನ್ನು ಮುದ್ದಿಸಿದ್ದರೆ ಈ ಮಳೆಗಾಲದಲ್ಲಿ ಒದ್ದೆಯಾದ ನೆಲದ ಮೇಲೆ ಅವಳ ಹೆಜ್ಜೆ ಗುರುತಾಗಬೇಕಾಗಿತ್ತು. ಅವಳು ತನ್ನ ಜಘನ ಭಾರದಿಂದ ಊರಿ ನಡೆಯುವಾಗ ಗೊತ್ತಾಗ್ತಾ ಇತ್ತು. ಮತ್ತು ಅಲತಿಗೆ ಹಚ್ಚಿಕೊಂಡ ಕಾಲಿನ ಹೆಜ್ಜೆ ಗುರುತಿನ ಕೆಂಪು ನೆಲಕ್ಕಂಟಬೇಕಾಗಿತ್ತು. ಎಲ್ಲಿ ಹೋಯಿತು ಅಂತ. ಇದನ್ನೆಲ್ಲ ಎಸ್ ವಿ ರಂಗಣ್ಣನವರು ಬರೀ ದೇಹವರ್ಣನೆ ಅಂತಾನೆ. ದೇಹ ಮೈಲಿಗೆ ಏನು, ಮನಸ್ಸು ಮಡಿ ಏನು, ನನಗೇನು ಕಾಣಿಸೋದಿಲ್ಲ. ಇದು ಮಡಿ ಆದರೆ ಅದು ಮಡಿ, ಇದು ಮೈಲಿಗೆ ಆದರೆ ಅದು ಮೈಲಿಗೆ. ಮನೋದೇಹಗಳು ಒಂದನ್ನೊಂದು ಬಿಟ್ಟಿರೋದಕ್ಕೆ ಸಾಧ್ಯವಾಗುತ್ತದೆಯಾ? ಇದೆಲ್ಲ ವಿಕ್ಟೋರಿಯನ್ ಎಟಿಕೇಟ್ ಬಂದು ತಲೆಯಲ್ಲಿ ಕೂತಂಥ ಪರಿಣಾಮವಾದದ್ದು. ನಮ್ಮ ಪ್ರಾಚೀನರಿಗೆ ಇಂಥದ್ದು ಯಾವುದು ಲಂಗು ಲಗಾಮ್ ಇರಲಿಲ್ಲಪ್ಪ. ಆ ಕ್ರಿಶ್ಚಿಯಾನಿಟಿ ಬಂದು ಸರ್ವನಾಶ ಮಾಡಿಬಿಡ್ತು. ಜಗತ್ತಿನ ಸೌಂದರ್ಯವನ್ನು 3 ಮಹಾಶತ್ರುಗಳು ನಾಶ ಮಾಡಿದ್ದು. ಒಂದು ಇಸ್ಲಾಂ, ಇನ್ನೊಂದು ಕ್ರಿಶ್ಚಿಯಾನಿಟಿ, ಮತ್ತೊಂದು ಕಮ್ಯುನಿಸಮ್. ಇವರು ಎಕ್ಸ್ಟ್ರೀಮ್ ಅಬ್ನಾರ್ಮಲ್ ಮೊರಲಿಸ್ಟ್ಗಳು. ಅದರಿಂದ ಆದಂಥದ್ದು. ಆದರೆ ಜನಜೀವನದಲ್ಲಿ, ಬದುಕಿನಲ್ಲಿ ಸೌಂದರ್ಯದ, ರಾಸಿಕ್ಯದ, ಯಾವುದನ್ನು ಸೆನ್ಶುವಲ್ ಅಂತೀವಿ ಅದರ ಬಗ್ಗೆ ಆಳವಾದ ಅಭಿನಿವೇಶ ಉಂಟು. ಹಾಗಾಗಿ ಎಂಥ ಕ್ರಿಶ್ಚಿಯಾನಿಟಿಯಲ್ಲೂ ಆರ್ಟನ್ನು ತಂದು ತೋರಿಸುತ್ತೆ, ಎಂಥ ಇಸ್ಲಾಂನಲ್ಲೂ ಸೀಳಿಕೊಂಡು ಬರುತ್ತದೆ ನೋಡಿ. ಹಾಗಾಗಿಯೇ ಆ ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್ ಅಂತೆಲ್ಲ ಯಾವುದು ಆ ವಲಯದಲ್ಲಿತ್ತು, ಅಲ್ಲಿಂದ ಯುರೋಪಿಗೆ ಹೋದ ತಕ್ಷಣ ಬೇಡ ಬೇಡ ಅಂತಂದರೂ ಕ್ರಿಸ್ತನ್ನ ಮೇರಿನ ಮೊದಲುಗೊಂಡು ವಿಗ್ರಹೀಕರಣ ಮಾಡುವಂತೆ ಆಯಿತು. ಗಾನ, ನೃತ್ಯ ಇವೆಲ್ಲ ಬರುವಂತೆ ಆಯಿತು. ಇಸ್ಲಾಂ ಭಾರತ ದೇಶಕ್ಕೆ ಬಂದ ಮೇಲೆ ಖರಾಬಂತಿದ್ದ ಸಂಗೀತ, ವಾದ್ಯ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತು. ಸೂಫಿ ಅನ್ನೋ ಪಂಥ ಬಂದಿದ್ದೇನೆ ನಮ್ಮ ದೇಶದಿಂದ. ಈ ಥರ ಎಲ್ಲ ನಾವು ನೋಡ್ತೀವಿ. ಇನ್ನು ಕಮ್ಯುನಿಸಮ್ ಅಂತೂ ಅದು ಬಿಡಿ, ಅದು ಒಂಥರ ಅದಕ್ಕೆ ಹೋಲಿಕೆಯೇ ಇಲ್ಲ. ಆ ಬಾಂಬಿಗೆ ಯಾವ ಹೋಲಿಕೆಯೂ ಇಲ್ಲ. ಆದರೆ ಅದು ತನ್ನ ವೈರಸ್ದಿಂದ ತಾನೇ ಸತ್ತು ಹೋಗ್ತಾ ಇದೆ. ಅಂದರೆ ತನಗೆ ತಾನೇ ಶತ್ರುವಾಗಿ ತಿಂದುಕೊಂಡು ಹೋಗುವಂಥದ್ದು. ರಾಸಿಕ್ಯ ಬೇಕು. ಅಲ್ಲಿ ಮನೋದೇಹಗಳ ಅವಿನಾಭಾವವಾದ ಸಂಬಂಧಗಳನ್ನು ನೋಡ್ತೀವಿ. ಮತ್ತು ಸಂಸ್ಕೃತ ಸಾಹಿತ್ಯ ಪರಂಪರೆಯೇ ಹಾಗೆ ಉಂಟು. ಅದನ್ನು ಏನು ಹೇಳೋಕ್ಕಾಗೋದಿಲ್ಲ. ಭಾರತೀಯರೆಲ್ಲ ಅತಿಕಾಮಿಗಳು ಅಂತಂದರೆ ಅಂದುಕೊಂಡು ಹಾಳಾಗಲಿ. ಅಸ್ತು ನಾಮ ಕೋವಾ ದೋಷ ಹತ್ರ. ಗುಣವೇ ಇದು, ಇನ್ನೇನೂ ಅಲ್ಲ. ನಮ್ಮ ದೇವತೆಗಳೇ ಹಾಗಿದ್ದಾರೆ, ನಮ್ಮ ಜೀವಭಾವವೇ ಆಗಿದೆ, ಇನ್ನೇನು ಮಾಡೋದು? ಈ ದಾರಿ ನನಗೆ ಗೊತ್ತಾಗ್ತಾ ಇದೆ. ಯಾಕೆ? ತಸ್ಯಾಹ ಕೋಪನಾಯಾಹ ಮಾರ್ಗ ಅನುಮೀಯತೆ ಹೃತೋಷ್ಠರಾಗೈರ್ನಯನೇ ನಯನೋದ ಬಿಂದುಭಿ ನಿಮಗ್ನನಾಭೇ ನಿಪತದ್ಭಿರಂಕಿತಂ ಚ್ಯುತಂ ವೃಷಾ ಭಿನ್ನ ಗತೇರ ಸಂಶಯಂ ಶುಕೋದರ ಶ್ಯಾಮಮಿದಂ ಸ್ತನಾಂಶುಕಂ. ಅವಳು ಕಣ್ಣೀರು ದಡ ದಡ ಬಿದ್ದು ತುಟಿ ಮೇಲೆ ಇಳಿದು ತುಟಿ ಬಣ್ಣ ಹೊರಟು ಹೋಗಿದೆ. ನಿಮ್ನ ನಾಭಿ. ಅವಳು ತೆಳ್ಳಗಿನ ಬಡ ಹೊಟ್ಟೆಯವಳು, ತೆಳು ಹೊಟ್ಟೆಯವಳು ಹೆಜ್ಜೆ ಹಾಕಿಕೊಂಡು ಹೋಗ್ತಾ ಇದ್ದರೆ ಆ ಕಣ್ಣೀರು ಮತ್ತೆ ಮತ್ತೆ ಎದೆಯ ಕಟ್ಟಿನ ಮೇಲೆ, ಅಂದರೆ ಸ್ತನವಸ್ತ್ರ ಅಂತೆಲ್ಲ ರವಿಕೆಯ ಮೇಲೆ ಬಿದ್ದಿದೆ. ಅವಳು ಉತ್ತರೀಯದ ಮೇಲೆ ಬಿದ್ದಿದೆ. ಆ ಕಣ್ಣೀರು ತುಟಿಯ
ಕೆಂಬಣ್ಣ ಕಲಸಿಕೊಂಡು ಕೆಂಬಣ್ಣದ ಆ ಹನಿಗಳು ಹಸುರಾದ ಅವಳ ಉತ್ತರೀಯದ ಮೇಲೆ, ಸ್ತನೋತ್ತರೀಯದ ಮೇಲೆ ಬಿದ್ದು ಆ ಒಂದು ಕೆಂಪು ಬಣ್ಣದ ಚುಕ್ಕಿಗಳಿಂದ ಚಿತ್ರಿತವಾದ ಉತ್ತರೀಯ ನೆಲದ ಮೇಲೆ ಬಿದ್ದಿದ್ಯಾ ಅನಿಸುತ್ತೆ ಅಂತ ಅಂದುಕೊಂಡು ಹೋಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಕಣ್ಣೀರು ತುಟಿಯ ಬಣ್ಣದೊಂದಿಗೆ ಬೆರೆತು ಜಾರಿ ಎದೆಯವರೆಗೂ ಧಾರೆಯಾಗಿ ಇಳಿದು ಅದೂ ಜಾರಿಕೊಂಡು ಕೋಪದಿಂದ ಅವಳು ಉತ್ತರೀಯವನ್ನು ಒಗೆದು ಹೋಗಿದ್ದಾಳೆ ಅಂತ. ಇಷ್ಟೆಲ್ಲ ಕಣ್ಣೀರು ಸುರಿಸೋಕೆ ಸಾಧ್ಯವ? ಇದು ಕಾವ್ಯ ಅಷ್ಟೆ. ಆದರೆ ನೋಡಿ, ಇಲ್ಲಿ ಶುಕೋದರ ಶ್ಯಾಮ, ಶುಕೋದರ ಕೋಮಲವಾದದ್ದು ಶಕುಂತಲೆ ಪ್ರಣಯ ಪತ್ರ. ಮತ್ತು ಕಣ್ಣೀರು ಸ್ಥಿತಾಕ್ಷಣಂ ಪಕ್ಷ್ಮಸು ತಾಡಿತಾಧರಾಹ, ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಪಾರ್ವತಿ ತಪೋವರ್ಣನೆಯಲ್ಲಿ ನೋಡ್ತೀವಿ. ಎಕ್ಸಾಜರೇಟ್ ಮಾಡದೇ ಇದ್ದರೆ ಕಾವ್ಯ ಬರೋದಿಲ್ಲ. ನಿಮಗೆ ಎಕ್ಸಾಜರೇಟ್ ಮಾಡಬಾರ್ದು ಅಂತಂದರೆ ಡೈಲಿ ಲೈಫ್ ಸಾಕಾಗುತ್ತೆ, ಕಾವ್ಯಕ್ಕೆ ಬರಬೇಕಾಗಿಲ್ಲ. ಯಾತಕ್ಕೆ ಬೇಕು ಎಕ್ಸಾಜರೇಷನ್? ಯಾತಕ್ಕಾಗಿ ಅಂದರೆ ಭಾವಗಳನ್ನು ದುರ್ಬೀನಲ್ಲಿಟ್ಟು ನೋಡೋದಕ್ಕೋಸ್ಕರವಾಗಿ ಬೇಕು. ಇಲ್ಲ ಇದಲ್ಲ. ಕಥಂ ಸೇಂದ್ರ ಗೋಪಂ ನವಶಾದ್ವಲಂ ಇದಂ, ಅಯ್ಯೋ ಅಲ್ಲ, ಇದು ನೋಡಿದ್ರೆ ಯಾವುದನ್ನು ಮಳೆ ಹುಳುಗಳು ಅಂತ ಕರೀತಾರೆ, ಇಂದ್ರಗೋಪ ಅಂತ. ಒಂದು ರೀತಿ ಕಂದುಗೆಂಪು ಬಣ್ಣದಲ್ಲಿರುವಂಥ ಹುಳುಗಳು, ರೆಕ್ಕೆ ಹುಳುಗಳು, ಅವುಗಳು ತುಂಬಿಕೊಂಡಿರ್ತಕ್ಕಂಥ ಹುಲ್ಲುಗಾವಲಿನ ತುಣುಕು, ಅದನ್ನು ನೋಡಿಬಿಟ್ಟು ಆ ಕೆಂಪು ಕಣ್ಣೀರು ತುಟಿಯ ಬಣ್ಣ ಬೆರೆತಂತಹ ಚುಕ್ಕಿಗಳು ಸೇರಿರುವ ಸ್ತನೋತ್ತರೀಯ ಹಸಿರು ಬಣ್ಣದ್ದು ಅಂತ ಅಂದುಕೊಂಡು ಭ್ರಮೆಗೊಳಗಾದನಲ್ಲ ಅಂತ ಅಂದ್ಕೋತಾನೆ. ಒಂದು ಕಡೆಗೆ ಸ್ವಿಚಿಂಗ್ ಓವರ್ ಫ್ರಮ್ ಸಚ್ ಮೇನಿಯಾ, ಮೆಂಟಲ್ ಅಬ್ನಾರ್ಮ್ಯಾಲಿಟಿ ಟು ನಾರ್ಮಲ್ಸಿ, ಇದು ಎರಡನ್ನೂ ನಾವು ನೋಡ್ತಾ ಇದ್ದೀವಿ. ಅಂದರೆ ಭ್ರಾಂತ ಅಭ್ರಾಂತಗಳ ಸಂದರ್ಭ ಇದು ನಡೀತಾ ಇದೆ, ಸ್ವಿಚಿಂಗ್ ಓವರ್ ಆಗುತ್ತಾ ಇದೆ. ಅಲ್ಲ, ಅಯ್ಯೇ ಅಯಂ ಆಸಾರೋಚ್ಛ್ವಸಿತ ಶೈಲೇಯಸ್ಥಲಿ ಪಾಷಾಣಂ ಆರೂಢ. ನೋಡಿಬಿಟ್ಟು ಇಲ್ಲಿ ನವಿಲೊಂದಿದೆ, ಇದು ಸೊಗಸಾದ ಬೆಟ್ಟದ ಕೋಡುಗಲ್ಲನ್ನು ಹತ್ತಿ ಕೂತಿದೆ. ಶೈಲೇಯಸ್ಥಲಿ ಪಾಷಾಣಂ ಆರೂಢ ಆಲೋಕಯತಿ ಪಯೋದಾನ್ ಪ್ರಬಲ ಪುರೋವಾತ ತಾಡಿತ ಶಿಖಂಡ ಕೇಕಾಗರ್ಭೇಣ ಶಿಖಿ ದೂರಾನ್ ನಮಿತೇನ ಕಂಠೇನ. ಮೋಡಗಳನ್ನು ನೋಡ್ತಾ ಇದೆ, ಎದುರುಗಡೆ ಗಾಳಿ ಬೀಸ್ತಾ ಇದ್ದರೆ ಆ ಗಾಳಿಯಿಂದಾಗಿ ಅದರ ಗರಿಗಳೆಲ್ಲ ಹೊಯ್ದಾಡ್ತಾ ಇವೆ, ಕೇಕೆಗಳನ್ನು ಮತ್ತೆ ಮಾಡ್ತಾ ಇದೆ, ಕೊರಳನ್ನು ಬಗೆ ಬಗೆಯಲ್ಲಿ ಬಾಗಿಸ್ತಾ ಇದೆ ಅಂತ ಎಷ್ಟು ಸುಂದರವಾದ ಸ್ವಭಾವೋಕ್ತಿ ಚಿತ್ರಣವನ್ನು ಕವಿ ಕೊಡ್ತಾ ಇದ್ದಾನೆ. ಇದನ್ನು ಕೇಳೋಣ ಅಂತ ಹೇಳಿಬಿಟ್ಟು ನೀಲಕಂಠ ಧೃತೋತ್ಕಂಠ ವನೇಸ್ಮಿನ್ ವನಿತಾ ತ್ವಯ ದೀರ್ಘಾಪಾಂಗ ಸೀತಾಪಾಂಗ ದೃಷ್ಟ ದೃಷ್ಟಿಕ್ಷಮ ಭವೇತ್. ಆ ಶೈಲಿ ತುಂಬ ಚೆನ್ನಾಗಿದೆ. ನೀಲಕಂಠ ನವಿಲುಗೆ ಸಂಬೋಧನೆ, ಧೃತೋತ್ಕಂಠ ಉತ್ಕಂಠಿತಳಾದ ಅವಳು, ಈ ವನದಲ್ಲಿ ವನಿತೆ, ದೀರ್ಘಾಪಾಂಗ ಆಕರ್ಣ ದೀರ್ಘನಯನೆ, ನೀನು ಸೀತಾಪಾಂಗ ಶುಕ್ಲಾಪಾಂಗ ಅಂತ ನವಿಲನ್ನು ಕರಿತೀವಿ. ನೀನು ನೋಡಬೇಕಾದಂಥವಳು, ದೃಷ್ಟಿಕ್ಷಮ, ಕಣ್ಣಿದ್ದವರು ನೋಡಲೇಬೇಕಾದಂಥವ್ರು. ಅಮರುಕ ಹೇಳ್ತಾನಲ್ಲ, ಅವಳನ್ನು ನೋಡದೇ ಇದ್ದವರಿಗೆ ಕಣ್ಣಿದ್ದು ಪ್ರಯೋಜನವಿಲ್ಲ, ನೋಡಿದ ಮೇಲೆ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಉಭಯತ್ರ ಸಂಕಟವೇನೆ ಅಂತ. ಎಲ್ಲಿ ಹೋದಳು ಅಂತ ಇದನ್ನು ರಂಗಣ್ಣನವರು ಮತ್ತೆ ಇವನ ಹುಚ್ಚಿನ ಬಾಯಿನಲ್ಲಿ ಇಷ್ಟು ಒಳ್ಳೆಯ ಪ್ರಾಸಬದ್ಧವಾದ ಕವಿತೆ ಬರೋಕ್ಕೆ ಸಾಧ್ಯವ ಅಂತ, ಕಾವ್ಯವೇ ಆರ್ಟಿಫಿಷಿಯಲ್ಲು ಅಂತ ಅನ್ಬೇಕಾಗುತ್ತದೆ ಅಷ್ಟೇ. ಇನ್ನೇನನ್ನು ಹೇಳೋದಕ್ಕೆ ಸಾಧ್ಯ? ಛಂದೋಬದ್ಧವಾಗಿರುತ್ತೆ, ವ್ಯಾಕರಣಬದ್ಧವಾಗಿರುತ್ತೆ, ಏನು ಮಾಡೋದು? ದುಃಖದಲ್ಲಿ ಹಾಡ್ತಾನೆ ಅಂತ ಅಪಸ್ವರ ಹಾಡಿಬಿಟ್ರೆ ಅಗತ್ಯ. ಅಲ್ಲೋ ಇಲ್ಲೋ ಒಂದು ಅಪಸ್ವರ, ಒಂದು ಅವಲಯ ಬಂದು ದುಃಖ ಅಂತ ಸೂಚನೆ ಮಾಡ್ಬೋದು. ಇಡೀ ಹಾಡೆ ಅಪಸ್ವರ ಅಂತಂದರೆ ಎತ್ತು ಬಿಸಾಡತ್ತಿಗೆ ಅಂತಂತ ಆಗುತ್ತದೆ. ದುರ್ವಾದಗಳನ್ನು ಮಾಡಬಾರ್ದು. ಹೀಗೆ ಕಥಂ ಅದತ್ವೈವ ಪ್ರತಿವಚನಂ ನರ್ತಿತು ಪ್ರವೃತ್ತ, ಉತ್ತರ ಕೊಡದೇನೆ ಕುಣಿತಾ ಇದೆಯಲ್ಲ, ಕಿನ್ನು ಖಲು ಹರ್ಷ ಕಾರಣಮಸ್ಯ, ಇದಕ್ಕೆ ಸಂತೋಷದ ಕಾರಣ ಏನಿರ್ಬೋದು? ಜ್ಞಾತಂ ಮೃದುಪವನ ವಿಭಿನ್ನೋ ಮತ್ಪ್ರಿಯಾಯ ವಿನಾಶಾತ್ ಘನರುಚಿರ ಕಲಾಪೋ ನಿಸ್ಸಪತ್ನೋಸ್ಯ ಜಾತಃ ರತಿವಿಗಲಿತ ಬಂಧೆ ಕೇಶಪಾಶೇ ಸುಕೇಶ್ಯಾ ಸತಿ ಕುಸುಮಸನಾಥೆ ಕಂ ಹರೇ ದೇಶ ಬರ್ಹಿ. ಇಷ್ಟು ಸಂತೋಷದಿಂದ ಅದು ಕುಣಿತಾ ಇರೋದಕ್ಕೆ ಕಾರಣ, ಇದಕ್ಕೀಗ ಊರ್ವಶಿ ಇಲ್ಲ. ಊರ್ವಶಿಯ ತಲೆಗೂದಲಿದೆಯಲ್ಲ, ರತ್ಯಂತದಲ್ಲಿ ಇನ್ನೂ ಹೂಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಮುಡಿಬಿಚ್ಚಿದ ಅವಳ ತಲೆ ಕೂದಲು ಇವು ನವಿಲಿನ ಗರಿಬಿಚ್ಚಿದ ಅಂದವನ್ನು ಮೀರಿಸುವಂತೆ ಇತ್ತು ಅಂತ. ರಘುವಂಶದ 9ನೇ ಸರ್ಗದಲ್ಲಿ ದಶರಥ ಮಹಾರಾಜ ಬೇಟೆ ಆಡಿಕೊಂಡು ಬರುವಾಗ ಕೊನೆಯಲ್ಲಿ ಬೇಟೆಯ ಒಂದು ಕೊನೆ ಹಂತದಲ್ಲಿದ್ದಾಗ ಒಂದು ನವಿಲು ಬೆಳಗಿನ ಜಾವ ಹಾರಿ ಹೋಗುತ್ತದೆ. ಆ ನವಿಲನ್ನು ನೋಡೋವನಿಗೆ ಬಾಣ ಬಿಡಬೇಕು ಅಂತ ಮನಸ್ಸಾಗೋಲ್ಲ. ಯಾಕೆಂದರೆ ರತ್ಯಂತದಲ್ಲಿ ಮುಡಿಗೆದರಿ ಅಲ್ಲಿ ಹೂಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆದಂಥ ಪ್ರೇಯಸಿಯ ನೆನಪಾಗ್ಬಿಟ್ಟು ಈ ಒಂದು
ನವಿಲನ್ನು ಕೊಲ್ಲಬಾರ್ದು ಅಂತ. ನವಿಲು ಗರಿ, ಆ ಗರಿಯ ಕಣ್ಣುಗಳು ಇವೆಲ್ಲ ಕೂಡ ಆ ಮುಡಿ ಬಿಚ್ಚಿದ್ದು ಮತ್ತು ಆ ಹೂಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆದದ್ದರ ಸಂಕೇತ. ರತಿ ವಿಗಲಿತ ಬಂಧೆ ಕೇಶಪಾಶೆ ಸುಕೇಶ್ಯಾಹ. ಹಾಗಾಗಿ ಅವಳಿಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಅವಳು ನಷ್ಟವಾದಳು ಅಂತ ಹೇಳಿ ತನಗಿನ್ನ ಪ್ರತಿಸ್ಪರ್ಧಿಗಳಿಲ್ಲ ಅಂತ ಸಂತೋಷ ಪಡ್ತಾ ಇದೆಯಾ. ಭವತು ಪರವ್ಯಸನ ನಿವೃತ್ತಂ ನ ಖಲು ಏನಂ ಪೃಚ್ಛಾಮಿ. ಬೇರೆಯವ್ರ ಸಂಕಟದಲ್ಲಿ ಸಂತೋಷ ಪಡೋ ಇದನ್ನು ಕೇಳೋದಿಲ್ಲ. ಅಯ್ಯೇ ಎಂ ಆತಪಾಂತ ಸಂದುಕ್ಷಿತ ಮದ ಜಂಬೂ ವಿಟಪಂ ಅಧ್ಯಾಸ್ತೆ ಪರಭೃತ. ಇಲ್ಲಿ ರಾಜ ಜಂಬೂ ಅನ್ನುವ ಮಾತು ಬರ್ತದೆ. ಇದು ಜಂಬುನೇರಳೆ ಅಂತ ನಾವು ಅಂತೀವಲ್ಲ, ಆ ಮರದ ಮೇಲೆ ಕೂತಿದೆ. ತುಂಬ ಒಳ್ಳೆಯ ಪಕ್ಷಿ ಪರಭೃತ, ಕೋಗಿಲೆ. ವಿಹಂಗಮೇಶು ಪಂಡಿತಾ ಖಲು ಜಾತಿರೇಶ. ಪಂಡಿತ ಪಕ್ಷಿ ಇದು. ಕನ್ನಡದಲ್ಲಿ ಪಂಡಿತ ಪಕ್ಷಿ ಅಂತ ಗಿಣಿಗೆ ಹೇಳ್ತೀವಿ. ಇದು ಗಾನವನ್ನು ಮಾಡೋದ್ರಿಂದ ಕೋಗಿಲೆ ಅಂತ ತಗೊಂಡಿದ್ದಾನೆ. ಇದನ್ನು ನಾನು ಕೇಳ್ತೀನಿ, ಕೋಗಿಲೆಯನ್ನು ಕೇಳಿದ್ರೆ ಹೇಳುತ್ತೆ ಅಂತ. ಮತ್ತು ನಾವು ಗಮನಿಸಬೇಕು, ಮಳೆಗಾಲದಲ್ಲಿ ಹಣ್ಣು ಬಿಡುವಂಥದ್ದು ಈ ವೃಕ್ಷ ಜಂಬೂ ಫಲ, ನೇರಳೆ. ಎಲ್ಲ ಆ ಸೀಸನ್ದೇ ತೊಗೊಂಡು ಬರ್ತಾನೆ ರಂಗಣ್ಣನವರು. ಇದೆಲ್ಲ ಪುಸ್ತಕ ಪಾಂಡಿತ್ಯ ಸಂಸ್ಕೃತ ಪರಂಪರೆಯಲ್ಲಿ ಇರೋದೇನೆ ಅಂತ. ಕಾಳಿದಾಸ ಸೃಷ್ಟಿ ಮಾಡಿದ್ದು ಸ್ವಾಮಿ, ಅವನ ಕಾಲದವರೆಗೂ ಯಾರೂ ಜಾಸ್ತಿ ಗಮನಿಸಿರಲಿಲ್ಲ. ವಾಲ್ಮೀಕಿಯಲ್ಲಿ ಒಂದು ಸ್ವಲ್ಪ ಬಂತು, ಮುಂದಿನವರೆಲ್ಲ ಅದನ್ನೇ ಬಳಕೆ ಮಾಡಿದ್ರು ಅಂತ. ಅದೇ ಪದಗಳನ್ನು ಬಳಸಿದ್ವಿ ಅಂತ ತಪ್ಪಾಗುತ್ತದೆಯಾ? ತ್ವಂ ಕಾಮಿನೋ ಮದನ ದೂತಿ ಮುದಾಹರಂತಿ ಮಾನವ ಭಂಗ ನಿಪುಣಂ ತ್ವಮಮೋಘಮಸ್ತ್ರಂ ತಾಮಾನಯ ಪ್ರಿಯತಮಾಂ ಮಮವಾ ಸಮೀಪಂ ಮಾವಾ ನಯಾಶು ಕಲಭಾಷಿಣಿ ಯತ್ರ ಕಾಂತ. ನೀನು ಮದನ ದೂತಿ ಅಂತಲೇ ಕರೀತಾರೆ. ನೀನು ಇಂದ್ರನ ಸಹಾಯಕನಾದಂಥ ಮನ್ಮಥನ ಅಮೋಘವಾದ ಅಸ್ತ್ರ. ನೀನೇ ಹೋಗ್ಬಿಟ್ಟು ಒಬ್ಬ ದೂತಿಯಂತೆ ಪ್ರೇಯಸಿಯನ್ನು, ಉರ್ವಶಿಯನ್ನು ನಯಗಳಿಂದ, ಒಳ್ಳೆಯ ನಯ ನುಣುಪಿನ ಮಾತುಗಳಿಂದ ಒಲಿಸಿಕೊಂಡು ಕರೆದುಕೊಂಡು ಬಾ ಅಂತ ಕೇಳ್ತಾನೆ. ಕಿಮಾಹ ಭವತಿ ಕಥಂ ತ್ವಾಂ ಏವಂ ಅನುರಕ್ತಂ ವಿಹಾಯ ಗತಾ ಇತಿ. ಇಷ್ಟು ಪ್ರೀತಿಯಿಂದ ಹಂಬಲಿಸೋ ನಿನ್ನನ್ನು ಅವಳು ಹೇಗಯ್ಯ ಬಿಟ್ಟು ಹೋದ್ಲು? ನಾನು ಏನಂತ ಉತ್ತರ ಕೊಡಬೇಕು ಅವಳ ಹತ್ರ ಮಾತಾಡುವಾಗ ಅಂತ ಕೇಳ್ತಾ ಇದೆಯಾ? ಶೃಣೋತು ಭವತಿ. ಗೌರವದಿಂದ ತಾಯಂದರೆ ಅಮ್ಮ, ತಾಯಿ ಕೇಳುವಂತೆ ಆಗಲಿ ಅಂತಂತ ಇದ್ದಾನೆ. ಕುಪಿತಾ ನತು ಕೋಪಕಾರಣಂ ಸಕೃದಪ್ಯಾತ್ಮಗತಂ ಸ್ಮರಾಮ್ಯಹಂ ಪ್ರಭುತಾ ರಮಣೇಶು ಯೋಷಿತಾಂ ನಹಿಭಾಸ್ವತ್ ಸ್ಖಲಿತಾನ್ಯಪೇಕ್ಷತೆ ನಹಿಭಾವ ಸ್ಖಲಿತಾನ್ಯಪೇಕ್ಷತೆ. ಅವಳು ಕೋಪಗೊಂಡಿದ್ದಾಳೆ. ಅರೆ, ಕೋಪದ ಕಾರಣ ಗೊತ್ತಿಲ್ಲ. ಒಂದೇ ಒಂದು ಬಾರಿ ಕೂಡ ಅವಳು ಕೋಪ ಮಾಡಿಕೊಂಡದ್ದ ಮತ್ತು ಕೋಪ ಮಾಡಿಕೊಂಡಿದ್ದಕ್ಕೆ ಕಾರಣ ಈ ಥರದ್ದು ಯಾವುದೂ ನಾನು ನೋಡಿಕೊಂಡಿಲ್ಲ, ತಿಳ್ಕೊಂಡಿಲ್ಲ, ನನಗೆ ಅನುಭವಕ್ಕೆ ಬಂದಿಲ್ಲ, ನನ್ನ ತಪ್ಪೇನು ಅಂತ ಗೊತ್ತಾಗ್ತಾ ಇಲ್ಲ. ಗಂಡಂದಿರಲ್ಲಿ ಸುಂದರಿಯರಿಗೆ ಪ್ರಭುತ್ವ ಇರುತ್ತದೇನೋ, ಆದರೆ ಭಾವಸ್ಖಲಿತಾನಿ ಅಪೇಕ್ಷತೆ ನಹಿ ಭಾವಸ್ಖಲಿತಾನಿ ಅಪೇಕ್ಷತೆ. ಆದರೆ ಭಾವಸ್ಖಲಿತಗಳನ್ನು ಮಾತ್ರ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಕೋಪ ಆಗ್ಬೋದು, ಆದರೆ ಭಾವಸ್ಖಲನ ಅನ್ನುವಂಥದ್ದು, ಪ್ರೀತಿ ಭಾವವೇ ಜಾರಿ ಹೋಗೋದಿದೆಯಲ್ಲ, ಆಗ್ಬೋದು. ಪ್ರಭುತಾ ರಮಣೇಶು ಯೋಷಿತಾಂ ನೈಭಾವಸ್ಖಲಿತಾನ್ಯಪೇಕ್ಷತೆ. ಅವರ ಸ್ವಾಮ್ಯ ಎಷ್ಟಿದ್ರೂ ಭಾವಸ್ಖಾಲಿತ್ಯ ಆಗುವಂತೆ ಮಾಡಬಾರ್ದಲ್ಲ. ಯಾತಕ್ಕಿದಾಯಿತು? ಕಥಂ ಕಥಂ ಕಥಾವಿಚ್ಛೇದಕಾರಿಣಿ ಸ್ವಕಾರ್ಯ ಏವ ವ್ಯಾಸಕ್ತ. ನಾನು ಮಾತಾಡ್ತಾ ಇದ್ದರೆ ಅದು ಹಾಡ್ತಾನೆ ಇದೆಯಲ್ಲ, ಇದೇನು? ಮಹದಪಿ ಪರದುಃಖಂ ಶೀತಲಂ ಸಮ್ಯಗಾಹು ಪ್ರಣಯ ಮಗಣಯಿತ್ವ ಯನ್ಮಮಾ ಪದ್ಗತಸ್ಯ ಅಧರಮಿವ ಮದಾಂಧ ಪಾತು ಮೇಷ ಪ್ರವೃತ್ತ ಫಲಮಭಿನವಪಾಕಂ ರಾಜಜಂಬೂದ್ರುಮಸ್ಯ. ನಿಜವೇ, ಎಷ್ಟು ದೊಡ್ಡದಾಗಿದ್ದರೂ ಬೇರೆಯವ್ರ ದುಃಖ ತಣ್ಣಗೆ ಇರುತ್ತೆ ಬೇರೆಯವ್ರ ಪಾಲಿಗೆ. ಎವ್ರಿ ಅದರ್ ಪರ್ಸನ್, ಎವ್ರಿ ಸೆಕೆಂಡ್ ಪರ್ಸನ್ ವಿಲ್ ಗಿವ್ ಎ ಲೂಕ್ ವಾರ್ಮ್ ರೆಸ್ಪಾನ್ಸ್ ರಾದರ್ ಎ ಕೋಲ್ಡ್ ಗ್ಲಾನ್ಸ್ ಅಟ್ ಎ ಪರ್ಸನ್ ಹೂ ಈಸ್ ಇನ್ ಡಿಸ್ಟ್ರೆಸ್. ಹಾಗಾಗಿ ಪ್ರಣಯಂ ಅಗಣಯಿತ್ವ ಮಮಾಪದ್ಗತಸ್ಯ, ನಾನು ಆಪದ್ಗತನಾಗಿದ್ದೀನಿ, ಅದರ ಪಾಡಗದ ಹಾಡ್ಕೊಳ್ತಾ ಇದ್ದೆ. ಇದಕ್ಕೇನಂತ ಮತ್ತು ಅಷ್ಟಲ್ಲದೆ ಅದು ಆ ಒಂದು ಸೊಗಸಾದ ಇನ್ನೂ ಪಕ್ವವಾಗದೇ ಇರತಕ್ಕಂಥ ನೇರಳೆ ಹಣ್ಣು ಅದನ್ನು ಕಚ್ಚುತ್ತಾ ಇದೆ. ಯಾಕೆಂದರೆ ನವಿಲಿಗೆ ಒಗರು ರುಚಿ ಇಷ್ಟ. ನೇರಳೆ ಹಣ್ಣಾದರೆ ಸಿಹಿ ಬರ್ತದೆ, ಅದು ಕಾಯಲ್ಲಿ ಒಗರು ಹೆಚ್ಚಾಗಿರುತ್ತೆ. ಹಣ್ಣಾದ ನೇರಳೆಯಲ್ಲೂ ಒಂದು ಎಳೆಯ ಒಗರಿರುತ್ತದೆ. ಕೆಂಪಾದ ಕಾಯಲ್ಲಿ ಕೇಳಲೇಬೇಕಾಗಿಲ್ಲ. ಅವಳ ತುಟಿಯಂತೆ ಇರುವ ನೇರಳೆಯನ್ನು ಕಚ್ಚುವುದರೊಳಗೆ ಇದು ಮಗ್ನವಾಗ್ತಾ ಇದೆ. ಆ ತುಟಿಯ ಮಾಧುರ್ಯವನ್ನು ಹೀರಿಕೊಂಡು ತಾನು ಗಾನ ಮಾಡಬೇಕು ಅಂತಿರೋ ಈ ಪಕ್ಷಿನ ಕೇಳಿ ಏನು ಪ್ರಯೋಜನ ಇಲ್ಲ ಅಂತಂದುಕೊಂಡು ಪ್ರಿಯಮೇವ ಮೇ ಮಂಜುಸ್ವನೇತಿ ನಮೇ ಕೋಪೋಸ್ಯಾಂ. ಆದರೂ ಇದ್ರ ಮೇಲೆ ಕೋಪ ಬರೋಲ್ಲ. ಯಾಕೆಂದರೆ ಊರ್ವಶಿ ಥರದ ಧ್ವನಿನೇ ಇದಕ್ಕೂ ಇದೆ ಅಂತ. ಸುಖಮಾಸ್ತಾಂ ಭವತಿ, ನಿನಗೆ ನೆಮ್ಮದಿ ಇರಲಮ್ಮ, ನನಗಂತೂ ನೆಮ್ಮದಿ ಇಲ್ಲ. ವಯಂ ಸಾಧಯಾಮಸ್ತಾವತ್ ಅಂತ ಹೊರಡ್ತಾನೆ. ಮತ್ತು ಕಿವಿಗೊಟ್ಟು ಯೇ ದಕ್ಷಿಣೇನ ವನಧಾರಾಂ ಪ್ರಿಯಾಚರಣ ನಿಕ್ಷೇಪ ಶಂಸಿ ನೂಪುರರವ ಶ್ರೂಯತೆ.
ಇಲ್ಲೋ ಅವಳ ಗೆಜ್ಜೆ ಶಬ್ದ ಕೇಳಿಸುವಂತೆ ಆಗ್ತಿದೆಯಲ್ಲ, ನೋಡ್ತೀನಿ ಅಂತಂದ್ಕೋತಾನೆ. ನೋಡಿ, ಅಯ್ಯೋ ಅಲ್ಲ, ಮೇಘಶ್ಯಾಮ ದಿಶೋ ದೃಷ್ಟ ಮಾನಸೋತ್ಸುಕ ಚೇತಸಾಂ ಕೂಜಿತಂ ರಾಜಹಂಸಾನಾಂ ನೇದಂ ನೂಪುರ ಶಿಂಜಿತಂ. ಆಕಾಶ ಮೋಡಗಳಿಂದ ಕಪ್ಪಾಗಿರುವುದನ್ನು ಕಂಡು ಮಾನಸ ಸರೋವರಕ್ಕೆ ಹೋದೊರತು ನನಗೆ ಮಳೆಗಾಲದ ರೊಚ್ಚಿಂದ ಬಿಡುಗಡೆ ಇಲ್ಲ ಅಂತ ಹಾರುವುದಕ್ಕೆ ಸಿದ್ಧವಾದ ಕಲಂಸಗಳ ಧ್ವನಿ ಅವಳ ನೂಪುರ ಶಿಂಜಾರವದಂತೆ ಅನಿಸಿಬಿಡ್ತಲ್ಲ. ಭವತು ಯಾವದೇತೇ ಮಾನಸೋತ್ಸುಕಾ ಪತ್ತತ್ರಿಣಃ ಸರಸೋ ಅಸ್ಮನ್ ಉತ್ಪತಂತಿ ತಾವದೇತೇಭ್ಯ ಪ್ರಿಯ ಪ್ರವೃತ್ತಿ ಅವಗಮಯಿತವ್ಯ. ಮಾನಸ ಸರೋವರದವರೆಗೆ ಹೊರಟಿವೆ ಹಾರಿ. ಇವರುಗಳನ್ನು ಕೇಳಿದ್ರೆ ಗೊತ್ತಾಗುತ್ತದೆ ಹಾರುವುದರಲ್ಲಿ ಕುಶಲಳಾದ ಆ ದ್ಯುಲೋಕ ಜಾತೆ ಅವಳದು ಹೇಗೆ ಅಂತ ಗೊತ್ತಾಗುತ್ತದೆ. ಭೋ ಜಲದ ವಿಹಂಗಮರಾಜ ಪಶ್ಚಾತ್ಸರ ಪ್ರತಿಗಮಿಷ್ಯಸಿ ಮಾನಸಂ ತತ್ ಪಾಥೇಯಮುತ್ಸೃಜ ಬಿಸಂ ಗ್ರಹಣಾಯ ಭೂಯಃ ಮಾಂ ತಾವದುದ್ಧರ ಶುಚೋ ದಯಿತಾ ಪ್ರವೃತ್ಯ ಸ್ವಾರ್ಥಾತ್ ಸತಾಂ ಗುರುತರ ಪ್ರಣಯಿ ಕ್ರಿಯೈವ. ನೀನು ಮಾನಸ ಸರೋವರಕ್ಕೆ ಹೋಗುತ್ತಿದ್ದೀಯಾ, ಬುತ್ತಿಯಾಗಿ ಪಾಥೇಯವಾಗಿ, ದಾರಿ ಬುತ್ತಿಯಾಗಿ, ಪಥಕ್ಕೆ ಸಂಬಂಧಪಟ್ಟಿದ್ದು ಪಾಥೇಯವಾಗಿ ನೀನು ಈ ಸೊಗಸಾದ ಎಳೆಯ ಕಮಲದ ನಾಳಗಳನ್ನು ಕಟ್ಟಿಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟಿದನುವೆ. ಅದನ್ನು ಮೇಘದೂತದಲ್ಲಿ ಕೂಡ ಆಕೈಲಾಸಂ ಬಿಸಕೆಸಲ ಯಚ್ಛೇದ ಪಾಥೇಯವಂತಹ ಸಂಪತ್ಸ್ಯಂತೆ ರಾಜಹಂಸಾ ಸಹಾಯ ಅನ್ನುವ ಮಾತು ಬರುತ್ತೆ. ಹಾಗಾಗಿ ನೀನು ಹೇಳು, ನನ್ನ ಶೋಕವನ್ನು ದೂರ ಮಾಡುವಂತೆ ಮಾಡು. ಯಾಕೆ ಅಂದರೆ ಸಜ್ಜನರಿಗೆ ಸ್ವಾರ್ಥಕ್ಕಿಂತಲೂ ಪ್ರಣಯ ಜನರಲ್ಲಿ ಅವರಿಗೆ ಉಪಕಾರ ಮಾಡುವುದೇ ದೊಡ್ಡದಾಗಿರುತ್ತೆ. ಹಾಗಾಗಿ ಹೇಳು ಅಂತ. ಏನೂ ಇಲ್ಲ. ಮತ್ತೆ ಕೇಳ್ತಾನೆ, ಯದಿ ಹಂಸಗತಾ ನತೆ ನತಭ್ರೂಹು ಸರಸೋ ರೋಧಸಿ ದರ್ಶನಂ ಪ್ರಿಯಾಮೇ ಮದಖೇಲ ಪದಂ ಕಥಂ ನು ತಸ್ಯಾಹ ಸಕಲಂ ಚೋರ ಗತಂ ತ್ವಯಾ ಗೃಹೀತಂ. ಹಂಸ, ನೀನು ಉತ್ತರ ಕೊಡ್ತಾ ಇಲ್ಲ. ಗೊತ್ತಾಯಿತು ನೀನು ಯಾಕೆ ಉತ್ತರ ಕೊಡ್ತಾ ಇಲ್ಲ ಅಂತ. ಅವಳ ಗೆಜ್ಜೆಯ ಶಬ್ದವನ್ನು ಮದಖೇಲ ಪದಂ ಕಥಂ ನು ತಸ್ಯಾ ಸಕಲಂ ಚೋರ, ನೀನು ಹಿಡ್ಕೊಂಡು ಬಿಟ್ಟಿದೆಯಲ್ಲ ಆ ಗೆಜ್ಜೆಯ ಧ್ವನಿಯನ್ನು, ಅವಳ ಹೆಜ್ಜೆಯ ನಯವನ್ನು, ನಡಿಗೆಯ ಸೊಬಗನ್ನು. ಹಾಗಾಗಿ ನೀನು ಕಳ್ಳ ಆಗಿದ್ದಂತ ಹೇಳ್ತಾ ಇಲ್ಲ. ಆದರೆ ಏನು ಮಾಡೋದು, ನಿನ್ನ ಹತ್ರ ಬೇಡಬೇಕು. ನಿನ್ನನ್ನು ಕಾರ್ಯವಾಸಿ ಕತ್ತೆ ಕಾಲು ಅಂತ ಕಟ್ಟಲೇಬೇಕು. ಅಂಜಲಿಂ ಬದ್ಧ್ವಾ ಯಾಚತೆ ಹಂಸ ಪ್ರಯಚ್ಛಮೇಕಾಂತಂ ಗತಿಸ್ತ್ವಸ್ಯಾ ಹೃತ ವಿಭಾವಿತೈಕ ದೇಶೇನ ದೇಯಂ ಯದಭಿಯುಜ್ಯತೆ. ನೀನೇ ಅವಳನ್ನು ಕದ್ದಿದ್ದೀಯಾ. ಯಾಕೆ ಅಂದರೆ ನಿನ್ನ ನಡಿಗೆಯಲ್ಲಿ ಅವಳ ನಡಿಗೆ ಇದೆ, ನಿನ್ನ ಧ್ವನಿಯಲ್ಲಿ ಅವಳ ಗೆಜ್ಜೆ ಉಳಿತಾ ಇದೆ. ಹೆಜ್ಜೆ ಇದೆ, ಗೆಜ್ಜೆ ಇದೆ ಅಂದರೆ ಅವಳು ಪೂರ್ತಿ ಇರಬೇಕು. ಎಲ್ಲಿ ಬೈತಿಟ್ಟಿದ್ದೀಯಾ ಹೇಳು ಅಂತ ಕೇಳ್ತಾನೆ. ಗೇಶ ಚೌರಾನುಶಂಸಿ ರಾಜೇತಿ ಭಯಾದ್ ಉತ್ಪತ್ತಿತ. ಕಳ್ಳರನ್ನು ಹಿಡಿದು ದಂಡಿಸುವಂಥ ಪ್ರಭು ಇವನು ತಾನು ಅಂತ ಅದು ಹೆದರಿ ಹಾರು ಹೋಗ್ತಾ ಇದೆ. ಇನ್ನು ಬೇರೆ ಯಾರನ್ನಾದ್ರೂ ನೋಡೋಣ. ಚಕ್ರವಾಕವನ್ನು ನೋಡ್ತಾನೆ. ರಥಾಂಗನಾಮನ್ ವಿಯುತೋ ರಥಾಂಗಶ್ರೋಣಿ ಬಿಂಬಯ ಅಯಂ ತ್ವಾಂ ಪೃಚ್ಛತಿ ರಥಿ ಮನೋರಥ ಶತೈರ್ವೃತಃ. ಇಲ್ಲಿ ಶಬ್ದಾಲಂಕಾರವನ್ನು ತಂದಿದ್ದಾನೆ. ರಥಾಂಗ ಅಂತ ಚಕ್ರವಾಕಕ್ಕೆ, ರಥಾಂಗ ಅಂದರೆ ಚಕ್ರ ಅಂತ ಚಕ್ರವಾಕ. ಚಕ್ರವಾಕ, ರಥಾಂಗ ಇವೆಲ್ಲ ಸಿನೋನಿಮ್ಸು ಚಕ್ರವಾಕ ಪಕ್ಷಿಗೆ. ರಥಾಂಗ ಶ್ರೋಣಿಯಾದ ಅವಳನ್ನು ನೀನು ಕಂಡಿಯಾ, ನನ್ನ ಮನೋರಥಕ್ಕೆ ಅವಳೇ, ಇನ್ಯಾರೂ ಇಲ್ಲ ಅಂತ. ಕಥಂ ಕಃ ಇತ್ಯಾಹಮ. ಅದು ನೋಡಿ ಆ ಜಲಪಕ್ಷಿ ಚಕ್ರವಾಕ ಕಹ್ 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 ಅಂತ ಶಬ್ದ ಮಾಡುತ್ತದೆ. ಈ ಬಾತು ಇತ್ಯಾದಿ ನೀರು ಕೋಳಿಗಳ ವರ್ಗಕ್ಕೆ ಸೇರಿದ್ದು. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಮತ್ತೆ ಯಾವನು ಅಂತ ಕೇಳ್ತಾ ಇದೆಯಲ್ಲ, ನಾನು ಯಾವಳು ಅಂತ ಹೇಳ್ತಾ ಇದ್ದರೆ, ಸೂರ್ಯ ಚಂದ್ರಮಸೌ ಯಸ್ಯ ಮಾತಾಮಹ ಪಿತಾಮಹೋ ಸ್ವಯಂ ವ್ರತಃ ಪತಿರ್ದ್ವಾಭ್ಯಾಂ ಉರ್ವಶ್ಯಾಚ ಬಹುವಾಚಯ. ಅವಳು ಯಾರು ಅಂತ ಕೇಳ್ತಿದೆಯಲ್ಲ, ಸೂರ್ಯ ಚಂದ್ರರು ಅವಳ ತಂದೆ ಕಡೆ ತಾಯಿ ಕಡೆಯಿಂದ ಅಜ್ಜ ಅಂದರು. ಹಾಗಾಗಿ ನೀನು ಅವಳನ್ನು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿ? ನಾನು ಅವಳನ್ನು ಅಪೇಕ್ಷೆ ಪಟ್ಟಿದ್ದು, ಕ್ಷಮಿಸಬೇಕು, ಉರ್ವಶಿಗಲ್ಲ, ಪುರೂರವನಿಗೆ ಸೂರ್ಯ ಚಂದ್ರರು ಅಜ್ಜಂದರು. ಚಂದ್ರ ಒಂದು ಕಡೆಯಿಂದ ಅಜ್ಜ, ಮತ್ತು ಇವನ ತಾಯಿ ಇಲ, ಈ ಇಲೆಯ ತಂದೆ ವೈವಸ್ವತ ಮನುವಿನ ತಂದೆ ಸೂರ್ಯ. ಅಜ್ಜ ಮುತ್ತಜ್ಜ ಒಂದೇ ಅಂತ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಅಂಥ ಶ್ರೇಷ್ಠ ವಂಶದವನು ನಾನು ಹೇಳ್ತಾ ಇದ್ದೀನಿ ಅಂತ ಸುಮ್ಮನೆ ಇದೆ. ಸರಸಿನಲ್ಲಿನ ಪತ್ರೇಣಾಪಿ ತ್ವಮಾವೃತ ವಿಗ್ರಹಾಂ ನನು ಸಹಚರೀಂ ದೂರೇ ಮತ್ವಾ ವಿರೋಷಿ ಸಮುತ್ಸುಕಃ ಇತಿ ಚ ಭವತೋ ಜಾಯಾ ಸ್ನೇಹಾತ್ ಪೃಥಕ್ ಸ್ಥಿತಿ ಭೀರುತ ಮೈ ಚ ವಿಧುರೇ ಭಾವ ಕಾಂತ ಪ್ರವೃತ್ತಿ ಪ್ರಾಂಗುಖ.
ಅಲ್ಲ ಚಕ್ರವಾಕ, ನೀನೆಷ್ಟು ಸಣ್ಣ ಬುದ್ಧಿಯವನು. ಒಂದೇ ಸರೋವರದಲ್ಲಿ ಜೋಡಿಯಾಗಿ ನೀನು ನಿನ್ನ ಪ್ರೇಯಸಿಯು ಈಜಾಡುವಾಗ ಒಂದು ತಾವರೆ ಎಲೆ ಅಡ್ಡ ಬಂದರೆ ಬಾಯಿ ಬಡ್ಕೊಂಡು ಬಿಡ್ತೀರ. ವಿರೌಷ್ಯ ಸಮುತ್ಸುಕ, ಉತ್ಕಂಠತೆಯಿಂದ ಗೋಳಾಡ್ತೀಯ. ಆದರೆ ಈಗ ಲೋಕಲೋಕಗಳೇ ದೂರ ಆದಂತೆ ಇವೆ ನಮ್ಮಿಬ್ಬರ ಮಧ್ಯೆ, ಅಂದರೆ ಪೂರ್ವಶಿ ಪುರೂರವರ ಮಧ್ಯೆ. ಆದರೆ ನನ್ನ ಬಗ್ಗೆ ಕನಿಕರ ಇಲ್ಲವಲ್ಲ ಅಂತ. ಶಾಕುಂತಲದಲ್ಲಿ ಈ ಥರದ್ದೇನೆ ಒಂದು ಫ್ರೇಸ್ ಬರುತ್ತೆ. ಶಕುಂತಲೆ ಚಿಂತೆ ಮಾಡ್ತಾ ಇರ್ತಾಳೆ, ನೋಡು ಈ ಚಕ್ರವಾಕ ವಧು ಒಂದು ತಾವರೆಯಲ್ಲಿ ಅಡ್ಡ ಬಂದ ತಕ್ಷಣವೇ ಸೂರ್ಯ ಮುಳುಗಿಬಿಟ್ಟ, ಪತಿ ಕಾಣಿಸ್ತಾ ಇಲ್ಲ ಅಂತ ಗೋಳಾಡ್ತಾ ಇದೆ. ಆ ಥರ ನನ್ನ ಸ್ಥಿತಿಯೂ ಅಲ್ವಾ ಅಂತ ಅನಸೂಯೆ ಪ್ರೇಮವದೆಯರಿಗೆ ಅಸೈಡ್ ಟಾಕ್ ಆಗಿ ಹೇಳ್ತಾಳೆ. ಕಣ್ವರು ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಇದ್ದಾಗ, ಸರ್ವಥಾ ಮದೀಯಾನಾಂ ಭಾಗದೆಯೇ ವಿಪರ್ಯಾಣಾಂ ಅಯಂ ಪ್ರಭಾವ ಪ್ರಕಾಶ. ಭಾಗ್ಯ ಇಲ್ಲದೆ ಇದ್ದರೆ ಇದೇ ಆಗುವಂಥದ್ದು ಅಂತಂದುಕೊಂಡು ಮುಂದೆ ಹೋಗ್ತಾನೆ. ಇದಂ ಋಣದ್ಧಿಮಾಂ ಪದ್ಮಂ ಅಂತಃಕೂಜಿತ ಷಟ್ಪದಂ ಮಯಾ ದಷ್ಟಾಧರಂ ತಸ್ಯಾಹ ಸಸೀತ್ಕಾರಮಿವಾನನಂ. ಕಮಲದೊಳಗೆ ದುಂಬಿ ಗುಯ್ ಅಂತ ಶಬ್ದ ಮಾಡ್ತಾ ಇರುತ್ತೆ. ನೋಡಿದಾಗ ಅಂದುಕೋತಾನೆ, ಇದು ಕಮಲವನ್ನು ಮುದ್ದಿಸುವ ರೀತಿ ನೋಡಿದರೆ ತಾನು ಉರ್ವಶಿಯನ್ನು ಸಸೀತ್ಕಾರವಾಗಿ ಸಶಬ್ದವಾಗಿ ಚುಂಬಿಸಿದಂತೆ ಕಾಣಿಸ್ತಾ ಇದೆ. ಭವತು ಇತೋ ಗತಸ್ಯ ಮೇ ಅನುಶಯ ಮಾಭೂತ್ ಅಸ್ಮಿನ್ನಪಿ ಕಮಲಸೇವಿನಿ ಮಧುಕರೇ ಪ್ರಣಯಂಕರಿಷ್ಯ. ಇದನ್ನೂ ಒಂದು ನೋಡೋಣ, ಒಂದು ಕೈ ಮಾತಾಡಿ ಕೇಳೋಣ ಅಂತಂದುಕೊಳ್ತಾನೆ. ಮಧುಕರ ಮಧಿರಾಕ್ಷ್ಯ ಶಂಸ ತಸ್ಯಾ ಪ್ರವೃತ್ತಿಂ ವರತನು ರಥವಾಸೌ ನೈವ ದೃಷ್ಟಾ ತ್ವಯಾಮೇ ಯದಿ ಸುರಭಿಂ ಅವಾಪ್ಯಸ್ತನ್ಮುಖೋಚ್ಛ್ವಾಸ ಗಂಧಂ ತವರತಿರಭವಿಷ್ಯತ್ ಪುಂಡರೀಕೆ ಕಿಮಸ್ಮಿನ್. ನೀನು ಹೇಳು ಅವಳೆಲ್ಲಿ ಅಂತ. ನೀನು ಅವಳ ಮುಖದ ಪರಿಮಳವನ್ನು, ಆ ಮುಖದ ಅಧರ ಮಧುರ ರುಚಿಯನ್ನು ಅನುಭವಿಸಿದ್ದಲ್ಲಿ ಯಾಕೆ ತಾನೇ ಕಮಲಕ್ಕೆ ಬಂದು ಸೇರಿಕೊಳ್ತಿದ್ದೆ ಅಂತ. ಅದೇನು ಹೇಳಲ್ಲ. ಅಯ್ಯೇ ಏಷ ನೀಪಸ್ಕಂದ ನಿಷಣ್ಣ ಹಸ್ತಃ ಕರುಣೀ ಸಹಾಯೋ ನಾಗರಾಜಸ್ತಿಷ್ಠತಿ. ಬೇಡ, ಈ ಸಣ್ಣ ದುಂಬಿಯನ್ನು ಕೇಳಿ ಪ್ರಯೋಜನ ಇಲ್ಲ. ನೀಪ ಕದಂಬ ವೃಕ್ಷ, ಮಳೆಗಾಲದ ಮರ, ಅದರ ಒಂದು ಕೊಂಬೆಯ ಮೇಲೆ ತನ್ನ ದೊಡ್ಡ ಸೊಂಡಲನ್ನು ಇಟ್ಟು ಹೆಣ್ಣಾನೆಯ ಜೊತೆ ಕ್ರೀಡೆ ಆಡ್ತಾ ಇರುವಂಥ ಗಜರಾಜ ಇದ್ದಾನೆ, ಅವನನ್ನು ಕೇಳೋಣ ಅಂತ ಅಂದ್ಕೋತಾನೆ. ಇಲ್ಲಿ ನೋಡಿ, ಆ ಒಂದು ಮಳೆಗಾಲದ ಮರಗಳು, ಮಳೆಗಾಲದ ಸಂದರ್ಭಗಳು, ಅವುಗಳ ಜೊತೆಗೆ ಆ ಪ್ರಾಣಿ, ಅವುಗಳ ಜೀವನ, ಪಕ್ಷಿಗಳ ಜೀವನ ಇತ್ಯಾದಿಗಳನ್ನೆಲ್ಲವನ್ನೂ ತಂದುಕೊಂಡು ಪ್ರತಿಯೊಂದರಲ್ಲಿಯೂ ಅವನು ಉದ್ದೀಪನ ವಿಭಾವವನ್ನು ಕಾಣ್ತಾ ಇದ್ದಾನೆ. ಆಲಂಬನ ಉರ್ವಶಿ, ಮಿಕ್ಕೆಲ್ಲವೂ ಉದ್ದೀಪನ ವಿಭಾವ ಬರ್ತಾ ಇದೆ, ಬೇಡ್ಕೋತಾ ಇದ್ದಾನೆ. ಅಥವಾ ನತ್ವರ ಕಾರ್ಯ ನ ತಾವತ್ ಅಯಂ ಉಪಸರ್ಪಣ ಕಾಲ. ಇಲ್ಲ, ನಾನು ಹೋಗಿ ಆನೆಯನ್ನು ಬೇಗ ಕೇಳಬಾರ್ದು, ಇದು ಹೊತ್ತಲ್ಲದ ಹೊತ್ತು. ಯಾಕೆ? ಅಯಂ ಅಚಿರೋದ್ಗತ ಪಲ್ಲವಂ ಉಪನೀತಂ ಪ್ರಿಯಕರೇಣು ಹಸ್ತೇನ ಅಭಿಲಷತು ತಾವದ್ ಆಸವ ಸುರಭಿರಸಂ ಸಲ್ಲಕಿ ಭಂಗಂ. ಇದೀಗ ತನ್ನ ಪ್ರೇಯಸಿಗೆ ಫ್ರೆಶ್ ಆಗಿರ್ತಕ್ಕಂಥ ಸಲ್ಲಕಿ ಮರದ ಕೊಂಬೆಯ ಚಿಗುರುಗಳನ್ನು ಮುರಿದು ಕೊಡ್ತಾ ಇದ್ದೆ, ಅದರ ಕಷಾಯ ಗಂಧವೂ ಬರ್ತಾ ಇದೆ. ಆ ಪ್ರೇಯಸಿಯನ್ನು ಎಂಟರ್ಟೈನ್ ಮಾಡಿದ ಮೇಲೆ ಹೋಗಿ ಕೇಳ್ತೀನಿ ಅಂತ. ನೋಡಿ, ಅವನಿಗೆ ಎಷ್ಟು ಉತ್ಕಂಠೆ ಆಗಿದೆ ಅಂದರೆ ಪ್ರಾಣಿ ಪಕ್ಷಿಗಳಲ್ಲೂ ಇದನ್ನು ನೋಡ್ತಾ ಇದ್ದಾನೆ. ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಮ್ಮ ಧರ್ಮಶಾಸ್ತ್ರದಲ್ಲಿ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು ಇವು ಮೈಥುನದಲ್ಲಿದ್ದಾಗ ಕೊಲ್ಲಬಾರದು ಅಂತ ನಿಯಮ ಉಂಟು. ವಾಲ್ಮೀಕಿ ಬೇಡನೇ ಆಗಿದ್ದವನು ಹಿಂದೆ. ಆ ಬೇಡ ಕ್ರೌಂಚ ಪಕ್ಷಿಯನ್ನು ಕೊಂದಿದ್ದಕ್ಕೆ ಇವನಿಗೆ ಯಾಕೆ ಸಂಕಟ ಆಗಬೇಕು ಅಂದರೆ, ಯತ್ ಕ್ರೌಂಚ ಮಿಥುನಾತ್ ಏಕಂ ಕಾಮಮೋಹಿತಂ ಅವಧೀಹಿ. ಆ ಕಾರಣದಿಂದಾಗಿ ಪಾಂಡುವಿಗೆ ಶಾಪ ಸಿಕ್ಕಿದ್ದು ಅದಕ್ಕೆ. ಅಂದರೆ ಮನುಷ್ಯರಿಗೆಂದರೆ ರತಿಗೆ ಮೈಥುನಕ್ಕೆ ಹೊತ್ತು ಗೊತ್ತು ಇಲ್ಲ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಕಾಲ ಅಂತ ಇದೆ, ಬ್ರೀಡಿಂಗ್ ಸೀಸನ್ ಅಂತಲೇ ಇದೆ. ಅದು ಬಿಟ್ಟು ಮತ್ತೇನೂ ಇಲ್ಲ. ಅದಲ್ಲದೆ ಅವುಗಳಿಗೆ ಸಂತಾನಾಭಿವೃದ್ಧಿ ಇಲ್ಲ. ಆ ಕಾಲದಲ್ಲಿ ಅವನ್ನು ಕೊಂದರೆ ಹೇಗೆ? ಇದಕ್ಕಾಗಿ ಧರ್ಮಶಾಸ್ತ್ರಕಾರರು, ಅರ್ಥಶಾಸ್ತ್ರಕಾರರು ಎಲ್ಲ ನಿಷೇಧ ಮಾಡಿದ್ದಾರೆ. ಜೊತೆಗೆ ಅವುಗಳಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಅವುಗಳ ಏಕಾಂತವನ್ನು ಅವುಗಳಿಗೆ ಬಿಟ್ಟು ಕೊಡಬೇಕು. ಈ ಮೌಲ್ಯ ಭೈರಪ್ಪನವರು ಅದೆಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ ಅಂತಂದರೆ, ತಬ್ಬಲಿ ನೀನಾದ ಮಗನೇನಲ್ಲಿ ಗೋವುಗಳಿಗೆ ಒಳ್ಳೆಯ ತಳಿ ಸಂತಾನ ಆಗಬೇಕು ಅಂತ ಅವುಗಳಿಗೆ ಸಹಜ ಮೈಥುನವೂ ಇಲ್ಲದಂತೆ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರೋದಿದೆಯಲ್ಲ, ಇದು ಯಾವ ಮಟ್ಟಕ್ಕೆ ನ್ಯಾಯ ಅನ್ನುವ ಪ್ರಶ್ನೆಗಳನ್ನೆಲ್ಲರೂ ಅವರು ಕೇಳ್ಕೋತಾರೆ. ಇದು ನಡೆಯುತ್ತೋ ಬಿಡುತ್ತೋ, ನಾವು ನಮ್ಮ ಅನುಕೂಲಕ್ಕೆ ದನಗಳನ್ನು ಮೊದಲುಗೊಂಡು ಜಗತ್ತನ್ನೇ ತಿದ್ದಿಸ್ಕೊಂಡು ಬಿಟ್ಟಿದ್ದೀವಿ. ಆದರೆ ಅವುಗಳಿಗೆ ಒಂದು ಸಾಹಜಿಕವಾದ ವ್ಯವಸ್ಥೆ ಬೇಕೋ ಬೇಡವೋ? ಅವುಗಳಿಗೆ ಆಗಬೇಕಲ್ವ ಪಾಪ. ಇಲ್ಲದೇ ಇದ್ದರೆ ಬದುಕಿನ ಭಾಗ್ಯ ಅಂತ ಅವು ಭಾವಿಸ್ಕೊಳ್ತವೆ. ತ್ರಿವರ್ಗ ಸಾರ ಅಂತ ಇರುವಂಥದ್ದೊಳಗೆ ಯಾಕೆ ಮಾಡಲಿಲ್ಲ? ಇದನ್ನು ತಬ್ಬಲಿ ನೀನಾದ ಮಗನೇನಲ್ಲಿ
ಮತ್ತು ಅವರ ಜಲಪಾತದಲ್ಲಿ ತುಂಬ ನವರಾಗಿ ಸ್ಪರ್ಶ ಮಾಡ್ತಾರೆ. ಆ ತಬ್ಬಲಿನಾದ ಮಗನಲ್ಲಂತೂ ಅಲ್ಲಿ ಕಾಳಿಂಗನ ಹೆಂಡತಿ ಹಿಲ್ಡಾಳ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ವೆಂಕಟರಮಣ ಹೇಳ್ತಾನೆ, ಈ ಥರ ಅವರಿಗೆ ಆ ಪ್ರಾಣಿಗಳಿಗೆ ನೆಮ್ಮದಿಯನ್ನು ಕಳೀತಾ ಇದ್ದೀರಲ್ಲ, ನಮ್ಮಲ್ಲಿ ಹಾಗೆ ಮಾಡೋದಿಲ್ವಲ್ಲ ಅಂತ. ಇಲ್ಲ ನಾವು ಮೋರ್ ಆಫ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಂತ, ಅಂದರೆ ಯುಟಿಲಿಟಿ ಅನ್ನೋದು ಬಂದ ಮೇಲೆ ಏನು ಅಂತ. ಇದೆಲ್ಲ ಅವರು ಅಮೂಲ್ ಕಂಪನಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಾಗ ಗುಜರಾತ್ನಲ್ಲಿದ್ದಾಗ ಇದೆಲ್ಲ ವಿಷಯಗಳು ಕೂಡ ಭೈರಪ್ಪನವ್ರಿಗೆ ಬಂತಂತೆ. ಕಾಳಿದಾಸ ಒಂದು ಆನೆಯನ್ನು ರಾಜ ಹುಚ್ಚನಾಗಿದ್ದಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹುಚ್ಚನಾಗಿದ್ದರಿಂದಲೇ ಮಾಡಲಿಲ್ಲ ಅನಿಸುತ್ತೆ. ಯಾಕೆಂದರೆ ಆಗ ಒಂದು ರೀತಿ ಆತ್ಮೀಕರಣ ಭಾವ ಜಗತ್ತಿನ ಜೊತೆ ಬರುತ್ತೆ ಅನಿಸುತ್ತೆ ಅಂತ. ಕೃತಾನ್ನಿಕ ಸಮೃದ್ಧ. ಈಗ ಆ ಹೆಣ್ಣಾನೆ ಜೊತೆಗೆ ತಿಂದು ಬ್ರೇಕ್ಫಾಸ್ಟ್ ಆದಮೇಲೆ ಸ್ನಾನ, ಜಲಕ್ರೀಡೆನೂ ಆಡ್ದ. ಈಗ ನಾನು ಹೋಗಿ ನೋಡ್ಬೋದು, ಸಮೀಪಮಸ್ಯ ಗತ್ವ ಪೃಚ್ಛಾಮಿ ಅಂತಂದುಕೊಂಡು ಕೇಳ್ತಾನೆ. ಮದಕಲ ಯುವತಿ ಶಶಿಕಲಾ ಗಜಯೂಥಪ ಯೂಥಿಕಾ ಶಬಲಕೇಶಿ ಸ್ಥಿರಯೌವನ ಸ್ಥಿತಾತೆ ದೂರಾಲೋಕೆ ಸುಖಾಲೋಕ. ಮದಭರಿತನಾದ ಆನೆಯೇ ಯುವತಿಯರಲ್ಲಿ ಚಂದ್ರಕಲೆಯಂತೆ ಇರ್ತಕ್ಕಂಥವಳು ಅವಳು. ಯೂಥಿಕಾ ಶಬಲಕೇಶಿ. ಯೂಥಿಕಾ ಅಂತಂದರೆ ಕಾಡು ಮಲ್ಲಿಗೆ. ಕಾಡು ಮಲ್ಲಿಗೆ ಹೂಗಳು ಮುಡ್ಕೊಂಡಿದ್ಳು ಈ ಗಂಧಮಾದನ ಪರ್ವತದಲ್ಲಿ ಮುನಿಸಿಕೊಂಡು ಹೋದಾಗ. ನೀನು ಗಜಯೂಥಪತಿ, ಅವಳು ಸ್ಥಿರ ಯೌವನೆ, ಅವಳು ಶಾಶ್ವತ ಯೌವನೆಯ ಅಪ್ಸರ ಸ್ತ್ರೀ, ಅವಳು ಸುಖಾಲೋಕ, ನೋಟ ಒಂದು ರೀತಿ ಸುಖವನ್ನು ಕೊಡುತ್ತದೆ ಅಂಥವಳನ್ನು ನೀನು ನೋಡಿದ್ಯಾ ಅಂತ. ಆಗ ನೀನು ಉತ್ತರ ಬರೋಲ್ಲ. ಅಹಹ ಅನೇನ ಭವತಃ ಸ್ನಿಗ್ಧಮಂದ್ರೇಣ ಗರ್ಜಿತೇನ ಪ್ರಿಯೋಪಲಂಭ ಶಂಸಿನ ಸಮಾಶ್ವಾಸಿತೋಸ್ಮಿ. ಆದರೂ ಅದು ಭ್ರೂಂಕಾರ ಮಾಡ್ತು. ಈ ಒಂದು ಭ್ರೂಂಕಾರ ಸಾಕು, ಏನೋ ಒಂದು ಸಮಾಧಾನ, ಒಂದು ಆಶ್ವಾಸನೆ ಆಯಿತು. ಸಾಧರ್ಮ್ಯಾಚ್ಚ ತ್ವಯಿ ಮೇ ಭೂಯಸಿ ಪ್ರೀತಿ. ನಿನಗೂ ನನಗೂ ಈ ಮಟ್ಟದ ಸಮಾಧಾನ ಇದೆ, ಸಾಮ್ಯ ಇದೆ ಅಂತ ನೆಮ್ಮದಿ ಆಯಿತು. ಮಾಮಾಹು ಪೃಥಿವೀಭೃತಾಂ ಅಧಿಪತಿಂ ನಾಗಾಧಿರಾಜೋ ಭವಾನ್ ಅವ್ಯುಚ್ಛಿನ್ನ ಪೃಥುರ್ಪ್ರವೃತ್ತಿ ಭವತೋ ದಾನಂ ಮಮಾಪ್ಯರ್ಥಿಷು ಸ್ತ್ರೀರತ್ನೇಶು ಮಮೋರ್ವಶಿ ಪ್ರಿಯತಮಾ ಯೂಥೆ ತವೇಯಂ ವಶ ಸರ್ವಂ ಮಾಂ ಅನು ತೇ ಪ್ರಿಯಾ ವಿರಹಜಾಂ ತೊಂತು ವ್ಯಥಾಂ ಮಾ ಅನುಭೂಹು. ನಮ್ಮಿಬ್ಬರಿಗೂ ತುಂಬ ಸಾಮ್ಯ ಇದೆಯಪ್ಪ. ನಾನು ಪೃಥ್ವೀಪತಿ, ನೀನು ನಾಗಾಧಿಪತಿ ಗಜಾಧಿಪತಿ. ನೀನು ದಾನಧಾರೆಯನ್ನು ನಿರಂತರವಾಗಿ ಸುರಿಸ್ತಾ ಇದೆಯಾ, ಮದಧಾರೆ. ನಾನು ದಾನಧಾರೆ ಬೇಕಾದಷ್ಟು ದಾನ ಮಾಡಿದ್ದೀನಿ. ಸ್ತ್ರೀರತ್ನ ಉರ್ವಶಿ ತನಗೆ ಸಿಕ್ಕಿದ್ದುಂಟು, ನಿನಗೀಗ ಆ ವಶ ಅಂತಂದರೆ ಹೆಣ್ಣಾನೆ. ಅಲ್ಲಿ ವಶ ಅನ್ನೋ ಶಬ್ದ ಭಾಳ ಚೆನ್ನಾಗಿದೆ. ನಿನ್ನ ವಶದಲ್ಲೇ ನಿನ್ನ ಪ್ರೇಯಸಿ ಇದ್ದಾಳೆ, ತನಗಿಲ್ಲ ಅಂತ. ಈ ಶಬ್ದಶಕ್ತಿ ಧ್ವನಿ ಇದೆಯಲ್ಲ, ಇಷ್ಟು ವಿಶೇಷವಾದದ್ದು. ಎಲ್ಲ ಸರಿಯಾಗಿದೆ, ಆದರೆ ನಿನ್ನ ಜೊತೆ ಪ್ರೇಯಸಿ ಇದ್ದಾಳೆ, ತನ್ನ ಜೊತೆ ಇಲ್ಲ ಅಂತ. ಅಲ್ಲಿ ಯಶೋವರ್ಮನ ರಾಮಾಭ್ಯುದಯದಲ್ಲಿ ಬರ್ತಲ್ಲ, ರಕ್ತಸ್ತ್ವಂ ನವಪಲ್ಲವೈರಹಮಪಿ ಶ್ಲಾಘ್ಯೈ ಪ್ರಿಯಾಯ ಗುಣೈ ತ್ವಾಮಾಯಂತಿ ಶಿಲೀಮುಖಾ ಸ್ಮರ್ತನುರ್ಮುಕ್ತಾಸ್ತಥಾ ಮಾಮಪಿ ಕಾಂತಾಪಾದ ತಲಾಹತಿಸ್ತವ ಮುದೆ. ಎಲ್ಲ ನಮ್ಮಿಬ್ಬರಿಗೂ ಸಾಮ್ಯ ಒಂದೇ ಇದೆ. ಸರ್ವಂ ತುಲ್ಯಂ ಅಶೋಕ ತತ್ರ ವಿಧಿನ ಅಹಂ ಸಶೋಕ ಕೃತಃ ಅಂತ. ಆದರೆ ವಿಧಿ ಮಾತ್ರ ನನ್ನನ್ನು ಸಶೋಕ ಮಾಡ್ದ, ನಿನ್ನನ್ನು ಅಶೋಕ ಮಾಡ್ದ ಅಂತ ರಾಮ ಹೇಳುವಂಥದ್ದು. ಆ ರೀತಿಯಲ್ಲಿ ಇಲ್ಲವನು ಹೇಳ್ಕೊತಾ ಇದ್ದಾನೆ. ಆಯಿತು, ಇನ್ನೇನಾದರೂ ಮತ್ತಾರನ್ನಾದರೂ ನೋಡೋಣ. ಇವನಿಗೆ ಸಹಾನುಭೂತಿ ಇದೆ, ಆದರೆ ಪೂರ್ಣವಾಗಿ ಉತ್ತರವನ್ನು ಕೊಡೋದಕ್ಕೆ ಆಗಲಿಲ್ಲ. ನೋಡೋಣ. ಅಪಿ ನಾಮಸ ಸುತನು ಅಸ್ಯ ಉಪತ್ಯಕಾಯಾಮ್ ಉಪಲಭ್ಯೇತ. ಇಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಅವಳು ಇರಬಹುದು. ಯಾಕೆ ಇಲ್ಲಿ ಕತ್ತಲಾಗ್ತಾ ಇದೆ? ವಿದ್ಯುತ್ ಪ್ರಕಾಶ ಒಂದು ಸ್ವಲ್ಪವೂ ಇಲ್ಲವಲ್ಲ, ಏನು ಗೊತ್ತಾಯಿತು. ಮದೀಯೈಹಿ ದುರಿತ ಪರಿಣಾಮೈಹಿ ಮೇಘೋಪಿ ಶತಹೃದಾ ಶೂನ್ಯ ಸಮೃದ್ಧ. ನನ್ನ ಪಾಪ ಇರಬೇಕು, ಇಲ್ಲದೇ ಇದ್ದರೆ ಮೋಡದ ಈ ಕಾಲ ದಿಕ್ಕುಗಳೆಲ್ಲ ಕತ್ತಲಿಟ್ಟಿದ್ದು ಮಿಂಚಾದರೂ ಸ್ವಲ್ಪ ದಾರಿ ತೋರಿಸುತ್ತೆ ಅಂದರೆ ಮಿಂಚೂ ಇಲ್ಲದಂತೆ ಆಗಿಬಿಟ್ಟಿದೆ. ಅಪಿ ವನಾಂತರಂ ಅಲ್ಪ ಕುಚಾಂತರ ಶ್ರೈತಿ ಪರ್ವತ ಪರ್ವಸು ಸನ್ನತ ಇದಮನಂಗ ಪರಿಗ್ರಹ ಮಂಗನ ಪೃಥು ನಿತಂಬವತೀತವ. ಎಲೆ ಬೆಟ್ಟದ ತಪ್ಪಲೆ, ನೀನಾದರೂ ಹೇಳು, ಆ ಸುಂದರಿ ಎಲ್ಲಿ ಹೋದಳು? ನೀನು ಹೇಗೆ ಬೆಟ್ಟದ ನಿತಂಬವೋ ಅವಳು ಹಾಗೆ ನಿತಂಬವತಿ ಆಗಿದ್ಲು. ನೀನು ಪರ್ವತದ ತಪ್ಪಲು ಅಂತ ಆಗಿದೆಯಲ್ಲ, ಅವಳು ಪರ್ವಗಳಲ್ಲಿ ಅಂಗುಲಂಗುಲದಲ್ಲಿ ಸೊಗಸನ್ನು ತುಂಬಿಕೊಂಡವಳಾಗಿದ್ಲು. ಹಾಗಾಗಿ ಅವಳೆಲ್ಲಿ ಹೋದಳು ಹೇಳು? ಏನೂ ಹೇಳ್ತಾ ಇಲ್ಲ. ಆ ಕೊರಕಲು ಕೂಡ ಆಗ ಬೆಟ್ಟವನ್ನೇ ಕುರಿತು ಕೇಳ್ತಾನೆ. ಕೊರಕಲು ಹೀನ, ತಗ್ಗಿದ್ದು,
ಬೆಟ್ಟ ಎತ್ತರವಾದದ್ದು, ಅದನ್ನು ಕೇಳಿದ್ರೆ ಗೊತ್ತಾಗುತ್ತೆ. ದೊಡ್ಡವ್ರ ಕೈನಲ್ಲಿ ಕೇಳಿಕೊಂಡ್ರೆ ಆಗುತ್ತದೆ. ಹೇಳ್ತಾನಲ್ಲ, ಯಾತ್ನಾ ಮೋಘ ವರೆ ಮಧಿಗುಣೇ ನಾಧಮೆ ಲಬ್ಧಕಾಮ ಅಂತ. ಸರ್ವಕ್ಷಿತಿಭೃತಾಂನಾಥ ದೃಷ್ಟಾ ಸರ್ವಾಂಗ ಸುಂದರಿ ರಾಮಾರಮ್ಯ ವನೋದ್ದೇಶೇ ವನಾಂತೇಸ್ಮಿನ್ ಮಯಾ ವಿರಹಿತಾತ್ಮಯ. ಇದು ರಾಮಾಯಣದ ಅರಣ್ಯಕಾಂಡದಲ್ಲಿ ಬರುವ ಈ ಶ್ಲೋಕನೇ. ಇದು ಸರಳವಾದ ಶ್ಲೋಕ, ಇಲ್ಲಿಂದ ಅಲ್ಲಿಗೆ ಹೋಗಿರಬಹುದು. ಕಚ್ಚಿತ್ ಕ್ಷಿತಿಭೃತಾಂನಾಥ ದೃಷ್ಟಾ ಸರ್ವಾಂಗ ಸುಂದರಿ ರಮ್ಯಾರಾಮ ವನೋದ್ದೇಶೇ ಮಯಾ ವಿರಹಿತಾತ್ವಯ ಅಂತ ರಾಮಾಯಣದ ಪಾಠ. ಎಲ್ಲಿ ನೀನು ಕಂಡಿಯಾ ಅವಳನ್ನು ಅಂತಾನೆ. ಏನೂ ಉತ್ತರ ಇಲ್ಲ. ಮಮೈವಾಯಂ ಕಂದರ ಮುಖ ವಿಸರ್ಪಿ ಪ್ರತಿಶಬ್ದ. ಅಯ್ಯೋ, ನನ್ನ ಶಬ್ದವೇ ಇಲ್ಲಿ ಗುಹೆಗಳಿಂದ ಮತ್ತೆ ಪ್ರತಿಧ್ವನಿತವಾಗಿ ಬರ್ತಾ ಇದೆ. ಅಸ್ಯ ತಾವತ್ ಗಿರಿನದ್ಯಾಸ್ತೀರೆ ಸ್ಥಿತಃ ವಾತಂ ಆಸೇವಿಷಿ. ಈ ನದಿ ತೀರದಲ್ಲಿ ಬೆಟ್ಟದ ತಪ್ಪಲಿನಿಂದ ಹರಿತಾ ಇರೋ ಆ ಅಬ್ಬಿ ಅಂತೀವಲ್ಲ, ಅದರ ಹತ್ತಿರ ಆ ನದಿಯಲ್ಲಿ ನಿಂತು ಸ್ವಲ್ಪವಾದರೂ ತಂಗಾಳಿನ ಸೇವಿಸಿ ಶಕ್ತಿ ಪಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾನೆ. ನೋಡ್ತಾನೆ, ನದಿಯನ್ನು ನೋಡ್ತಾ ಇದ್ದಂತೆ ಊರ್ವಶಿ ಬಂದುಬಿಡ್ತಾಳೆ ಜ್ಞಾಪಕಕ್ಕೆ. ಈ ಪದ್ಯ ನನಗೆ ಬಹಳ ಇಷ್ಟವಾದ ಪದ್ಯಗಳೊಂದು. ಧ್ವನ್ಯಾಲೋಕಕಾರ ಕೂಡ ಕೊಂಡಾಡ್ತಾನೆ. ನದಿ ರೂಪದಿಂದ ಊರ್ವಶಿಯೇ ಹೋಗ್ತಾ ಇದ್ದಾಳ, ಖಂಡಿತ ನಾಯಕಿ ಹೋಗುವಂತೆ ಹೋಗ್ತಾ ಇದ್ದಾಳ ಅಂತ. ತರಂಗ ಭ್ರೂಭಂಗ ಕ್ಷುಭಿತ ವಿಹಗಶ್ರೇಣಿ ರಶನ ವಿಕರ್ಷಂತಿ ಫೇನಂ ವಸನಮೇವ ಸಂರಂಭ ಶಿಥಿಲಂ ಯಥಾವಿದ್ಧಂ ಯಾತಿ ಸ್ಖಲಿತಮಭಿಸಂಧಾಯ ಬಹುಶೋ ನದೀಭಾವೇನೇಯಂ ಧ್ರುವಂ ಅಸಹನಾ ಸಾ ಪರಿಣತ. ಅಲೆಗಳೇ ಹುಬ್ಬುಗಳಾಗಿ ಹುಬ್ಬು ಗಂಟು ಹಾಕ್ಕೊಂಡು ಕಲಕಲ ಶಬ್ದ ಮಾಡುವ ಜಲಪಕ್ಷಿಗಳ ಮಾಲಿಕೆಯೇ ಕಲಕಲನೆ ಕೋಲಾಹಲ ಮಾಡುವಂಥ ಒಡ್ಯಾಣದ ಮಣಿಗಂಟಿಕೆಗಳಾಗಿ ನೊರೆಯ ಆ ಒಂದು ಪ್ರವಾಹವನ್ನೇ ಅವಳು ಸೆಳೆದುಕೊಂಡು ಇವನು ಕೈ ಹಿಡಿದು ಕಾಲು ಹಿಡಿದು ಸೆರೆಗಿಡಿದು ಕೇಳಿಕೊಂಡ್ರು ಹೋಗ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ, ಇವನನ್ನು ತಳ್ಕೊಂಡು ಹೋಗ್ತಾಳೆ. ಆ ನೊರೆಗಟ್ಟುವ ಪ್ರವಾಹವೇನೇ ಅವಳ ಸೆರಗು. ಹಾಗೆ ಮತ್ತು ಸಂರಂಭ ಶಿಥಿಲಂ, ಆ ಬೇಡಾಟದಲ್ಲಿ ಅವಳು ಓಡಾಟದಲ್ಲಿ ಅದು ಜಾರ್ತಾ ಇದೆ. ಅವಳು ಅಭಿಸಂದಾಯ, ಇವನನ್ನು ಮೀರಿ ಉಲ್ಲಂಘಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಸಹನೆಯಿಂದ ಈ ನದಿ ರೂಪವನ್ನೇ ತಾಳಿಬಿಟ್ಟು ಅವಳು ಹೋಗ್ತಾ ಇದ್ದಾಳ ಅಂತ ಕೇಳ್ತಾ ಇದ್ದಾನೆ. ತುಂಬ ಸೊಗಸಾಗಿ ಪ್ರಕೃತಿಯ ಮೇಲೆ ಈ ಒಂದು ಅಚೇತನದ ಮೇಲೆ ಚೇತನತ್ವದ ಆರೋಪ ಮಾಡುವುದು. ಬಹುತು ಪ್ರಸಾದಯಾಮಿ ತಾವದೇನ. ಈ ನದಿ ಖಂಡಿತ ನಾಯಕಿಯನ್ನೇ ಸಮಾಧಾನ ಮಾಡೋಣ ಅಂತಂದುಕೊಂಡು ತ್ವಯಿ ನಿಬದ್ಧ ರಥೋ ಪ್ರಿಯವಾದಿನಿ ಪ್ರಣಯ ಭಂಗ ಪರಾಂಗುಖ ಚೇತಸಿ ಕಮಪರಾಧ ಲವಂ ಮಯಿ ಪಶ್ಯಸಿ ತ್ಯಜಸಿ ಮಾನಿನಿ ದಾಸಜನಂ ಯತಃ. ಯಾಕೆ ನೀನು ನನ್ನಲ್ಲಿ ಕೋಪ ಮಾಡಿಕೊಂಡಿದ್ದೀಯಾ? ಕಥಂ ತೂಷ್ಣೀಮೇವಾಸ್ತೆ ಅಥವಾ ಪರಮಾರ್ಥ ಸರಿದಿವೇಶ. ಅಯ್ಯೋ, ಇವಳು ಊರ್ವಶಿಯಲ್ಲ, ಪರಮಾರ್ಥವಾಗಿ ಇದು ನದಿ. ನಾನು ವ್ಯಾವಹಾರಿಕವಾಗಿ ಊರ್ವಶಿ ಅಂತ ಭಾವಿಸಿಕೊಂಡೆ. ನಕಲು ಊರ್ವಶಿ. ಯಾಕೆ? ಊರ್ವಶಿ ಎಂದೂ ಪೂರ್ವವನ್ನು ಬಿಟ್ಟು ಸಮುದ್ರದ ಕಡೆಗೆ ಅಭಿಸಾರ ಮಾಡೋಲ್ಲ. ನ ಪೂರ್ವವಸಂ ಅಪಹಾಯ ಊರ್ವಶಿ ಸಮುದ್ರ ಅಭಿಸಾರಿಣಿ ಭವಿಷ್ಯತಿ ಭವತು. ಅನಿರ್ವೇದ ಪ್ರಾಪ್ಯಾಣಿ ಶ್ರೇಯಾಂಸಿ. ಶ್ರೇಯಸ್ಸು ಸಿಗುವುದು ಅನಿರ್ವೇದದಿಂದಲೇ. ಯಾವತ್ ತಮೇವ ಪ್ರದೇಶಂ ಗಚ್ಚಾಮಿ ಯತ್ರ ಮೇ ನಯನೋ ಸಾ ಸುನಯನ ತಿರೋಹಿತ. ಎಲ್ಲಿ ಅವಳು ಕಣ್ಣು ಕಾಣಿಸದೆ ಹೋದ್ಲೋ ಅಲ್ಲೇ ಹೋಗ್ತೀನಿ. ಕಳ್ಕೊಂಡ ಜಾಗದಲ್ಲಿ ಹುಡುಕಬೇಕು, ಅದಕ್ಕೆ ಅಲ್ಲೇ ಹೋಗ್ತೀನಿ. ಇಮಂ ತಾವತ್ ಪ್ರಿಯ ಪ್ರವೃತ್ತಯೇ ಸಾರಂಗಂ ಆಸೀನಂ ಅಭ್ಯರ್ಥಯೇ. ಇಲ್ಲಿ ಒಂದು ಜಿಂಕೆ ಇದೆ. ಆ ಜಿಂಕೆಯನ್ನು ನಾನು ಕೇಳ್ತೀನಿ. ಕೃಷ್ಣಶಾರ ಛವಿರ್ ಯೋಸೌ ದೃಶ್ಯತೆ ಕಾನನಶ್ರಿಯ ನವ ಶಷ್ಪಾವಲೋಕಾಯ ಕಟಾಕ್ಷೈವ ಪಾತಿತಃ. ಆ ಜಿಂಕೆಯ ಕಣ್ಣು ಎಷ್ಟು ಸೊಗಸಾಗಿದೆ ಅಂತಂದರೆ ಇಡೀ ಕಾನನವೇ ಜಿಂಕೆ ಗಣ್ಣಿನ ಹಾಗೆ ಕಾಣಿಸ್ತಾ ಇದೆ. ಗಾಢವಾದ ಹಸಿರು ಬಣ್ಣದಿಂದ ಆ ಎಲ್ಲ ಪರಿಸರ ಮಳೆಯಿಂದಾಗಿ ಚೆನ್ನಾಗಿ ಸೊಂಪಾಗಿ ಗರಿಕೆ ಹುಲ್ಲಿಂದ ಶೋಭಿಸ್ತಾ ಇದೆ. ಈ ಜಾಗದಲ್ಲಿ ಇಲ್ಲಿ ಅವಳ ಕಟಾಕ್ಷ ಬೇರಿದಳು ಅನಿಸುತ್ತೆ. ಅವಳ ಕಟಾಕ್ಷದ ಆ ಮೇಚಕ ಕಾಂತಿಯಿಂದ ಇಡೀ ಪರಿಸರವೇನೆ ಈ ಮಟ್ಟಕ್ಕೆ ಹಸುರಾಗಿಬಿಟ್ಟಿದೆಯಾ. ಅಸ್ಯಾಂತಿಕ ಮಾಯಾಂತಿ ಶಿಶುನಾ ಸ್ತನಪಾಯಿನ ಮೃಗೀ ವೃದ್ಧ ಅಯಂ ಅನನ್ಯ ದೃಷ್ಟಿ ಭಗ್ನಗ್ರೀವೋ ವಿಲೋಕಯತಿ. ಇಲ್ಲಿ ಜಿಂಕೆ ಮರಿ ತಾಯಿ ಹತ್ತಿರಕ್ಕೆ ಹಾಲು ಕುಡಿಯೋಕ್ಕೆ ಬರ್ತಾ ಇದೆ. ಅದನ್ನು ಕುತ್ತಿಗೆ ತಿರುಗಿಸ್ಕೊಂಡು ಪ್ರೀತಿಯಿಂದ ನೋಡ್ತಾ ಇದೆ. ಇಲ್ಲಿ ಉಳಿದನ್ನು ಕೇಳೋಣ. ಹಂಹೋ ಹರಿಣೀಪತೆ ಅಪಿ ದೃಷ್ಟವಾನಸಿ ಮಮ ಪ್ರಿಯಾಂಬನೆ ಕಥಯಾಮಿ ತೇ ತದುಪಲಕ್ಷಣಂ ಶೃಣು ಪೃಥುಲೋಚನಾ ಸಹಚರಿ ಯಥೈವತೆ ಸುಭಗಂ ತಥೈವ ಖಲು ಸಾಪಿ ವೀಕ್ಷತೆ. ವೆರಿ ರೇರ್ ಯೂಸೇಜ್ ಆಫ್ ಮಂಜುಭಾಷಿಣಿ ಮೀಟರ್ ಇನ್ ಕಾಳಿದಾಸ. ನಿನ್ನ ಹೆಣ್ಣಿನ ಕಣ್ಣಿಗಿಂತ ಚೆನ್ನಾಗಿರುವಂಥ ಆ ಸುಂದರಿ ಅವಳು ಕಾಣಿಸ್ತಾ ಇಲ್ಲ. ನೀನು ಇಷ್ಟು ವಿಶಾಲವಾದ ಕಣ್ಣಿಟ್ಕೊಂಡ ಕಾರಣ ನೀನು ಹುಡುಕಿದ್ದೀಯಾ, ನೀನು ನೋಡಿದ್ದೀಯಾ ಅಂತ ಕೇಳ್ತಾನೆ. ಕಥಂ ಅನಾದೃತ್ಯ ಮದ್ವಚನಂ ಕಲತ್ರಾಭಿಮುಖಂ ಸ್ಥಿತ. ಇದೇನು ನನ್ನ ಮಾತಿಗೆ ಕಿವಿ ಕೊಡದೆ ಹೆಣ್ಣಿನ ಕಡೆಗೆ ನೋಡ್ತಾ ಇದೆ.
ಉಪಪದ್ಯತೆ ಪರಿಭವಾಸ್ಪದಂ ದಶಾ ವಿಪರ್ಯಯ. ಹೌದು, ದುರ್ದಶೆ ಬಂದರೆ ಎಲ್ಲರೂ ಗೇಲಿ ಮಾಡೋರೆ. ಒಂದು ಜಿಂಕಿಯೂ ಅಷ್ಟೇ, ಒಂದು ಮರವೂ ಅಷ್ಟೇ. ಇರಲಿ, ಈ ಪ್ರಾಣಿಗಳೇ ಬೇಡ, ಮರವನ್ನು ಕೇಳೋಣ. ಮಳೆಗಾಲದ ಮರ ಕದಂಬ ದೇವವೃಕ್ಷ. ರಕ್ತ ಕದಂಬ ಸೋಯಂ ಪ್ರಿಯೆಯ ಘರ್ಮಾಂತ ಶಂಸಿ ಯಸ್ಯೈಕಂ ಕುಸುಮಂ ಅಸಮಗ್ರ ಕೇಸರ ವಿಷಮಮಪಿ ಕೃತಂ ಶಿಖಾಭರಣಂ. ರಕ್ತ ಕದಂಬವೇ, ನೀನು ಎಷ್ಟು ಪುಣ್ಯ ಮಾಡಿದ್ದೀಯಾ ಅಂದರೆ ಇನ್ನೂ ನೀನು ಪೂರ್ಣವಾಗಿ ಹೂ ಬಿಟ್ಟಿರಲಿಲ್ಲ, ಆಗಲೇ ನಿನ್ನ ಹೂವನ್ನು ಕೊಯ್ದು ತಲೆ ಮೇಲೆ ಇಟ್ಕೊಂಡ್ಲು ಅವಳು. ಅಂಥವಳು ಆ ಸುಂದರಿ ಎಲ್ಲಿ ಅಂತ. ಇದು ಬಹಳ ಚೆನ್ನಾಗಿದೆ ಅಬ್ಸರ್ವೇಷನ್ ನೋಡಿ. ಕದಂಬ ಕೋರಕನ್ಯಾಯ ಅಂತ ನಮ್ಮಲ್ಲುಂಟು. ಒಂದು ಕದಂಬ ಪುಷ್ಪ ಅಂತಂದರೆ ಅದು ಚೆಂಡಿನ ಆಕಾರದಲ್ಲಿರುತ್ತೆ. ಮೊದಲು ಅದು ಹಸಿರು ಬಣ್ಣದಲ್ಲಿರುತ್ತೆ, ಒಂದು ರೀತಿ ಕಂದು ಹಸಿರು ಬೆರೆತದ್ದು, ಮತ್ತು ಗಾಢ ಹಸಿರು ಗಿಣಿ ಹಸಿರು ಬಣ್ಣಕ್ಕೆ ಬಂದು ಆಮೇಲೆ ಹಳದಿ ಬಣ್ಣದ ಹೂಗಳು ಒಂದಾದ ಮೇಲೆ ಒಂದು 2 ದಿವಸದಲ್ಲಿ ಪೂರ್ಣವಾಗಿ ಬಿಟ್ಬಿಡುತ್ತವೆ. ಕ್ರಮವಾಗಿ ಬಿಡುವಂಥದ್ದಕ್ಕೆ ಕದಂಬ ಕೋರಕನ್ಯಾಯ ಅಂತ ಕರೀತಾರೆ. ಕ್ರಮವಾಗಿ ಆಗುವಂಥದ್ದು. ಇಟ್ಸ್ ಎ ಕಾಂಪ್ಲೆಕ್ಸ್ ಫ್ಲವರ್. ನೋಡೋದಕ್ಕೆ ಒಂದು ಹೂವು ಅಂತ, ಅನೇಕ ಹೂಗಳು ಸೇರಿ ಆಗಿರತಕ್ಕಂಥದ್ದು ಒಂದು ಚೆಂಡು. ನೀನು ಪೂರ್ತಿ ಹೂಗಳೆಲ್ಲ ತುಂಬಿಸಿಕೊಳ್ಳೋಕ್ಕೆ ಮುಂಚೆನೇ ನಿನ್ನನ್ನು ಕುಯ್ದು ಮುಡ್ಕೊಂಡಿದ್ದಂಥವಳು. ಅಷ್ಟು ಪ್ರೀತಿ ನಿನ್ನ ಹೂವಿನ ಮೇಲೆ. ನೀನು ಯಾತಕ್ಕೆ ಊರ್ವಶಿಯನ್ನು ಕಾಣದೆ ಹೋದೆ ಹೇಳು ಅಂತ. ಏನೂ ಇಲ್ಲ. ಇದು ಬೇಡ, ಅಶೋಕವನ್ನು ಕೇಳೋಣ. ನೋದೃಷ್ಟೇತಿ ಮುದೈವ ಚಾಲಯಸಿ ಕಿಂ ವಾತಾವಧೂತಂ ಶಿರಃ ಉತ್ಕಂಠ ಘಟಮಾನ ಷಟ್ಪದ ಘಟ ಸಂಘಟ್ಟ ದಷ್ಟಚ್ಛದಸ್ ತತ್ ಪಾದಾಹತಿ ಮಂತರೇಣ ಭವತಃ ಪುಷ್ಪೋದ್ಗಮೋಯಂ ಕುತಃ ರಕ್ತಾಶೋಕ ಕೃಶೋದರಿ ಕ್ವನುಗತ ತ್ವಯ್ಯಾನುರಕ್ತಂ ಜನಂ. ಅಲ್ಲಯ್ಯ, ನೀನು ಹೇಳು ಊರ್ವಶಿ ಎಲ್ಲಿ ಹೋದಳು ಅಂತ. ಸುಮ್ಮನೆ ಗಾಳಿನಲ್ಲಿ ತಲೆ ಅಲ್ಲಾಡಿಸ್ತಾ ಇದೆಯಾ? ಹೌದು ಹೋದಳು ಅಂತ ನನಗೂ ಗೊತ್ತಿದೆ. ಆದರೆ ನಿನಗೆ ಗೊತ್ತಾಗಿರೋವಂಥದ್ದನ್ನು ಹೇಳು. ನೋದೃಷ್ಟೇತಿ ಮುದೈವ ಚಾಲಯಿಸಿ, ನಾನು ನೋಡಲೇ ಇಲ್ಲ ಅಂತ ತಲೆ ಅಲ್ಲಾಡಿಸ್ಬೇಡ. ವಾತಾವಧೂತಂ ಶಿರಃ, ಗೊತ್ತಾಯಿತು ನೀನು ಯಾತಕ್ಕೆ ಹೀಗೆ ಮಾಡ್ತೀಯ ಅಂತ. ಅವಳು ಕಾಲಿಂದ ಒದಿಸ್ಕೊಳ್ಬೇಕಾಗುತ್ತೆ ಅಂತ. ಅವಳು ಕಾಲಿಂದ ಒದಿಯದೇ ಇದ್ದರೆ ನಿನಗೆ ಹೂವೆಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮಳೆಗಾಲದಲ್ಲಿ ಹೂವಿಲ್ಲ ಅಶೋಕಕ್ಕೆ. ಅದನ್ನು ಅಬ್ಸರ್ವ್ ಮಾಡಿದ್ದಾನೆ. ತುಂಬ ಸುಂದರವಾದಂಥ ಅಬ್ಸರ್ವೇಷನ್. ಹಾಗಾಗಿ ನಿನ್ನನ್ನು ಯಾರು ಲೆಕ್ಕಿಸ್ತಾರೆ? ಹೂವಿಲ್ಲದೆ ಇದ್ಮೇಲೆ ಹೋಗು, ಅವಳು ಬಂದು ಒದಿಬೇಕು, ನಿನಗೆ ಆವಾಗ ಅಕಾಲದಲ್ಲಿ ಹೂವು ಬಿಡುತ್ತೆ. ಅದಾಗ್ತಾ ಇಲ್ವಲ್ಲ. ಕಿನ್ನು ಖಲು ಏತಚ್ಛಿಲಾ ಭೇದಗತಂ ನಿತಾಂತರಕ್ತಂ ಅವಲೋಕ್ಯತೆ ಪ್ರಭಾಲೋಪಿ ನಾಯಂ ಹರಿಹತ ಗಜಸ್ಯಾಮಿಷಲವಃ ಸ್ಫುಲಿಂಗೋ ವಾ ನಾಗ್ನೇಃ ಗಹನಮಭಿವೃಷ್ಟಂ ಯತ ಇದಂ ಅಯೇ ರಕ್ತಾಶೋಕ ಪ್ರಸವ ಸಮರಾಗೋ ಮಣಿರಯಂ ಯಮುದ್ಧರ್ತುಂ ಪೂಷಾ ವ್ಯವಸಿತ ಇವಾಲಂಬಿತಕರಃ. ಆಗ ಅವನಿಗೆ ಆ ಸಂಗಮನೀಯ ಮಣಿ ಕಾಣಿಸಿಕೊಳ್ಳುತ್ತದೆ. ಇದು ಯಾವುದಿದು ಸಂಗಮನೀಯ ಮಣಿ? ಎಷ್ಟು ಕೆಂಪಗಿದೆ! ಆ ಕಾಲದಲ್ಲಿ ಈ ಅಶೋಕ ವೃಕ್ಷ ಪುಷ್ಪವನ್ನು ತಳೆದಿದೆಯಾ, ಅಥವಾ ಆನೆಯ ಕುಂಭಸ್ಥಳದಿಂದ ಭಿನ್ನವಾಗಿ ಈ ಒಂದು ಮಾಂಸದ ತುಣುಕು ಇಲ್ಲಿ ಆನೆಯ ಕುಂಭಸ್ಥಳವನ್ನು ಸಿಂಹ ಭೇದಿಸಿ ತಂದದ್ದು ಇಲ್ಲಿ ಬಂದಿದೆಯಾ, ಅಥವಾ ಅಗ್ನಿಯ ಕಿಡಿಗಳೇ ಇಲ್ಲಿ ಹರಳುಗಟ್ಟಿವೆಯಾ? ಇದೇನು ಅಂತಂದುಕೊಳ್ತಾನೆ. ಆಯಿತು, ಇದು ಏನೋ ಮಣಿ, ಅವಳಿಲ್ಲದೆ ನನಗೆ ಯಾತಕ್ಕೆ ಈ ಮಣಿ ಅಂತಂದುಕೊತಾನೆ. ಆದರೂ ತಗೋತಾನೆ. ಮಂದಾರ ಪುಷ್ಪೈ ಅಧಿವಾಸಿತಾಯಾಂ ಯಸ್ಯಾ ಶಿಖಾಯಾಂ ಅಯಮರ್ಪಣೀಯ ಸೈವ ಪ್ರಿಯ ಸಂಪ್ರತಿ ದುರ್ಲಭಾಮೆ ಕಿಮೇನಂ ಅಸ್ರೋಪಹತಂ ಕರೋಮಿ. ಅವಳು ಮಂದಾರಾದಿ ಪುಷ್ಪಗಳಿಂದ ಅಲಂಕೃತಳಾಗ್ತಾ ಇದ್ಲು. ಮಂದಾರ ಕೆಂಪು ಬಣ್ಣದ ಹೂವು. ಈ ಕೆಂಪು ಬಣ್ಣದ ಮಣಿಯನ್ನು ಅವಳಿಗೆ ಶಿಖಾಮಣಿಯಾಗಿ ಮಾಡಲಾ, ಅಥವಾ ಅವಳೇ ಇಲ್ಲ ಅಂದರೆ ಈ ಮಣಿ ಆತಕ್ಕೆ? ನನ್ನ ಕಣ್ಣೀರೊಂದೇ ನನಗೆ ಉಳಿದಿರೋದು, ಇನ್ನೇನೂ ಇಲ್ಲ ಅಂತಂದುಕೊಂಡು ಬಿಸಾಕೋಕ್ಕೆ ಹೋಗ್ತಾನೆ. ಆಗ ಅಶರೀರವಾಣಿ ಆಗುತ್ತದೆ. ವತ್ಸ ಗೃಹ್ಯತಾಂ ಸಂಗಮನೀಯೋ ಮಣಿರಿಹ ಶೈಲಸುತ ಚರಣ ರಾಗ ಯೋನಿರಯಂ ಆವಹತಿ ಧಾರ್ಯಮಾಣ ಸಂಗಮ ಮಚಿರಾತ್ ಪ್ರಿಯಜನೇನ. ಈ ಸಂಗಮನೀಯ ಮಣಿಯನ್ನು ನೀನು ಇಟ್ಟುಕೊಂಡ್ರೆ ನಿನಗೆ ಪ್ರಿಯ ಸಂಗಮ ಆಗುತ್ತದೆ ಅಂತ. ತತ್ಕ್ಷಣವೇ ಅವನು ಸಂತೋಷಪಟ್ಟು ತಯಾ ವಿಯುಕ್ತಸ್ಯ ನಿಮಗ್ನ ಮಧ್ಯೆಯ ಭವಿಷ್ಯಸಿ ತ್ವಂ ಯದಿ ಸಂಗಮಾಯಮೇ ತತಃ ಕರಿಷ್ಯಾಮಿ ಭವಂತಮಾತ್ಮನಃ ಶಿಖಾಮಣಿಂ ಬಾಲಮಿವೇಂದುಮೀಶ್ವರಃ. ಬಾಲೇಂದುವನ್ನು ಶಿವ ಧರಿಸಿದಂತೆ ನಾನು ಅವಳಿಗೆ ಶಿಖಾಮಣಿ ಮಾಡ್ತೀನಿ, ದಯಮಾಡಿ ಸಂಗಮ ಆಗುವಂತೆ ಮಾಡು ಅಂತ ಆ ಶರೀರವಾಣಿ ಬಂದ ದಿಕ್ಕಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾನೆ. ಏನು ಮಾಡೋದು? ಕಿನ್ನು ಖಲು, ಏನು ಮಾಡೋದಕ್ಕೆ ಸಾಧ್ಯ ಅಂತ ಸುತ್ತಲೂ ನೋಡ್ತಾನೆ. ಎಲ್ಲಿ ಅವಳನ್ನು ಕಳ್ಕೊಂಡ್ಲೋ ಅಲ್ಲೇ ನೋಡ್ತೀನಿ ಅಂತ ಬಂದನಲ್ಲ, ಕುಮಾರವನದ ಒಳಕ್ಕೆ ಹೋಗಿದ್ದಾನೆ. ಇವನು ಗಂಡಸಾದ್ದರಿಂದ ಏನೂ ತೊಂದರೆ ಇಲ್ಲ. ಅಲ್ಲಿ ಎದುರುಗಡೆಗೆ ಒಂದು ಬಳ್ಳಿ ಕಾಣಿಸುತ್ತದೆ. ಇದೇನಿದು? ಕಿನ್ನು ಖಲು
ಕುಸುಮರಹಿತಾಮಪಿ ಲತಾಮಿಮಾಂ ಪಶ್ಯತೋ ಮೇ ಮನೋರಮತೆ. ಹೂವಿಲ್ಲದ ಈ ಬಡ ಬಳ್ಳಿಯನ್ನು ಕಂಡು ಮನಸ್ಸಿಗೆ ಪ್ರೀತಿ ಬರ್ತಾ ಇದೆ, ಅಥವಾ ಸ್ಥಾನೇ ಮನೋರಮೆ, ಇವಳೇ ಊರ್ವಶಿನ ಅಂತ ಆ ಬಳ್ಳಿಗೆ ಊರ್ವಶಿಗೆ ಅಭೇದ ಮಾಡ್ತಾನೆ. ತುಂಬ ಸುಂದರವಾದ ಪದ್ಯ. ತನ್ವೀ ಮೇಘ ಜಲಾರ್ದ್ರ ಪಲ್ಲವತಯ ಧೌತಾಧರೇವಾಶ್ರುಭಿ ಶೂನ್ಯೇವಾಭರಣೈ ಸ್ವಕಾಲ ವಿರಹಾತ್ ವಿಶ್ರಾಂತ ಪುಷ್ಪೋದ್ಗಮ ಚಿಂತಾ ಮೌನಮಿವಸ್ಥಿತಾ ಮುದುಲಿಹಾಂ ಶಬ್ದೈರ್ವಿನಾ ಲಕ್ಷ್ಯತೆ ಚಂಡೀ ಮಾಮವಧೂಯ ಪಾದಪತಿತಂ ಜಾತಾನುತಾಪೇ ವಸ. ನದಿಯಲ್ಲಿ ಖಂಡಿತ ನಾಯಿಕೆ, ಬಳ್ಳಿಯಲ್ಲಿ ಕಲಹಾಂತರಿತ ನಾಯಿಕೆ. ಕಲಹಾಂತರಿತ ಅಂದರೆ ಖಂಡಿತ ಆದಮೇಲೆ ಪ್ರೇನನ್ನು ದೂಷಣೆ ಮಾಡಿ ದೂರ ಮಾಡಿ ಹೋದವಳು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಈ ಬಳ್ಳಿ ತನ್ವಿ ತೆಳ್ಳಗಾಗಿದೆ, ಪಾಪ ಸೊರಗಿದೆ, ಗ್ರೀಷ್ಮದಲ್ಲಿ ಸೊರಗಿದೆ, ಈಗಷ್ಟೇ ಮಳೆ ಬಂದಿದೆ. ಈಗ ಅದರ ಚಿಗುರುಗಳ ಮೇಲೆ ಎಲೆಗಳ ಮೇಲೆ ಮೋಡ ಮಳೆ ಸುರಿಸಿದೆ. ನೋಡಿದಾಗ ಈಗಷ್ಟೇ ಕಣ್ಣೀರು ಸುರಿದು ಕೆನ್ನೆಯೆಲ್ಲ ಒದ್ದೆ ಆದಂತೆ ತೋರುತ್ತದೆ. ಹೂಗಳಿಲ್ಲದ ಕಾರಣ ಅಕಾಲ, ವಿಶ್ರಾಂತ ಪುಷ್ಪೋದ್ಗಮ, ಪುಷ್ಪ ಮಾಸವಲ್ಲ ಇದು, ಮಧುಮಾಸವಲ್ಲ. ಹಾಗಾಗಿ ಅಲಂಕಾರ ರಹಿತಳಾಗಿ ಆಭರಣ ವಿಹೀನಳಾಗಿದ್ದಂತೆ ಕಾಣಿಸ್ತಾ ಇದೆ ವಿರಹಿಣಿಯ ಲಕ್ಷಣ ಅದು. ಚಿಂತೆಯಿಂದ ಮೌನವನ್ನು ಆಶ್ರಯಿಸಿದಂತೆ. ಇಲ್ಲಿ ಯಾವ ದುಂಬಿಗಳ ಶಬ್ದವೂ ಇಲ್ಲ. ಹೂವಿಲ್ಲ ಅಂದರೆ ದುಂಬಿಗಳಿಲ್ಲ, ದುಂಬಿಗಳಿಲ್ಲ ಅಂದರೆ ಝಂಕಾರ ಇಲ್ಲ, ಝಂಕಾರ ಇಲ್ಲ ಅಂದರೆ ಮೌನ. ಹೀಗಿದ್ದಾಳೆ, ಮಾತಿಲ್ಲದೆ ಚಿಂತಾಶೂನ್ಯವಾದ ಮೂಕತೆ ಇದೆ. ನೋಡಿದ್ರೆ ತನ್ನನ್ನು ತಿರಸ್ಕಾರ ಮಾಡಿಕೊಂಡು ಕಾಲಿಗೆ ಬೀಳೋವನನ್ನು ಧಿಕ್ಕರಿಸಿ ಹೋದವಳು ಈಗ ದುಃಖ ಪಡ್ತಾ ಇರೋ ಥರ ಇದೆಯಾ? ಇವಳನ್ನು ಅಪ್ಪಿಕೊಳ್ತೀನಿ ಅಂತ ಅಪ್ಪಿಕೊಳ್ತಾನೆ. ಆ ಮಣಿ ಅಲ್ಲಿ ಬೀಳುತ್ತದೆ. ತತ್ಕ್ಷಣವೇ ಅಲ್ಲಿ ಊರ್ವಶಿ ಬರ್ತಾಳೆ. ಅಯ್ಯೇ, ಊರ್ವಶಿ ಗಾತ್ರ ಸಂಸ್ಪರ್ಶಾದಿವ ನಿರ್ವೃತಂ ಮೇ ಶರೀರಂ. ಊರ್ವಶಿಯೇ ಬಂದಿದ್ದಾಳ ಅನ್ನುವಂತೆ ಅವಳ ಅಪ್ಪುಗೆ ಸ್ಪರ್ಶ ಕಾಣಿಸ್ತಾ ಇದೆ. ತಥಾಪಿ ನಾಸ್ತಿ ವಿಶ್ವಾಸ, ಆದರೂ ವಿಶ್ವಾಸ ಬರ್ತಾ ಇಲ್ಲ. ಯಾಕೆ? ಸಮರ್ಥಯೇ ಯತ್ ಪ್ರಥಮಂ ಪ್ರಿಯಾಂ ಪ್ರತಿ ಕ್ಷಣೇನ ತನ್ಮೇ ಪರಿವರ್ತತೆಯನ್ಯಥ ಅಥೋ ವಿನಿದ್ರೆ ಸಹಸಾ ವಿಲೋಚನೆ ಕರೋಮಿನ ಸ್ಪರ್ಶ ವಿಭಾವಿತ ಪ್ರಿಯ. ಅವಳು ಹೌದು ಅಂತ ಅಂದುಕೊಂಡ್ರು ಭಯ ಆಗ್ತಾ ಇದೆ. ಹಾಗಾಗಿ ಕಣ್ಣು ಮುಚ್ಚಿಕೊಂಡೇ ಇರ್ತೀನಿ. ಸ್ಪರ್ಶವಾದರೂ ಉಳಿಯುತ್ತೆ, ಕಣ್ಣು ತೆಗೆದರೆ ಅವಳೇ ಮಾಯ ಆಗಿಬಿಡ್ಬೋದು. ಹಾಗಾಗಿ ಸ್ಪರ್ಶ ಮಾತ್ರವಾಗಿಯೇ ಊರ್ವಶಿ ಇರಲಿ ಅಂತ. ಆಗ ಊರ್ವಶಿ ಹೇಳ್ತಾಳೆ, ಮಹಾರಾಜ ಸಮಾಧಾನ ಮಾಡ್ಕೋ, ನಾನು ಇಲ್ಲಿರ್ತಕ್ಕಂಥವಳು ಅಂತ. ತದ್ವಿಯೋಗ ಉದ್ಭವೇ ತನ್ವಿ ಮಯಾ ತಮಸಿ ಮಜ್ಜತ ದಿಷ್ಟ್ಯಾ ಪ್ರತ್ಯುಪಲಬ್ಧಾಸಿ ಚೇತನೇವ ಗತಾಸುನ. ಸತ್ತವನಿಗೆ ಪ್ರಾಣ ಬಂದಂತೆ ಆಯಿತು ನೀನು ಬಂದಿರತಕ್ಕಂಥದ್ದು ಅಂತಾನೆ. ಆಮೇಲೆ ಅವಳು ಹೇಳ್ತಾಳೆ, ಅಭ್ಯಂತರ ಕರಣಯ ಮಯ ಪ್ರತ್ಯಕ್ಷೀಕೃತ ವೃತ್ತಾಂತಹ ಖಲು ಮಹಾರಾಜ. ನಾನು ನಿನ್ನೊಳಗೆ ಇದ್ದಿದ್ದರಿಂದ ನಿನಗೆಲ್ಲ ವಿಷಯವೂ ಗೊತ್ತಾಗಬೇಕು, ನೀನು ಅಷ್ಟರ ಮಟ್ಟಿಗೆ ನನ್ನನ್ನು ಇಂಟರ್ನಲೈಸ್ ಮಾಡ್ಕೊಂಡು ಬಿಟ್ಟಿದ್ದೀಯಾ ಅಂತ. ಹೌದು, ಅಭ್ಯಂತರ ಕರಣಯೇತಿ ನಕಲುತೆ ವಚನಾರ್ಥಂ ಅವೈಮಿ. ಇದು ಬರೀ ಮಾತು, ಬಾಯಿ ಮಾತಲ್ಲ ಹೇಳಿದ್ದು ಅಂತ ನಾನು ಅಂದುಕೋತೀನಿ. ಆಗ ಅವಳು ಹೇಳ್ತಾಳೆ, ಏತತ್ತಾವತ್ ಪ್ರಸೀದತು ಮಹಾರಾಜೋ ಎನ್ಮಯ ಕೋಪವಶಂ ಗತಯ ಏತದವಸ್ಥಾಂತರಂ ಪ್ರಾಪಿತೋ ಮಹಾರಾಜ. ನಾನು ದುಡುಕಿ ಕೋಪ ಮಾಡಿಕೊಂಡು ನಿನ್ನನ್ನು ಹುಚ್ಚನ್ನಾಗಿ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾಳೆ. ಅಂದರೆ ಇದಾಗೆ ಆಗುವಂಥದ್ದು ಹಾಗೇನೆ. ಒಬ್ಬರಿಗೆ ಇನ್ನೊಬ್ಬರು ನೋವು ಮಾಡಬೇಕು ಅಂತಿಲ್ಲ, ತಮಗೆ ನೋವಾಯಿತು. ಆದರೆ ತಮಗಾದ ನೋವನ್ನು ಮತ್ತೊಬ್ಬರಿಗೆ ನೋವು ಮಾಡೋದ್ರೊಳಗೆ ಪರ್ಯವಸಾನವಾಗೋದು. ಪ್ರೀತಿಯ ಒಂದು ವಿಲಕ್ಷಣ ಭಯಂಕರ ಲಕ್ಷಣ ಅಂತಂದರೆ ತಮ್ಮ ನೋವನ್ನು ಹೇಳುವ ಭರದಲ್ಲಿ ಪ್ರೀತಿಪಾತ್ರರಿಗೆ ಯಥೇಷ್ಟವಾಗಿ ನೋವು ಮಾಡೋದು. ಅದು ಸೋದ್ದಿಷ್ಟವಲ್ಲ, ನಿರುದ್ದಿಷ್ಟ, ಆದರೆ ಆಗುತ್ತದೆ. ಮಕ್ಕಳಿಗೇನು ಗಿಡಕ್ಕೆ ನೋವು ಮಾಡಬೇಕು ಅಂತಿರುತ್ತಾ, ರೆಕ್ಕೆ ಹುಳುಗಳಿಗೆ ನೋವು ಮಾಡಬೇಕು ಅಂತಿರುತ್ತಾ? ಅರೆ ಅವು ಆಟ ಆಡುತ್ತವೆ, ಏನಾಗೋದು? ಅದು ವ್ಯಾಂಟನ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಚೈಲ್ಡ್ ಅಂತ ಇವನು ಶೇಕ್ಸ್ಪಿಯರ್ ಹೇಳ್ತಾನಲ್ಲ, ಆ ರೀತಿಯಾಗಿ ಈ ರೆಕ್ಕೆ ಹುಳ, ಏರೋಪ್ಲೇನ್ ಹುಳ, ಈ ರೀತಿಯಾದ ಹುಳುಗಳು ಮಕ್ಕಳಿಗೆ ಸಿಕ್ಕರೆ ರೆಕ್ಕೆಗಳನ್ನು ಕಾಲುಗಳನ್ನು ಕಿತ್ತು ಡಿಸೆಕ್ಟ್ ಮಾಡಿ ದಿಗ್ಬಲಿ ಕೊಟ್ಬಿಡ್ತಾರೆ. ಮಕ್ಕಳಿಗೇನು ಕೆಟ್ಟದ್ದು ಮಾಡಬೇಕು ಅಂತಿದೆಯಾ? ಏನೂ ಇಲ್ಲ, ಅವುಗಳ ಆಟ ಆಡ್ತಾ ಇರ್ತಕ್ಕಂಥದ್ದು. ಹಾಗೆ ನನ್ನ ನೋವು ನಾನು ಹೇಳ್ಕೊಳಕ್ಕೆ ಬಂದೆ, ಅರೆ ನಿನಗದು ನೋವಾಯಿತು ಅಂತ ನನಗೆ ಗೊತ್ತಿಲ್ಲ, ನಾನು ಏನು ಮಾಡೋದು ಅಂತ. ನೀವು ಯಾರ ಸೆಲ್ಫೋನ್ ಬೇಕಾದರೂ ತೆಗೆದು ನೋಡಿ. ಆ ಸಾಮಾನ್ಯ ವಯಸ್ಸಿನಲ್ಲಿದ್ದವರಾದರೆ ಇನ್ನೂ ಒಳ್ಳೆಯದು. ಅಲ್ಲಿ ಮೆಸೇಜ್ಗಳನ್ನು ಸುಮ್ಮನೆ ನೋಡಿ, ನಾನು ನೋಡಿಲ್ಲ, ಆದರೂ ನಾನು ವಿಭಾವನಾ ಶಕ್ತಿಯಿಂದ ಹೇಳ್ತೀನಿ. ಆ ಕಡೆ ಈ ಕಡೆ ಗೋಳಾಟಗಳ ಪಟ್ಟಿ, ಕಂಪ್ಲೇಂಟ್ಗಳ ಪಟ್ಟಿನೇ ಇರುತ್ತೆ. ಅದು ಬಿಟ್ಟು ಇನ್ನೇನಿರೋಕ್ಕೆ ಸಾಧ್ಯ? ರಾಧಾಕೃಷ್ಣರೇ ಆಗಿದ್ರಲ್ಲ, ಇನ್ನು ಯಾರಿರೋದಕ್ಕೆ ಸಾಧ್ಯವಿಲ್ಲ ಆ ತರಹ. ಇನ್ನು ಸ್ವಲ್ಪ ದೊಡ್ಡವರಲ್ಲಿ ನೋಡಿ, ಅಲ್ಲಿ ಮತ್ತೆ ಬೇರೊಂದು ರೀತಿಯಾಗಿ ಇದೇ ಕಂಪ್ಲೇಂಟು. ಮತ್ತು ವಯಸ್ಸಾದವ್ರು ನೋಡಿ, ಮಕ್ಕಳ ಜೊತೆಗಿರ್ತದೆ. ಪ್ರೀತಿಗೆ ಎಲ್ಲ ಆಯಾಮಗಳು ಇವೆ, ಪ್ರತಿಯೊಂದು ಆಯಾಮದಲ್ಲೂ ಇಷ್ಟೇ. ಕಡೆಗೆ ಅದೇ ಬರೋದು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆದರೆ ನಮ್ಮ ಅರಿವಿಲ್ಲದೆ ನೋವು ಕೊಡಬಾರ್ದು ಅಂತ ಅಂದುಕೊಂಡೇ ನೋವು ಕೊಡ್ತೀವಿ.
ಮತ್ತು ಕೆಲವೊಮ್ಮೆ ನಾನು ನೋವು ಪಟ್ಟೆ, ಅದು ಅವನು ಗೊತ್ತಾದರೆ ನಾನು ಹದವಾದಂತೆ ಅವನು ಹದವಾಗ್ತಾನೆ ಅನ್ನೋದು ಆಮೇಲೆ ಕೃತ್ವಾಚಿಂತೆಯಾಗಿ ಬರುತ್ತದೆ. ಹೌದು ಅಂತ ಒಟ್ಟಿನಲ್ಲಿ ಆಗುವುದಂತೂ ಅಷ್ಟೆ. ಕಲ್ಯಾಣಿ ನ ತಾವದಹಂ ಪ್ರಸಾದಯಿತವ್ಯ. ಮತ್ತೆ ನನ್ನನ್ನೇನು ನೀನು ಸಮಾಧಾನ ಮಾಡಬೇಕಾಗಿಲ್ಲ. ತ್ವದ್ದರ್ಶನಾದೇವ ಪ್ರಸನ್ನ ಬಾಹ್ಯಾಂತಃಕರಣೋಂತರಾತ್ಮ. ಅಂತರಂಗ ಬಹಿರಂಗ ಎಲ್ಲ ಶಾಂತವಾಗಿಬಿಡ್ತು. ತತ್ ಕಥೆಯ ಕಥಂ ಎಂತಂ ಕಾಲಂ ಅವಸ್ಥಿತ ಮಯಾ ವಿನಾ ಭವತಿ. ಇಷ್ಟು ಕಾಲ ಹೇಗಿದ್ದೆ ನೀನು? 12 ವರ್ಷ ಅವಳು ಬಳ್ಳಿ ಹಾಕಿ ಕೂತಿದ್ದಾಳೆ, ಇವನು 12 ವರ್ಷ ಹುಚ್ಚುಚ್ಚಾಗಿ ಓಡಾಡ್ತಾ ಇದ್ದಾನೆ. ಕೊನೆಗಾಲದಲ್ಲಿ ಮಳೆಗಾಲದಲ್ಲಿ ಇವಳು ಅವನಿಗೆ ಸಿಕ್ಕಿದ್ದು. ನಿನಗೇ ಗೊತ್ತಿರಬಹುದು, ಅಂತಃಕರಣದಲ್ಲಿಂದ ನೀನು ಅರ್ಥ ಮಾಡ್ಕೊಂಡಿದ್ದೀಯಾ. ಅವರು ಹೇಳ್ತೀನಿ, ಪುರಾ ಭಗವತ ಕುಮಾರೇಣ ಶಾಶ್ವತಂ ಕುಮಾರವ್ರತಂ ಗೃಹೀತ್ವ ಅಕಲುಷೋ ನಾಮ ಗಂಧಮಾಧನ ಕಚ್ಛ ಅಧ್ಯಾಸಿತ. ಇಲ್ಲಿ ಗಂಧಮಾದನದಲ್ಲಿ ಅಕಲುಷ ಅನ್ನುವಂಥ ಈ ಒಂದು ತಪ್ಪಲಿನಲ್ಲಿ ಅವನು ಕುಮಾರ ವ್ರತವನ್ನು ಹಿಡಿದು ತಪಸ್ಸು ಮಾಡಿದ. ಆ ಕಾರಣದಿಂದ ಯಾರ್ಯಾರು ಇಲ್ಲಿ ಪ್ರವೇಶ ಮಾಡ್ತಾರೆ, ಯಾಕಿಲ ಸ್ತ್ರೀ ಇಮಂ ಪ್ರವಿಶತಿ ಸಾ ಲತಾಭಾವೇನ ಪರಿಣಮಿಸ್ಯತೀತಿ ಕೃತಶ್ಚಾಯಂ ಶಾಪಾಂತಹ ಗೌರೀಚರಣ ರಾಗಸಂಭವಂ ಮಣಿಂ ವಿನ ತಥೋ ನ ಮೋಕ್ಷತೆ ಇತಿ. ಇದು ಗೌರಿ ಕಾಲಿಗೆ ಹಚ್ಚಿಕೊಳ್ಳುವ ಅಲತಿಗೆಯ ಒಂದು ಕಣಕಣಗಳು ಸೇರಿ ಆಗಿರ್ತಕ್ಕಂಥ ಮಣಿ ಅಂತ. ಅಂದರೆ ನೋಡಿ, ಅನ್ಯ ಸ್ತ್ರೀ ಇಲ್ಲಿಗೆ ಬಂದರೆ ತನ್ನ ತಾಯಿ ಪುಣ್ಯಸ್ತ್ರೀ ಯಾವಳಿದ್ದಾಳೆ ಗೌರಿ, ಅವಳ ಆಲಕ್ತಕದ ಒಂದು ರೇಣುಗಳಿಂದ ಆದ ಮಣಿಯ ಸ್ಪರ್ಶದಿಂದ ಅವಳಿಗೆ ರೂಪ ಬರಬೇಕು ಮತ್ತೆ ಅಂತನ್ನುವುದು ಅವನು ಕೊಟ್ಟಂಥ ಉಶಾಪ. ತಥೋಹಂ ಗುರುಶಾಪ ಸಮ್ಮೂಢ ಹೃದಯ ದೇವತಾ ಸಮಯಂ ವಿಸ್ಮೃತ್ಯ ಅಗೃಹೀತ ಅನುನಯ ಸ್ತ್ರೀಜನ ಪರಿಹರಣೀಯಂ ಕುಮಾರವನಂ ಪ್ರವಿಷ್ಟ. ನಾನದೇ ಗುರುಶಾಪ ಬುದ್ಧಿಗೆಡಿಸಿತ್ತು, ಅಲೌಕಿಕ ಪ್ರಭಾವ ಇಲ್ಲ, ಈ ವನದ ವಿವರ ನನಗೆ ಮರ್ತೋಗಿತ್ತು, ನಿನ್ನ ಮಾತನ್ನು ಕೇಳಲಿಲ್ಲ. ದುಡುಕು ಏನು ಮಾಡೋದು? ದುಡುಕು ಒಂದು ಕ್ಷಣಕಾಲದ್ದು. ಅವಳು ಆ ವಿದ್ಯಾಧರಿಯನ್ನು ನೋಡೋದಕ್ಕೆ ಇವನು ಒಂದು ಕ್ಷಣಕಾಲ ಪಾಪ ಮನಸ್ಸು ತೆತ್ತಿದ್ದಕ್ಕೆ ಇವಳು ಹೀಗೆ ಭಯಂಕರವಾದ ರೀತಿಯಲ್ಲಿ ಅದನ್ನು ಪ್ರತಿಕ್ರಿಯೆ ತೋರಿಸಿದಳು. ಸರ್ವಂ ಉಪಪನ್ನಂ ಗೊತ್ತಾಯಿತು. ಶ್ರಮಖೇದ ಸುಪ್ತಮಪಿ ಮಾಂ ಶಯನೇ ಯಾ ಮನ್ಯಸೇ ಪ್ರವಾಸಗತಂ ಸಾತ್ವಂ ಪ್ರಿಯೇ ಸಹೇತಾ ಕಥಂ ಮದೀಯಂ ಚಿರವಿಯೋಗಂ. ಬಹಳ ಬಳಲಿ ಮಲಗಿದಾಗ ಇವನು ಅವಳು ಪ್ರವಾಸಕ್ಕೆ ಹೋಗ್ಬಿಟ್ನೋ ಏನೋ ಎಂಬಷ್ಟು ಸಂಕಟ ಪಡ್ತಾ ಇದ್ಲಂತೆ. ಇಬ್ಬರಿಗೂ ಒಂದೇ ಸಮ ನಿದ್ದೆ ಬರುತ್ತೆ ಅಂತಿದೆಯಲ್ಲ, ಇಲ್ವಲ್ಲ. ಅವನು ಮಲಗಿದ್ದಾಗ ಇವಳು ಅಕಸ್ಮಾತ್ ನಿದ್ದೆಯಿಂದ ಎದ್ದಾಗ ಪಕ್ಕದಲ್ಲಿ ನಿದ್ರೆ ಮಾಡುವವನನ್ನು ನೋಡಿ ಅವನನ್ನು ತಾನು ನೋಡಿದ್ರು ಅವನು ತನ್ನನ್ನು ನೋಡೋಕ್ಕಾಗೋಲ್ಲ ಅಂತ ಆ ಕಾರಣದಿಂದಲೇ ದೊಡ್ಡ ವಿರಹ ಅಂತ ಪ್ರೋಷಿತ ಪತಿಕೆಯ ಮಟ್ಟಕ್ಕೆ ಬಂದುಬಿಡ್ತಾ ಇದ್ಲಂತೆ. ಅಷ್ಟು ತೀವ್ರತೆ ಇವಳ ಪ್ರೀತಿ. ಹಾಗಿದ್ದಿದ್ದು ಈಗ ಇಷ್ಟು ವರ್ಷಗಳ ಕಾಲ ಹೇಗೆ ಆ ವಿಯೋಗವನ್ನು ತಡೆದಿದ್ದು? ಇದಂ ತತ್ ಯಥಾ ಕಥಿತಂ ತ್ವತ್ಸಂಗ ನಿಮಿತ್ತಂ ಪುನರುಪಲಭ್ಯ ಮಣಿಪ್ರಭಾವಾದ ಆಸಾದಿತ ತ್ವಮಸ್ಮಾಭಿ. ಈ ಮಣಿ ನಮಗೆ ಈ ಸೌಭಾಗ್ಯವನ್ನು ತಂದು ಕೊಡ್ತು ಅಂತ. ಇದು ಸಂಗಮನೀಯ ಮಣಿ, ಇದು ಬಹಳ ವಿಶೇಷವಾದದ್ದು, ಇದನ್ನು ಜೋಪಾನ ಮಾಡಿಕೊಳ್ಬೇಕು ಅಂತ ಅಂದ್ಕೋತಾರೆ. ಸ್ಫುರತಾ ವಿಚ್ಛುರಿತಮಿದಂ ರಾಗೇಣ ಮಣೇಃ ಲಲಾಟ ನಿಹಿತಸ್ಯ ಶ್ರೇಮುದ್ವಹತಿ ಮುಖಂ ತೇ ಬಾಲಾತಪರಕ್ತ ಕಮಲಸ್ಯ. ಇದನ್ನು ನಿನ್ನ ಚೂಡಾಮಣಿ ಮಾಡ್ತೀನಿ ಅಂತ ಆಗ ಹೇಳಿದ್ದೆ, ಈಗ ಹೇಳ್ತೀನಿ ಚೂಡಾಮಣಿಯ ಮಾಡ್ತೀನಿ ಅಂತ ಇಟ್ಟು ಹೇಳ್ತಾನೆ. ಸೂರ್ಯ ಕಿರಣಗಳು, ಪ್ರಭಾತ ಮನೋಹರವಾದ ಕೆಂಬಣ್ಣದ ಕಿರಣಗಳು ತಾವರೆಯನ್ನು ಮುದ್ದಿಸಿದಂತೆ ನಿನ್ನ ಮುಖ ಕಮಲದ ಮೇಲಿರುವ ಈ ಮಣಿ ಆ ಸೂರ್ಯ ಕಾಂತಿಯನ್ನು ಬೀರ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತಂತಾನೆ. ಆಮೇಲೆ ಅವಳು ಹೇಳ್ತಾಳೆ, ಇರಲಿ ಪ್ರಿಯಂವದ ಮಹಾನ್ ಖಲು ಕಾಲಸ್ತವ ಪ್ರತಿಷ್ಠಾನ ನಿರ್ಗತಸ್ಯ. ನಿನ್ನ ಊರು ಪ್ರತಿಷ್ಠಾನವನ್ನು ಬಿಟ್ಟು ಮಹಾಕಾಲ ಆಯಿತು. ಕದಾಚಿತ್ ಅಸೂಯಿಷ್ಯಂತಿ ಮಹ್ಯಂ ಪ್ರಕೃತಯ. ಪ್ರಜೆಗಳು ನನ್ನನ್ನು ಕಂಡು ಅಸೂಯಪಟ್ಟಾರು, ನನ್ನನ್ನು ಬೈದುಕೊಂಡಾರು. ತದೇಹಿ ನಿವರ್ತಾವಹೆ, ಬೇಗ ಹೋಗೋಣ ಅಂತ. ಆಗಲಿ ಅಂತ ಅವನು ಹೊರಡ್ತಾನೆ. ಹೇಗೆ ಹೋಗೋಣ? ಕಥಂ ಮಹಾರಾಜೋ ಗಂತುಮಿಚ್ಛತಿ, ಹೇಗೆ ಹೋಗಬೇಕು ಅಂತ. ಅಚಿರಪ್ರಭಾ ವಿಲಸತಿ ಪತಾಕಿನ ಸುರಕಾರ್ಮುಕಾಭಿನವ ಚಿತ್ರಶೋಭಿನ ಗಮಿತೇನ ಖೇಲ ಗಮನೆ ವಿಮಾನನಾಂ ನಯಮಾಂ ನವೇನ ವಸತಿಂ ಪಯೋಮುಚ. ಮತ್ತೊಂದು ಮಂಜುಭಾಷಣೆ ಬಂದಿದೆ. ಮಿಂಚಿನ ಪತಾಕೆಗಳಿಂದ ಕೂಡಿದ ಇಂದ್ರಚಾಪಗಳೆಂಬ ಚಿತ್ರಾಲಂಕಾರ ಇರುವಂತಹ ಮೋಡದ ವಿಮಾನದಲ್ಲಿ ನಾವು ಹೋಗೋಣ ಅಂತ. ಅದೇನು ಆಗುವಂಥದ್ದಲ್ಲ, ಅವಳಿಗೂ ಏನು ದಿವ್ಯ ಪ್ರಭಾವ ಇಲ್ಲ, ನಡೆದೇ ಹೋಗಬೇಕು. ಆದರೆ ಬೈಕೆಗಳು ಹಾಗೆ, ಅವಳು ಸಿಕ್ಕಿದ ಮೇಲೆ ಇವನಿಗೆ ಆಕಾಶದಲ್ಲೇ ಹಾರುವಂತೆ ಅಪೇಕ್ಷೆ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ಅಂದರೆ ಇಡೀ ಒಟ್ಟು ಅಂಕದಲ್ಲಿರುವುದು ಅಪ್ಪಟ ಕಾವ್ಯ. ಆ ಕಾವ್ಯದಲ್ಲಿ ಒಂದು ಬಗೆಯ ಆವೃತ್ತಿ ಪುನರಾವೃತ್ತಿ ಇದೆ. ನವಿಲಿರ್ಬೋದು, ಕೋಗಿಲೆ ಇರ್ಬೋದು, ಚಕ್ರವಾಕ, ಕದಂಬ,
ಅಥವಾ ಅಶೋಕ, ಹೀಗೆ ವೃಕ್ಷಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಬೆಟ್ಟ, ತಪ್ಪಲು ಇತ್ಯಾದಿ ಸ್ಥಾವರಗಳಲ್ಲಿ ಇಲ್ಲಿ ಹೋಗಿ ಅವನು ಬೇಡುವಂಥದ್ದು, ಅವು ಏನು ಉತ್ತರ ಕೊಡದೇ ಇರುವಂಥದ್ದು. ಇದು ಒಂದು ಪುನರುಕ್ತಿ ಬಂತಲ್ವಾ, ರಿಪಿಟೇಷನ್ ಬಂತಲ್ವಾ ಅಂತ. ಆದರೆ ಇದು ನಾಟಕ, ಇದು ಓದುಗಬ್ಬ ಅಲ್ಲ, ಆಡುಗಬ್ಬ. ಇಲ್ಲಿ ನೋಡಿದಾಗ ಅವನ್ನು ಸಮುಚಿತವಾದ ವಿಭಾವಾನುಭಾವಗಳಿಂದ ಮಾಡಿದಾಗ ರಸಪುಷ್ಟಿ ಆಗುವಂಥದ್ದೇನೆ. ನಾನು ರಂಗ ಪ್ರದರ್ಶನವನ್ನು ಕಂಡಿದ್ದೀನಿ. ಈ ಭಾವಗಳನ್ನು ಸಮರ್ಥವಾಗಿ ಅಭಿನಯಿಸಿದಂಥ ನಟರಲ್ಲಿ ನಾನು ಕಂಡು ಸಂತೋಷಪಟ್ಟಿದ್ದೀನಿ. ಮತ್ತು ಆ ಉನ್ಮತ್ತಾವಸ್ಥೆಯಲ್ಲಿ ಇದು ಕಾಮಾರ್ಥ ಹಿ ಪ್ರಕೃತಿಕಪಣಾಶ್ಚೇತನಾ ಚೇತನೇಶು ಅಂತ ಕಾಳಿದಾಸನ ಮೇಘದೂತವೇ ನೆನಪಿಗೆ ಬರುವಂಥದ್ದಾಗುತ್ತದೆ. ಮಳೆಗಾಲದ ಹಿನ್ನೆಲೆಯನ್ನು ಅಷ್ಟನ್ನು ಸೂರೆ ಮಾಡುವಂಥದ್ದು. ನಾವು ಮೊದಲಿಗೆ ಗಮನಿಸಬೇಕು, ಕಾಳಿದಾಸನ ಪರಿಣತ ಪ್ರಜ್ಞೆಯ ಕೃತಿ ಇದಲ್ಲ. ಅವನಿಗೆ ದೊಡ್ಡ ಆ್ಯಂಬಿಷನ್ ಇದೆ. ಆ ಸ್ವೀಪನ್ನು ನಾವಿಲ್ಲಿ ಕಾಣ್ತೀವಿ. ಮಾಲವಿಕಾಗ್ನಿಮಿತ್ರದಲ್ಲಿ, ಋತುಸಂಹಾರದಲ್ಲಿ ಕಾಣದೇ ಇರುವ ಆ್ಯಂಬಿಷನನ್ನು ಇಲ್ಲಿ ನಾವು ಕಾಣ್ತೀವಿ. ಇದಾದ ಮೇಲೆ ಪ್ರಾಯಶಃ ಅವನು ಬರೆದದ್ದು ಮೇಘದೂತ. ಮೇಘದೂತದಲ್ಲಿ ಇದೇ ಮಳೆಗಾಲದ ಸೆಟ್ಟಿಂಗ್ ಇಟ್ಕೊಂಡಿದ್ದಾನೆ. ಅಲ್ಲಿ ಪ್ರತಿಯೊಂದು ಪದ್ಯದಲ್ಲಿಯೂ ಮತ್ತೆ ಮತ್ತೆ ಯಕ್ಷನ ಬದುಕಿಗೆ ಪ್ರಕೃತಿಗೆ ಸಂಬಂಧವನ್ನು ಕಲ್ಪಿಸ್ತಾನೆ. ಅತ್ಯದ್ಭುತವಾದ ಅಜರಾಮರವಾದ ಕೃತಿ ಅದಾಯಿತು. ಆಮೇಲೆ ಅವನು ಸರ್ವೋತ್ಕೃಷ್ಟವಾದಂತಹ ಕುಮಾರ ಸಂಭವ, ಶಾಕುಂತಲ, ರಘುವಂಶಗಳನ್ನು ಬರೆದ ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ತುಂಬ ವಿಶಿಷ್ಟವಾಗಿ ಇದು ಒಂದೇ ವ್ಯಕ್ತಿ ಬಹುಮಟ್ಟಿಗೆ ಅಂಕವನ್ನು ಪೂರ್ತಿ ವ್ಯಾಪಿಸಿಕೊಂಡು ರಂಗಸ್ಥಳವನ್ನು ತುಂಬಿಕೊಡುವ ಅಂಕವಾಗಿ, ಸಾಮಾನ್ಯವಾಗಿ ಕಾಳಿದಾಸನ ನಾಟಕಗಳಲ್ಲಿ 4ನೇ ಅಂಕಕ್ಕೆ ಪ್ರಾಶಸ್ತ್ಯ ಹೆಚ್ಚು. ಚತುರ್ಥಾಂಕ ತತ್ರ ಶ್ಲೋಕ ಚತುಷ್ಟಯಂ ಅಂತೆಲ್ಲ ಕೇಳ್ತೀವಲ್ಲ, ಕಾವ್ಯೇಶು ನಾಟಕಂ ರಮ್ಯಂ ತತ್ರಮ್ಯ ಶಕುಂತಲ ಅಂತ. ಆ ಥರ ಮಾಲವಿಕಾಗ್ನಿಮಿತ್ರ 4ನೇ ಅಂಕವನ್ನು ಕೊಂಡಾಡ್ತಾರೆ, ವಿಕ್ರಮೋರ್ಷಿದ 4ನೇ ಅಂಕವನ್ನು ಕೊಂಡಾಡ್ತಾರೆ. ಒಟ್ಟಿನಲ್ಲಿ ಕಾಳಿದಾಸನ ಪ್ರತಿಭೆ ಮಾಗುವ ಆ ದಿಕ್ಕಿನಲ್ಲಿದ್ದಾಗ ಅದಕ್ಕೆ ಬಹಳ ಸಾಧ್ಯತೆಗಳು ಗೋಚರವಾಗ್ತಾ ಇವೆ. ಆದರೆ ಔಚಿತ್ಯವನ್ನು, ಅದ್ಭುತವನ್ನು, ಭವ್ಯತೆಯನ್ನು, ಜೀವನದ ಇನ್ನೂ ಆಳಗಳನ್ನು ಮುಟ್ಟಬೇಕಾಗಿದೆ. ಆ ಹಂತದಲ್ಲಿ ಎ ಗ್ರೇಟ್ ಕವಿ ಟು ಅರೈವ್ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ತೀವಿ. ನಾಳೆ ಇದನ್ನು ಸಮಾಪನ ಮಾಡೋಣ. ನಮಸ್ಕಾರ.